ನಾಯಿಗಳನ್ನು ಕೂಡ ಅಥವಾ ಶ್ವಾನಗಳನ್ನು ಕಲ್ ತಗೊಂಡು ಹೊಡೆಯೋದಕ್ಕೆ ದೊಡ್ಡ ಶಕ್ತಿ ಏನು ಬೇಕಿಲ್ಲ. ಆದರೆ ತನ್ನ ಇಡೀ ಬದುಕನ್ನು ಅವುಗಳ ಸೇವೆಗೆ ಸಲ್ಲಿಸೋದು, ಸೇವೆಗೆ ಸಮರ್ಪಣೆ ಮಾಡಲಿಕ್ಕೆ ಒಂದು ದೊಡ್ಡ ಹೃದಯ ಬೇಕು. ಆ ಹೃದಯವಂತೆ ಜೊತೆ ನಾನೀಗ ಮಾತಾಡಿಸ್ತೀನಿ ನಿಮಗೆ ಅಂತ ಅವ್ರಿಗೆ ನಾನು ಹೇಳ್ತಾ ಇದ್ದೆ. ಎನಿವೆ, ನಿಮ್ಮ ವೈಯಕ್ತಿಕ ಪರಿಚಯ ನನಗೆ ಅಷ್ಟಿಲ್ಲ. ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಯಾರು ನೀವು, ಯಾವ ಕಡೆಯವರು, ಎಲ್ಲಿ ನಿಮ್ಮ ಮೂಲ, ಬೆಂಗಳೂರೇನಾ ಅಥವಾ ಬೇರೆ ಕಡೆಯವರ, ಏನು ನಿಮ್ಮ ಕತೆ? ನಾನು ಲಕ್ಷ್ಮಿ ಅಂತ, ನಮ್ಮ ತಾಯಿ ಹೆಸರು ಪದ್ಮಾ ಅಂತ, ನಮ್ಮ ತಂದೆ ಶ್ರೀನಿವಾಸ್ ಅಂತ. ನಾನು ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತ ಹೆಣ್ಮಕ್ಳು. ಕೆಲವೊಂದು ಹಣೆ ಬರ ನಾವು ಬರ್ಕೊಂಡ್ ಬಂದಿರಲ್ಲ ಗುರುಗಳೇ. ಗೊತ್ತಿಲ್ದಿರಂತ ಸಮಯದಲ್ಲಿ ಒಂದು ಸಣ್ಣ ವಯಸ್ಸಲ್ಲಿ ಯಾವ್ದು ಒಂದು ಇದೇ ದಾರಿ ಅನ್ಕೊಂಡ್ ನಾವ್ ಬಂದಿರ್ತೀವಿ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಪಾಠ ಕಲ್ತ ಮೇಲೆ ಇದಲ್ಲ ಆ ದಾರಿ, ನೀನ್ ಬಂದ ದಾರಿ ಇದಲ್ಲ ಅನ್ನೋ ತರ ನಮ್ಗೆ ತಿಳುವಳಿಕೆ ಕೊಟ್ಟಾಗ ನಮ್ಗೆ ಬಹಳ ನೋವಾಗುತ್ತೆ. ಮತ್ತೆ ನಾವ್ ಹಿಂದೆ ತಿರುಗಿ ನೋಡೋಷ್ಟ್ರಲ್ಲಿ ನಾವು ವಯಸ್ಸು ಆಗೋಗಿರುತ್ತೆ. ನಾವ್ ಬಂದಿರೋ ದಾರಿನೂ ಬದಲು ಅಂತ ಗೊತ್ತಾದಾಗ ಆ ಮೂಕ ಪ್ರಾಣಿಗಳ ಸೇವೆ ಆದ್ರೂ ಮಾಡ್ಬೇಕು ಅನ್ನೋದು ಒಂದು ಆ ದಾರಿ ನಾವು ಹಿಡಿದಾಗ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂತ ನೋವುಗಳನ್ನೆಲ್ಲ ಮರ್ಸಂತ ಶಕ್ತಿ ಇರೋದು ಅಂದ್ರೆ ಒಂದು ಮೂಕ ಪ್ರಾಣಿಗಳು ಅನ್ನೋದು ಒಂದು ಹೇಳಿದ್ರೆ ತಪ್ಪಾಗಲ್ಲ ಗುರುಗಳೇ. ಖಂಡಿತ. ಅಂದ್ರೆ ಈ ಮದುವೆಯ ವಿಚಾರದಲ್ಲಿ ಏನು ಅನ್ಯಾಯ ಆದಂತೆ ಕಾಣ್ತಾ ಇದೆ ನಿಮ್ ಬದುಕು? ಖಂಡಿತ ಅನ್ಯಾಯ ಆಗಿದೆ ಗುರುಗಳೇ. ಎಷ್ಟು ವಯಸ್ಸಲ್ಲಿ ಮದುವೆ ಆಯ್ತು ನಿಮ್ಗೆ? ಗುರುಗಳೇ, ನಾನು ಒಂದು 17 ವಯಸ್ಸಲ್ಲಿ ನನ್ ಮದ್ವೆ ಆಯ್ತು. ಅಂದ್ರೆ ನಿಮ್ಮ ಇಚ್ಛೆಯೋ ಅಥವಾ ಅದು ಎತ್ತವರ? ಎತ್ತವರು ಅಂದ್ರೆ ನಮ್ಮ ತಾಯಿಗೆ ನನಗೆ ಸ್ವಲ್ಪ ಬಹಳ ನಂಟಸ್ತಿಕೆ ಕಡಿಮೆ. ಒಂದು ತಾಯಿ ಮಗಳು ಒಂದು ಬಾಂಧವ್ಯ ಕಡಿಮೆ. ಅದು ನಾನು ಒಂದು ಸಣ್ಣ ವಯಸ್ಸಿಂದನೂ ನಾನು ನಮ್ಮ ತಂದೆ ಅವರ ಅಣ್ಣನ ಹೆಂಡತಿ ಹತ್ರ ಬೆಳೆದಿದ್ದೆ. ಒಂದು ಬಾಂಧವ್ಯ ಕಡಿಮೆ. ಅದಾದ್ಮೇಲೆ ವಯಸ್ಸಿಗೆ ಬಂದ್ಮೇಲೆ ಅಮ್ಮ ಅಪ್ಪ ಜೊತೆಗೆ ಬಂದೆ, ಕರ್ಕೊ ಬಂದ್ರು, ಜೊತೆನಲ್ಲೇ ಬೆಳೆದೆ. ಏನೋ ಬಾಂಧವ್ಯ ಕಡಿಮೆ ಸಣ್ಣ ವಯಸ್ಸಿಂದ. ಆದ್ರೆ ನಮ್ಮ ತಂದೆ ತಾಯಿ ಬಹಳ ಒಳ್ಳೆಯವರು. ನಾವು ಒಂದು ವನ್ನಿಕುಲ ಕ್ಷತ್ರಿಯ ತಿಗಳರ ಜಾತಿಯಲ್ಲಿ ಹುಟ್ಟಿ ಬೆಳೆದಿರೋದು ನಾನು. ಅಂದ್ರೆ ಏನು ಮದುವೆ ವ್ಯಕ್ತಿ ಸರಿ ಹೋಗ್ಲಿಲ್ವೋ ಅಂತಲೋ ಅಥವಾ ಏನ್ ಕತೆ? ಮದುವೆ ಆದ್ಮೇಲೆ ಏನಾಯ್ತು? ಅಂದ್ರೆ ಅವರೇ ನೋಡಿ ಮದುವೆ ಮಾಡಿದ್ದಾಗಿದ್ರಿಂದ ನಿನಗದ್ರ ಬಗ್ಗೆ ಆಸೆ ಆಕಾಂಕ್ಷೆಗಳ ಬಗ್ಗೆ ಅಥವಾ ನಿನ್ನ ಆಸೆಗಳಿಗೆ ಅಲ್ಲಿ ಬೆಲೆ ಇರ್ಲಿಲ್ವಾ? ನಾನು ಮದ್ವೆ ಆದ ಅವರು ಬಂದ್ಬಿಟ್ಟು ಬೇರೆ ಜಾತಿಯವರು. ಅವ್ರು ಬೇರೆ ಜಾತಿ ಆಗಿದ್ರು. ಮತ್ತೆ ಅವರು ಸಮಾಜ ಸೇವೆ ಜಾಸ್ತಿ, ಹೆಂಡತಿ ಮಕ್ಕಳು ಬಾಂಧವ್ಯ, ಫ್ಯಾಮಿಲಿ ಮ್ಯಾನು, ಆ ತರ ದಾರಿ ಇರ್ಲಿಲ್ಲ ಅವರು. ಸಮಾಜ ಸೇವೆ ಅಂದ್ರೆ ಯಾವ ತರ? ಸಮಾಜ ಸೇವೆ ಅಂದ್ರೆ ಯಾರು ಉಪಯೋಗಕ್ಕೆ ಕರೀತಾರೋ ಅವ್ರಿಗೆ ಉಪಯೋಗ ಆಗೋದು, ಮನೆಯವ್ರಿಗೆ ಬಿಟ್ಟು ಹೊರಗಡೆ ಆ ರೀತಿ. ಅದು ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ಅಂದ್ರೆ ಕೆಲವೊಂದು ಗುಣಗಳಿರುತ್ತೆ. ನನ್ನವರು, ನನ್ನ ಹೆಂಡತಿ, ನನ್ ಮನೆ ಅನ್ನೋದು ಕಾಪಾಡೋಂತ ಶಕ್ತಿ ಇರುತ್ತೆ. ಸೊ ಅದು ನನ್ನ ಹಣೆ ಬರದಲ್ಲಿ ಬಂದಿರ್ತಕ್ಕಂಥವ್ರು ಆ ರೀತಿ ಒಳ್ಳೆಯವ್ರೆ. ಯಾರ ಬಗ್ಗೆ ನಾವ್ ಹೇಳೋದ್ಕಿನ್ನ ನಾವು ಏನು ಪಡ್ಕೊಂಡ್ ಬರ್ಲಿಲ್ಲ ಅನ್ಕೊಂಡು. ಸೊ ನೀವು ಬೇರೆ ಆದ್ರ ಮುಂದೆ ಅಥವಾ ಮಕ್ಕಳಾಗಿ ಆಮೇಲೆ ಬೇರೆ ಆದ್ರೆ ಏನಾಯ್ತದ? ಆಮೇಲೆ ಒಂದ್ ಮಗು ಹುಟ್ಟದ, ಗಂಡ್ ಮಗು, ಕರ್ಣ ಅಂತ ಅವನ್ಗೆ ಹೆಸರಿಟ್ಟೆ. ಕರ್ಣ ಅಂತ ಅವನು ಹೆಸರಿಟ್ಟೆ. ಅವನು ಪೈಲಟ್ ಆಗ್ಬೇಕು ಅಂತ ಓದ್ತಿದ್ದ. ಅದಾದ್ಮೇಲೆ ನಾವು ಜೊತೆಲೇ ಇದ್ವಿ. ನಮ್ಗೆ ನಮ್ ಮನೆಯವ್ರಿಗೆ ಸ್ವಲ್ಪ ಬಾಂಧವ್ಯ ಕಡಿಮೆ, ಪ್ರೀತಿ ಬಾಂಧವ್ಯ ಬಹಳ. ಅವ್ರನ್ನ ಉಪಯೋಗ ಪಡ್ಕೊಳೋ ಜನರ ಮಧ್ಯ ಅವ್ರು ಇದ್ದಿದ್ದು. ಸೊ ನಾನು ಒಂದ್ ಕಡೆ ತಕಡಿಯಲ್ಲಿದ್ರೆ ಅವ್ರನ್ನ ಉಪಯೋಗ ಪಡ್ಕೊಳಂತ ಜನಗಳು, ಸ್ನೇಹಿತರು ಎಲ್ಲ ಒಂದ್ ಕಡೆ. ಸೊ ಯಾವ್ದು ತೂಕ ಜಾಸ್ತಿ ಆಯ್ತು ಅಂದ್ರೆ ಪಡ್ಕೊಳವ್ರು ತೂಕ ಜಾಸ್ತಿ ಆಯ್ತು ವಿನಃ ನನ್ನ ಕಡೆ ವಾಲಿಲ್ಲ ಅವರು. ಅಂದ್ರೆ ಒಬ್ಬ ಗಂಡನಾಗಿ ಅಥವಾ ಒಬ್ಬ ತಂದೆಯಾಗಿ ಅಥವಾ ಮನೆಯ ಯಜಮಾನನಾಗಿ ಈ ಕಡೆ ತಮ್ಮ ಜವಾಬ್ದಾರಿಯನ್ನ ಅಷ್ಟಾಗಿ ಅವ್ರು ಪರಿಗಣಿಸ್ತಿರ್ಲಿಲ್ಲ. ಸೊ ಹಾಗಾಗಿ ಮಗ ಯಾವ ವಯಸ್ಸಲ್ಲಿದ್ದಾಗ ಯಾವ ಕಾರಣಕ್ಕೂ ದೂರ ಆದ್ರಿ ನೀವು? ಮಗ ಈಗ ನನ್ ಜೊತೆಲೆ ಇದ್ದಾನೆ. ಈಗ ಅವನು ಒಂದು 4 ವರ್ಷ ಆಯ್ತು ನನ್ ಜೊತೆಲೆ ಇದ್ದಾನೆ. ಹಿಂಗೆ ನಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟ ಘಟನೆಗಳು ನಡೀತಾ ಬಂದಾಗ ನನ್ನನ್ ಬಿಟ್ಟು ಹೊರಟೋದ್ರು ನಮ್ಮ ಮನೆಯವರು. ಅಂದ್ರೆ ಅವರು ಮೊದಲಿನಿಂದ
ಮೊದ್ಲಿನಿಂದ ನಮ್ಮ ಮನೆಯವರು ಜೊತೆನಲ್ಲಿ ಆ ಮೊದ್ಲಿಂದ ನಮ್ಮ ಮನೆಯವರು ನನ್ನ ಜೊತೆನಲ್ಲಿ ಅಷ್ಟಾಗಿ ಪ್ರೀತಿ ಬಾಂಧವ್ಯದಲ್ಲಿ ಇರ್ಲಿಲ್ಲ. Okay. ಏನೋ ಒಂಥರ ಮದ್ವೆ ಆಗಿದೀವಿ ತಾನೆ ಆಯ್ತು ಅನ್ನೋ ತರ ಜಿಗುಪ್ಸೆ ಒಂಥರ ಆ ರೀತಿ ಬದುಕಿದ್ರು. ಅವ್ರು ಇಷ್ಟ ಪ್ರಕಾರ ಅವರೇ ನಡ್ಕೊಂಡವ್ರು. ಅಂದ್ರೆ ಯಾವ ರೀತಿ ಅವರು ಒಂದು ಕುಡಿತಾ ಇರ್ಬೋದು, ಯಾವ್ದೋ ಒಂದು ಚಟಗಳಿಗೆ ದಾಸರಾಗಿ ಅವರು ಅದ್ರಲ್ಲಿ ಒಂದು ಭಾಗ್ಯ ಆಗ್ಬಿಟ್ಟಿದ್ರು. ನಾನು ನಿಮ್ಮಾನ್ಸಲ್ಲಿ ಅಭಯ ಹಾಸ್ಪಿಟಲ್ ಪ್ರತಿಯೊಂದ್ ಕಡೆ ನಾನು ಅವ್ರನ್ನ ತೋರ್ಸಿ ತಿಳುವಳಿಕೆ ಕೊಟ್ಟು ಎಷ್ಟೋ ರೀತಿ ಕೌನ್ಸಿಲಿಂಗ್ ಕೊಟ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಒಳ್ಳೇದೆಲ್ಲ ನಾನ್ ದಾರಿ ತೋರ್ಸಿದ್ದೆ. ಅಂದ್ರೆ ಅವರಲ್ಲಿ ಸಹಜ ಮನಸ್ಥಿತಿ ದೂರವಾಗಿ ಅಸಹಜವಾಗಿ ಆಡ್ತಿದ್ರ ಅವರು. ಒಂದ್ ಸ್ವಲ್ಪ ಹಾಫ್ ಅಂದ್ರೆ ಅರ್ಧ ಒಳ್ಳೆ ಮನುಷ್ಯ, ಇನ್ನ ಅರ್ಧ ಎರಡನೇ ಮಕ ಇತ್ತು ಆ ರೀತಿ. ನಿಮ್ಗನ್ನಿಸ್ತು ಚಟಗಳ ಕಾರಣಕ್ಕಾಗ ಅಂತದ್ದು ಮನಸ್ಥಿತಿ? ಖಂಡಿತ. ಈಗೇನಾಗುತ್ತೆ ಅಂದ್ರೆ ಗುರುಗಳೇ, ಕೆಲವೊಂದು ಅಡಿಟ್ ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಅದ್ರಿಂದ ಹೊರಗಡೆ ಬರಕ್ಕೆ ದಾರಿನೂ ಸಿಗಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಮುಂದೆ ಯಾವ್ದಾವ್ದು ಒಳ್ಳೆತನ ಇದೆ ಅದೆಲ್ಲ ಕೆಟ್ಟದು ಅಂತ ಹೇಳ್ಕೊಂಡು ಅವರು ಅಡಿಟ್ ಆಗಿರೋರು ಅದನ್ನೇ ನೇರ ಅವರು ಕುಡಿಯೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಕೊಂಡು ನೇರವಾಗಿ ಹೋಗೋ ದಾರಿಯೆಲ್ಲ ಅವ್ರು ಹೋಗ್ತಾ ಇರ್ತಾರೆ. ಈ ಮಧ್ಯದಲ್ಲಿ ಬಂಧನ, ಮದುವೆ, ಮಕ್ಕಳು ಅದು ಅವ್ರಿಗೆ ಅಡ್ಡ ಆಗುತ್ತೆ. ಕೆಲವೊಂದು ಇಷ್ಟಾರ್ಥಗಳಿಗೆ ಧರ್ಮ ಅಡ್ಡ ಆಗುತ್ತೆ ಅಂತ. ಖಂಡಿತ ಗುರುಗಳೇ. ಈಗಿರುವಾಗ ಮತ್ತೆ ನಾವ್ ಜೊತೆಲಿ ಇದ್ವಿ, ಚೆನ್ನಾಗಿದ್ವಿ. ಅವಾಗ ಈ ಶ್ವಾನಗಳು ಅಂದ್ರೆ ನನ್ಗೆ ಬಹಳ ಪ್ರೀತಿ. ಸಣ್ಣ ವಯಸ್ಸಿಂದನೂ ನಾನು ಸ್ಕೂಲ್ಗೆ ಹೋಗೋಂತ ಸಮಯದಿಂದಲೂ ಶ್ವಾನಗಳನ್ನ ಎಲ್ಲಾನ ನೋಡಿದ್ರೆ ಬ್ಯಾಗಲ್ಲಿ ಹಾಕೊಂಡ್ಬರೋದು, ಸ್ಕೂಲ್ ಬ್ಯಾಗಲ್ಲಿ ಹಾಕೊಂಡ್ಬರೋದು ಆಗ್ಲಿ, ಅಥವಾ ಆ ನಾಯಿಗಳಿಗೆ ಬಿಸ್ಕೆಟ್ ಹಾಕೋದಾಗ್ಲಿ, ಊಟ ಹಾಕೋದಾಗ್ಲಿ ಅದ್ ಮಾಡೋದು. ಒಂದ್ ಹಗ್ಗ ಕಟ್ಟಿ ಮನೆ ಕರ್ಕೊಂಡ್ ಬಂದಿದ್ದೆ, ಒಂದು ಕಪ್ಪು ನಾಯಿ ಸಣ್ಣ ವಯಸ್ಸಲ್ಲಿ, 6 ವರ್ಷದಲ್ಲಿ. ಆಗ ನಮ್ ಮನೆಯಲ್ಲಿ ಒಳಗಡೆ ಸೇರ್ಸ್ತಿರ್ಲಿಲ್ಲ, ಅಲೋ ಮಾಡ್ತಿರ್ಲಿಲ್ಲ. ಅದು ಏನೋ ಬ್ಯಾಗಲ್ಲಿ ಕುಯ್ಕು ಅಂತ ಗಲೀಜೆಲ್ಲ ಮಾಡಿದಾಗ ನಮ್ ತಾಯಿ ಹೊರಗಡೆ ಕಟ್ಟೋದನ್ನ ಹಂಗೆ ಹೆಂಗೆ ಅಂತ ಹೇಳ್ದಾಗ ನಾನ್ ಬಾಳ ಹತ್ತಿದ್ದೆ. ಆಮೇಲೆ ನಮ್ಮ ಅಜ್ಜಿ ಅವ್ರ ಊರ್ ಕರ್ಕೊಂಡು ಹೊರ್ಟೋದ್ರು. ಆ ಒಂದು ಘಟನೆ ನನ್ ಮನ್ಸಲ್ಲಿ ತುಂಬಾ ಆಳವಾಗಿ ಊರ್ಬಿಟ್ಟು, ಆ ನಾಯಿ ಏನೋ ಅಂದ್ರೆ ಕಾಲು ಸೌದೋಗಿ ಸೊಂಟ ಬಿದ್ದೋಗಿದಾಗ ಅವರು ನೇರಳೆ ಮರಕ್ಕೆ ನೇಣಾಕಿ ಸಾಯಿಸ್ದೆ ಅಂತ ವಿಷಯ ಹೇಳಿದ್ರು. ಆಗ ಹೌದು ಗುರುಗಳೇ, ಆ ರೀತಿ ಮನೆಗಳಲ್ಲಿ ಆದ್ರೆ ಈ ತರ ಮಾಡ್ಬೇಕು ಅನ್ನೋದೊಂದು ಮೂಢನಂಬಿಕೆ, ತಪ್ಪು ಕಲ್ಪನೆ ಅವ್ರು ಮಾಡಿದ್ದು. ಮನೇಲಿ ಏನಾದ್ರೂ ಆತರ ಮಾಡ್ಬೇಕು. ಅವರು ಏನಂದ್ರೆ ಅದು ನಾಯಿ ಸೊಂಟ ಬಿದ್ದೋಗಿತ್ತು. ಆ ರೀತಿ ಆದಾಗ ನಾವು ನಾಯಿನ ಸಾಯಿಸ್ಬೇಕು ಅನ್ನೋದು ಒಂದು ತಪ್ಪು ಕಲ್ಪನೆಯಲ್ಲಿ ಅವರು ನನಗೆ ಸಣ್ಣ ವಯಸ್ಸಲ್ಲಿ ಇದ್ನಲ್ಲ, ನಂಗ್ ನಾಯಿ ಬೇಕು ಅಂತ ಹಠ ಮಾಡ್ತಿದ್ದೆ ಅಂತ ಸುಳ್ಳು ಹೇಳಿದ್ರು ಅಥವಾ ಅದ್ ನಿಜವಾಗೂ ಆ ರೀತಿ ಸಾಯಿಸಿದ್ರು ನನಗ್ ಗೊತ್ತಿಲ್ಲ. ಆದ್ರೆ ನಮ್ಮ ಅಜ್ಜಿ ತಾತ ಅವರು ನಿಜವಾಗೂ ಅವರು ಪ್ರಾಣಿ ಪ್ರಿಯರೇ. ನಾನ್ ಸಣ್ಣ ವಯಸ್ಸಿರೋದ್ರಿಂದ ಅವ್ರು ನನ್ಗೆ ಆಗ ಹೇಳಿದ್ರೇನೋ ಅದು ನನ್ ಮನ್ಸಲ್ಲಿ ಕೂತ್ಕೋಬಿಟ್ಟಿತ್ತು. ಸೊ ಹಂಗಾಗಿ ನಾನ್ ಅನ್ಕೊಂಡೆ, ನಾನ್ ದೊಡ್ಡವಳಾದ್ರೆ ಪ್ರಾಣಿಗಳನ್ನ ರಕ್ಷಣೆ ಮಾಡ್ಬೇಕು, ಎಷ್ಟಾಗುತ್ತೋ ಅಷ್ಟು ದುಡಿಬೇಕು, ಆ ದುಡ್ಡಲ್ಲಿ ನಾನು ಊಟ ಹಾಕ್ಬೇಕು, ಆ ದುಡ್ಡಲ್ಲಿ ಅವ್ರಿಗೆ ನಾನೇನ್ ತಿಂತೀನೋ ಅದೇ ತರ ಅವ್ರನ್ನ ನನ್ ಜೊತೆಲೆ ಮಲಗಿಸ್ಕೊಬೇಕು, ನನ್ ಜೊತೆಲೆ ಪ್ರೀತಿ ಕೊಡ್ಬೇಕು ಅನ್ನೋದು ಬೆಳ್ಕೊಂತು. ಅದಾದ್ಮೇಲೆ ನನ್ಗೆ ಹೆಣ್ಮಗು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ನಮ್ಮ ಮನೆಯವರೇ ಅದನ್ನ ಒಂದು ಹೆಣ್ಣು ಶ್ವಾನನ ತಂದ್ವಿ ಶಿವಾಜಿನಗರದಿಂದ ದುಡ್ಡು ಕೊಟ್ಟು. ಅದು ಲ್ಯಾಬ್ರೇಟರ್ ಬ್ರೀಡ್ ಅಂದ್ರೆ ಜಾತಿ ನಾಯಿ. ಅಂದ್ರೆ ಹೆಣ್ಣು ಮಗಳಿಲ್ಲ ಅನ್ನೋ ಕಾರಣಕ್ಕೆ ಹೆಣ್ಣು ನಾಯಿಯನ್ನ ನೀವು ದತ್ತು ರೀತಿಯಲ್ಲಿ ಅಥವಾ ಅಥವಾ ಅದನ್ನ ಮರಿಲಿಕ್ಕೆ ಈ ನಾಯಿ ತಗೊಂಡ್ ಬಂದ್ರಿ? ಹೌದು ಗುರುಗಳೇ, ಖಂಡಿತ. ಅದು ಹೆಣ್ಣು ನಾಯಿ ತಂದ್ವಿ. ಅದು ಯಾವ ರೀತಿ ಹೆಣ್ಮಕ್ಳಿಲ್ಲ ಅನ್ನೋದನ್ನ, ಯಾವ ರೀತಿ ಹೆಣ್ಮಕ್ಳಿದ್ರೆ ಜೋಪಾನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನೆಲ್ಲ ನನಗೆ ಹೆಣ್ಮಗು ಹೆರ್ದಿರನೆ ನಾನ್ ಪಾಠ ಕಲ್ತೆ ಅದ್ರಿಂದ. ಅಂದ್ರೆ ಅದು ಹೆಣ್ಣು ಕ್ರಾಸಿಂಗ್ ಆಗಿ ಮರಿಗಳು ಹಾಕ್ತು. ಸೊ ಕ್ರಾಸಿಂಗ್ ಹೆಂಗಾಗಿದೆ ಅಂತಾನು ನನ್ಗೆ ಗೊತ್ತಿಲ್ಲ, ಬಟ್ ಆಗಸ್ಟ್ 15ಕ್ಕೆ ಮರಿಗಳು ಹಾಕ್ತು. ಮರಿಗಳು ಹಾಕಿದಕ್ಕಂತ ಸಂದರ್ಭದಲ್ಲಿ ನಾನು ಯಾರ್ಯಾರಿಗೋ ಕೊಟ್ಟೆ, ಅಂದ್ರೆ ಮಾರ್ಲಿಲ್ಲ ನಾನು. ಒಂದು ದುಡ್ಡು ಕೊಟ್ಟು ತಗೊಂಡ್ರೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಮತ್ತೆ ಅವ್ರು ಚೆನ್ನಾಗ್ ನೋಡ್ಕೊಂತಾರೆ. ಆ ರೀತಿ ಗುಣಗಳು ಈ ತರ ಅಂತ ನನ್ಗೆ ಏನು ಗೊತ್ತಿಲ್ಲ. ಬರೀ ನಮ್ ಮಗುನ ನೋಡ್ಕೊಬೇಕು, ನಾನ್ ಯಾರು ಕೊಡ್ತೀನೋ ಅವ್ರು ಕೊನೆವರ್ಗು ನೋಡ್ಕೊಬೇಕು, ಚೆನ್ನಾಗ್ ನೋಡ್ಕೊಬೇಕು, ನನ್ಗೆ ಅಪ್ಡೇಟ್ ಕೊಡ್ಬೇಕು ಅಂತೇಳಿ ನಾನ್ ಕೊಟ್ಟಿದ್ದೆ. ಅಂದ್ರೆ ಬಾಡಿಗೆ ಮನೇಲಿ ಇದ್ದೆ ಅಂತ.
ಕೊಡೋದೇನೋ ಕೊಟ್ಬಿಟ್ಟೆ ಗುರುಗಳೇ. ನನ್ನ ಎತ್ತು ಮಕ್ಕಳನ್ನ ದಾನ ಮಾಡ್ದಷ್ಟು ನೋವು ತಿಂದ್ಬಿಟ್ಟು ನಾನು ಮತ್ತೆ ಎಲ್ಲೆಲ್ಲಿ ಕೊಟ್ಟಿದ್ದೀನೋ ಅಲ್ಲೆಲ್ಲ ಹೋಗಿ ತಗೊಂಬಂದ್ಬಿಟ್ಟೆ. ನನ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಇರ್ಲಿಲ್ಲ. ಆದ್ರೆ ಬೀದಿ ನಾಯಿಗಳಿಗೆ ಊಟ ಹಾಕ್ತಿದ್ದೆ, ಮನೆಯಲ್ಲಿ ಬಂದು ಇವ್ಳಿಗೂ ಊಟ ಹಾಕ್ತಿದ್ದೆ. 4 ಇತ್ತು, ಅವ್ರ ಮಕ್ಳೆಲ್ಲ ಇದ್ರು. ಅವ್ರ ಹೆಸರು ಟಿಂಕು ಅಂತ, ನನ್ ಮಗಳ ಹೆಸರು ಹೆಣ್ಣು ಶ್ವಾನ. ಅವ್ರ ಮಕ್ಳ ಹೆಸರು ಬುಲ್ಲು, ಶುಭ, ಮಿಲನ ಅಂತ ಇಟ್ಟಿದ್ದೆ. ಇವು ನಾಮಕರಣ ಮಾಡಿರೋದು? ಹೌದೌದು ಗುರುಗಳೇ. ಈಗ್ಲೂ ಆಗಸ್ಟ್ 15 ಬಂದ್ರೆ ನಮ್ಮ ಮನೆಯಲ್ಲಿ ಹಬ್ಬಾನೇ. ಈಗ್ಲೂ ಬರ್ಡೇ ಮಾಡ್ತೀನಿ. ಅವಳು ಜನ್ಮ ಕೊಟ್ಟಿದ್ ದಿವ್ಸ ಅದು ಆಗಸ್ಟ್ 15. 9 ಮರಿಗಳ ಹಾಕಿದ್ಲು. ಎಲ್ಲ ಮರಿಗಳು ಎಲ್ಲ ಆರೋಗ್ಯವಾಗ್ಬಿಟ್ಟು ಒಂದು ತೀರೋಯ್ತು. ಸೊ ಅದಾದ್ಮೇಲೆ ಅವುಗಳನ್ನ ಸರಿಯಾಗಿ ತಿನ್ಸೋದು, ಕುಡ್ಸೋದು, ಅವನ್ನ ಪಾಲನೆ ಪೋಷಣೆ ಮಾಡಿ ನಾನ್ ನೀರಿನ ವ್ಯಾಪಾರ ಮಾಡ್ತಿದ್ದೆ. ನಾನು ಏನ್ ನೀರಿನ ವ್ಯಾಪಾರ ಅಂದ್ರೆ ಏನು? ಅದೇ 20 ಲೀಟರ್ದು ನೀರು, ಕುಡಿಯೋ ನೀರು, ಮಿನರಲ್ ವಾಟರ್ ಗುರುಗಳೇ. ಅದನ್ನ ಮಾಡ್ತಿದ್ದೆ ನಾನು. ಅಂದ್ರೆ ಮಾರೋದಾ ಅಥವಾ ಏನು? ಮಾರೋದು ಗುರುಗಳೇ. ನಾವು ಒಂದು ಅಮೌಂಟ್ ಕೊಟ್ಟು ಅದನ್ನ ಪರ್ಚೇಸ್ ಮಾಡೋದು ನೀರ್ನ. ನಾವು ಕ್ಯಾನ್ ತಗೊಂಡೋಗಿ ತುಂಬಿಸ್ಕೊಂಡ್ ಬರೋದು. ಅದನ್ನ ನಾನು ಆರ್ಡರ್ ಇಟ್ಕೊಂಡು, ಇವಾಗ ನೀವು ಒಂದು ಆಫೀಸ್ ಓಪನ್ ಮಾಡಿರ್ತೀರ, ನಿಮ್ಗೆ ಡೈಲಿ 3 ಕ್ಯಾನ್ ಬೇಕಾಗಿರುತ್ತೆ ಅಂತ. ಸೊ ಅಂತ ಆಫೀಸ್ಗಳು ತಿಂಗಳಿಗೆ ಪೇಮೆಂಟ್ ಮಾಡ್ಕೊಂಡು ನಾನು ವ್ಯಾಪಾರ ಮಾಡೋದು, ಮಾಡಿ ಮಗನ್ ಓದಿಸೋದು, ಈ ರೀತಿ ಮಾಡ್ಕೊಂಡು. ಅಷ್ಟೊತ್ತಿಗೆ ಗಂಡ ಇದ್ರ ಅಲ್ಲಿ? ಇದ್ರು ಗುರುಗಳೇ. ಅದೇ ತುಂಬಾ ದೂರ ಆಗ್ಬಿಟ್ಟಿದ್ವಿ. ತುಂಬಾ ದೂರ ಆಗಿ ಮತ್ತೆ ನಾವು ಜೀವನದಲ್ಲಿ ಒಂದಾಗ್ಬೇಕು ಅಂದಾಗ ನಾನು ಗೊತ್ತಿಲ್ದಿರ ಒಂದು ಸೆಂಟರ್, ರಿಹಾಬಿಲೇಷನ್ ಸೆಂಟರ್ ಅವರೇ ತೋರ್ಸಿದ್ರು ನನಗೆ, ಕುಡಿತದ್ದು ಬಿಡ್ಸೋದು ಅಂತ. ಸೊ ಒಂದ್ಸತಿ ಹಾಕಿದ್ದೆ ಅಲ್ಲಿ ಕುಡಿತ ಬಿಡ್ಸೋದಿಕ್ಕೆ. ಬಿಡ್ಸ್ಬಿಟ್ ಬಂದ್ಮೇಲೆ ಮತ್ತೆ ಅವರು ಬಂದು ಮಾರನೇ ದಿವಸನೇ ನಾನು ಅವ್ರ ಜೊತೆಲಿ ಗಾಡಿಯಲ್ಲಿ ಹೋಗಕ್ ಸ್ಟಾರ್ಟ್ ಮಾಡ್ದೆ. ಏನೇನೋ ಮಾಡಿದೆ, ಕುಡಿಯೋದನ್ನ ಬಿಡ್ಸಕ್ ಆಗ್ಲಿಲ್ಲ ಗುರುಗಳೇ. ಆಮೇಲೆ ಮಗ ಆ ದಾರಿ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ನಾನ್ ದೂರ ಹೋಗ್ತೀನಿ, ನೀನ್ ಇದ್ ಜೊತೆಲಿದ್ರೆ ಮಗನು ಕೆಡ್ತಾನೆ ನಾಳೆ ದಿವಸ ಅಂದ್ಬಿಟ್ಟು ನಾನು ಹೊರಗಡೆ ದೂರ ಸ್ವಲ್ಪ ಇನ್ನೊಂದು ಕೆಲ್ಸ ಮಾಡ್ಕೊಂಡು, ದೂರ ಟೀಚರ್ ಕೆಲಸ ಮಾಡ್ಕೊಂಡು, ಅಂಗಡಿ ಹಾಕೊಂಡು, LIC ಏಜೆಂಟ್ ಆಗಿ ಕೆಲಸ ಮಾಡಿ, ನಾನು ಓದಿರೋದು 8ನೇ ಕ್ಲಾಸ್ ಗುರುಗಳೇ. ದೊಡ್ಡೋಳಾಗಿದ್ದೆ, ನಮ್ಮ ಮನೆಯಲ್ಲಿ ವಿದ್ಯೆ ಬಿಡಿಸ್ಬಿಟ್ರು. ನಾನು ವ್ಯಾಪಾರ ಮಾಡೋದು, ಓದೋದು, ಸ್ವಲ್ಪ ತಿಳುವಳಿಕೆ ಜಾಸ್ತಿ ನನ್ಗೆ. ಓದೋದು ಬರೆಯೋದಂದ್ರೆ ತುಂಬಾ ಇಷ್ಟ. 8ನೇ ಕ್ಲಾಸಲ್ಲಿ ಪಾಸ್ ಆಗಿದ್ದೆ, ವಯಸ್ಸಿಗೆ ಬಂದ್ಲೆ ಅಂತ ಬಿಡಿಸ್ಬಿಟ್ರು. ಅದಾದ್ಮೇಲೆ ನಮ್ಗೆ ಗೊತ್ತಿಲ್ದಿರೋಂತ ವಯಸ್ಸಲ್ಲಿ ಎಡವಿರ್ತೀವಿ, ಯಾವ ರೀತಿ ಎಡವುದಿ ಅಂತ ನಮ್ಗಂತೂ ಗೊತ್ತಿರ ಅಂತ ಕಾಲದಲ್ಲಿ ವಿದ್ಯೆ ಕಳ್ಕೊಂಡ್ವಿ. ನನ್ ಮಗುನು ಅದೇ ದಾರಿ ಹಿಡಿಬಾರ್ದು ಅಂತ ಹೇಳಿ ನಾನ್ ದೂರ ಬಂದಾಗ ಅವರು ಆಯ್ತು, ನಾನ್ ಕರೆಕ್ಟ್ ಆಗಿ ಬದುಕ್ತೀನಿ, ಬಾಳ್ತೀನಿ ಅಂತ ಜೊತೆಲಿ ಬಂದು ಕೊನೆಗೆ ಕುಡಿತ ಚಟಕ್ಕೆ ದಾಸರಾಗಿದ್ರು. ಆಲ್ರೆಡಿ ದಾಸರಾಗಿದ್ರು, ನಮಗ್ ಗೊತ್ತಿರ್ಲಿಲ್ಲ. ಆಮೇಲೆ ಏನೇನೋ ಮಾಡಿದ್ವಿ. ಆಮೇಲೆ ಮತ್ತೆ ಅಂಗಡಿ ಎಲ್ಲಾ ಮಾಡ್ದೆ, ಲಾಸ್ ಆದೆ. ಕೊನೆಗೆ ಜೊತೆಲಿ ಬಂದಿದ್ವಿ, ನೀರಿನ ವ್ಯಾಪಾರ ಮಾಡ್ತಿದ್ವಿ, ಜೊತೆಲೇ ಇದ್ವಿ. ಈ ಬೀದಿ ನಾಯಿಗಳಿಗೆ ಊಟ ಹಾಕೋದು ಮಾಡ್ತಿದ್ದೆ. ಎಲ್ಲಾನ ಗಾಯಗಳಾಗಿದ್ರೆ ಗಾಯಗಳು ವಾಸಿ ಮಾಡೋದು, ಕೆಲವೊಂದ್ ಮೆಡಿಸಿನ್ಸ್ ತಿಳಿದಿಟ್ಕೊಂಡಿದ್ದೆ ನಾನು. ನಾಯಿಗಳಿಗೆ ಏನಾದ್ರು ಇದಾಯ್ತಂದ್ರೆ ಈ ರೀತಿ ಮಾಡ್ಬೇಕು, ಆ ರೀತಿ ಮಾಡ್ಬೇಕು ಅಂತೇಳಿ ನಾನು ಇರೋ ಏರಿಯಾದಲ್ಲೇ ಸ್ವಲ್ಪ ಪಬ್ಲಿಸಿಟಿ ಆಗಿದ್ದೆ. ಸೊ ವಿಡಿಯೋಗಳೆಲ್ಲ ಹಾಕೋದು ಮಾಡ್ಕೊಂಡು ಏನಾಯ್ತು ಅಂದ್ರೆ ನನ್ನ ಬಾಳಲ್ಲಿ ಯಾವ್ದೋ ಒಂದ್ ರೂಪದಲ್ಲಿ ಬಿರುಗಾಳಿ ಬಂದಂಗ ಆಯ್ತು. 1 ವರ್ಷ ಅಲ್ಲೋಲ ಕಲ್ಲೋಲ ಆಗಿ ನಾವು ಬೇರೆ ಆದ್ವಿ. ಏನಾಯ್ತು ಈ ಘಟನೆ? ಅದು ಮತ್ತೆ ನಾನು ಮಾತಾಡೋದ್ರಿಂದ ಅದು ನನ್ನ ಮಗನಿಗಾಗ್ಲಿ, ಮತ್ತೆ ಈ ವಿಡಿಯೋ ಮತ್ತೆ ಇನ್ನೊಂದ್ಸತಿ ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ನೋಡಿದ್ರು ಅವ್ರಿಗೂ ಬಹಳ ಬೇಜಾರಾಗ್ಬೋದೇನೋ. ಹಂಗಾಗಿ ಒಂದ್ ಕಹಿ ಘಟನೆ, ಗಾಳಿ ಬಂತು. ಸೊ ನಮ್ಗ್ ಗೊತ್ತಿಲ್ಲ ಯಾವ ರೀತಿ ಒಳ್ಳೇದಾಯ್ತು ಕೆಟ್ಟದಾಯ್ತು ಗೊತ್ತಿಲ್ಲ. ಅದ್ರಿಂದ ನಾನು ಬಹಳ ಹೊರ್ಗಡೆ ಬರೋದಿಕ್ಕೆ ಪ್ರಯತ್ನ ಪಟ್ಟು ನಾನು ಬಹಳ ನೊಂದು, ಮತ್ತೆ ಆ ಸಮಯದಲ್ಲಿ ನನ್ನ ಟಿಂಕು ಮಗಳು, ಅಂದ್ರೆ ನನ್ಗೆ ಮಗಳು ಅಂತೀನಿ ಶ್ವಾನನ, ಅವ್ರ ಮಗಳು ತೀರೋದ್ಲು. ಸೊ ಆವಾಗ ನಾನು ಯೋಚನೆ ಮಾಡಿದೆ, ನನ್ನ ಜೀವನದಲ್ಲಿ ನಾನು ಪಡ್ಕೊಂಬಂದಿರೋದು, ನನ್ನ ಜೀವನದಲ್ಲಿ ನನ್ನ ಗಂಡನಿಂದ ಏನೇನು, ನನ್ನ ತಾಯಿಯಿಂದ ನಾನು ಏನೇನು ಪಡ್ಕೊಂಬಂದು ಜನ್ಮ ಪಡೆದೆ, ನಮ್ಮ ತಂದೆಯಿಂದ ನಾನು ಏನೇನು ಕಲ್ತೆ, ನನ್ನ ಮಗನಿಂದ ನಾನು ಯಾವ ರೀತಿ ನೋವು ತಿಂದೆ, ಯಾವ ರೀತಿ ನನ್ನ ಮಗನ ಜೊತೆ ಇದ್ದೆ, ಎಲ್ಲ ನಾನು ರಿಹರ್ಸಲ್ ಮಾಡ್ಕೊಂಡು 1 ವರ್ಷ ನಾನು ನನ್ನ ಆತ್ಮದಲ್ಲಿ ಪರಮಾತ್ಮ ಅಂದ್ರೆ ನನ್ಗೆ ಹರಿಶ್ಚಂದ್ರ ಭಗವಂತ ನನ್ಗೆ ಪುನರ್ಜನ್ಮ ಕೊಟ್ಟ ಅಂದ್ರೆ ತಪ್ಪಾಗಲ್ಲ. ಆ ಮಶಾಣದಲ್ಲಿ ಮಣ್ಣ್ ಮಾಡಿರ್ತಕ್ಕಂತ ಜಾಗದಲ್ಲಿ ಹೋಗಿ ನಾನು ಬೆಳಗ್ಗೆ ಆದ್ರೆ ಸ್ನಾನ ಮಾಡೋದು, ಹರಿಶ್ಚಂದ್ರಗೆ ಒಂದೇ ಒಂದ್
ಕರ್ಪೂರ ಅಣ್ಸೋದು, ಕಡ್ಡಿ ಇಲ್ಲ, ಬರೀ ಕರ್ಪೂರ ಅಣ್ಸೋದು. ಆ ಮಶಾಣದಲ್ಲಿ ಸಮಾಧಿ ಹತ್ರ ಮಗು ಸಮಾಧಿ ಅಂದ್ರೆ ಮಗು ಅಂದ್ರೆ ಮಿಲನ ಅಂತ ಒಂದು ಹೆಣ್ಣು ಶ್ವಾನ, ಅದು ಮೊಮ್ಮಗಳು ಅಂತೀನಿ ನಾನು, ನನ್ ಮೊಮ್ಮಗಳು. ಅವಳ ಹತ್ರ ಕುತ್ಕೊಳ್ಳೋದು, ಅಳೋದು, ಎಷ್ಟು ಸಾಧ್ಯನೋ ಗುರುಗಳೇ ಅಷ್ಟು ಹತ್ತು ನನ್ನ ಬಂಧು ಬಳಗ ಎಲ್ಲರೂ ಆ ಟೈಮಲ್ಲಿ ನನ್ನ ಒಂದು ಜೀವನದಲ್ಲಿ ಬಂದಿರ್ತಕ್ಕಂತ ದಿನಗಳನ್ನ ನೆನ್ಸ್ಕೊಂಡು ನಾನು ಯಾರ ಮನೆಗೂ ಹೋಗ್ದೇರಂಗ ಆಗ್ಬಿಟ್ಟೆ. ಹೊರಗಡೆ ಬಂದ್ಬಿಟ್ಟೆ ಅನ್ಕೊಳ್ಳಿ, ಎಲ್ಲ ಒಂದು ಮನುಷ್ಯನ ಜಾತಿಯಿಂದಾನೇ ಹೊರಗಡೆ ಬಂದೆ. ಆ ಸಮಯದಲ್ಲೇ ನಾನು 131 ಜೋಡಿಗೆ ಮದ್ವೆ ಮಾಡಿಸಿದ್ದೆ ಗುರುಗಳೇ. ಒಂದ್ ನಿಮಿಷ ಈ ಆಯ್ತು ಇದು ನಡೀತಿತ್ತು, ಬಟ್ ಗಂಡ ಆ ಸಮಯದಲ್ಲಿ ಜೊತೆ ಇದ್ರ ಏನಾದ್ರ ಅವರು? ನಮ್ಮ ಗಂಡ ಆ ಸಮಯದಲ್ಲಿ ನನ್ನನ್ನು ಬಿಟ್ಟು ಮನೆ ಬಿಟ್ಟು ಹೊರಗಡೆ ಬಂದ್ಬಿಟ್ರು. ನನ್ನ ಬಾಳಲ್ಲಿ ಒಂದು ಯಾವ್ದೋ ಒಂದು ಕೆಟ್ಟಗಳಿಗೆ ನಡೀತು. ಅಂದ್ರೆ ನನ್ನ ಬಾಲ್ಯದಲ್ಲಿ ಬೀದಿ ನಾಯಿಗಳಿಗೆ ಮತ್ತೆ NGO ಮಾಡ್ಬೇಕು, ನಾನು ಇದೇ ರೀತಿಯಾದ NGO ಮಾಡ್ಬೇಕು, ಪ್ರಾಣಿಗಳ ಸೇವೆ ಮಾಡ್ಬೇಕು, ನನ್ ಮಗ ಹುಟ್ಟದ, ಇದ್ ನನ್ ಗಂಡ ಆಯ್ತು, ನನ್ ಮಕ್ಳಾಯ್ತು, ನಾನು ವಯಸ್ಸಾಯ್ತು, ಇದಕ್ ಮೇಲೆ ನನ್ ಏನ್ ಇದ್ದಿದ್ದೆ ಅದೇ. ಆದ್ರೆ ನಾನ್ ಮೊದಲನೇ ಜೀವನದಲ್ಲಿ ನನ್ ಗಂಡ ಬಂದ್ಬಿಟ್ಟು ನೀನು ಪ್ರೋತ್ಸಾಹ ಮಾಡೋರು. ಯಾವ ರೀತಿ ಅಂದ್ರೆ ಎಷ್ಟೇ ಜಗಳ ಆಗ್ಲಿ ಏನೇ ಆಗ್ಲಿ ಮತ್ತೆ ನಾವ್ ಒಂದಾಗ್ತಾ ಇದ್ವಿ. 20 ದಿವಸ ದೂರ ಇದ್ರುನು 2 ದಿವಸ ಜೊತೆಲಿ ಇರ್ತಿದ್ವಿ. ಆ ರೀತಿ ನನ್ನ ಜೀವನದಲ್ಲಿ ಯಾರ್ಯಾರು ಬಂದ್ರು ಅವರೆಲ್ಲ ನನ್ ಶತ್ರುಗಳು ಅಂತ ಹೇಳಕ್ ಇಷ್ಟ ಪಡಲ್ಲ. ನನ್ನ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಕ್ಕೆ ಅವರೆಲ್ಲ ಕಾರಣಕರ್ತರು ಅಂತ ನಾನು ಹೇಳಕ್ಕೆ ಸಾಧ್ಯ ಆಗುತ್ತೆ ಗುರುಗಳೇ. ಆಯ್ತು, ಈ ಮದುವೆ ಮಾಡಿಸಿದ್ದು ಅಥವಾ ಈ ನಾಯಿ ನೋಡ್ಕೊಳ್ತಾ ಇದ್ರಿ, ಒಂದು ಸಾಧಾರಣ ಜೀವನ ನಡೀತಾ ಇತ್ತು, ಬಟ್ ಸಡನ್ ಆಗಿ ಅಷ್ಟು ಜನಕ್ಕೆ ಮದುವೆ ಮಾಡ್ಲಿಕ್ಕೆ ಶಕ್ತಿ ಹೇಗೆ ಬಂತು, ಅಥವಾ ಅದೇನ್ ಕತೆ ಅದು? ಅದು ನನ್ನ ಜೀವನದಲ್ಲಿ ನಾನು ಪ್ರಾಣಿಗಳ್ದು NGO ಮಾಡ್ಬೇಕು ಅಂತ ನನ್ನ ತಲೆಯಲ್ಲಿ ತುಂಬಾ ಆಸೆ ಕುತ್ಕೊಂಡಿತ್ತು, ಸಣ್ಣ ವಯಸ್ಸಿಂದಲೂ ಇತ್ತು. ಅದ್ ಆಸೆ ಯಾವ್ದೇ ರೀತಿ ಡಿಲೀಟ್ ಮಾಡಕ್ ಆಗ್ಲಿಲ್ಲ ನನ್ಗೆ. ಹಿಂಗೆ ನನ್ನ ಜೀವನದಲ್ಲೂ ಒಬ್ಬ ಬಾಲ್ಯ ಸ್ನೇಹಿತ ಅಂತ ಹೇಳಿ ಒಬ್ಬ ನನ್ನ NGO ಮಾಡೋದಿಕ್ಕೆ ನಾನು ದಾರಿ ತೋರಿಸ್ತೀನಿ, ಒಳ್ಳೇದಾಗುತ್ತೆ, ಇದೇ ರೀತಿ ಮಾಡಿದ್ರೇನೆ ನಾನು NGOಗೆ ಜಾಗಗಳು ಇದೆಲ್ಲ ಇಸ್ಕೊಡಕ್ಕಾಗುತ್ತೆ, ಮಾಡೋಣ, ಪ್ರಾಣಿದು ಸೇವೆ ಮಾಡೋದಿಕ್ಕೆ ಯಾರಾದ್ರೂ ಒಬ್ರು ಸಪೋರ್ಟ್ ಬೇಕು ಅಂತ ಹೇಳಿದ್ರು. ಸರಿ, ಆ ಟೈಮಲ್ಲಿ ನನ್ನ ಸ್ನೇಹಿತ ಅಂದ್ರೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸ್ನೇಹಿತ ಬಂದ ಬಾಳಲ್ಲಿ ಬಂದು ಅದು NGO ಮಾಡೋಣ ಅಂತ ಎಲ್ಲ ಹೇಳಿ ನನ್ಗೆ ಹೇಳಿದಾಗ ನನ್ಗೆ ಆವಾಗ ಆಯ್ತು, ನಾವು ಇದೊಂದು ಮಾಡೋಣ ಅಂತೇಳಿ ನಮ್ಮ ಮನೆಯವ್ರ ಹತ್ರನು ಕೂತ್ ಮಾತಾಡಿದ್ವಿ. ಆದ್ರೆ ಅವನು ಬಂದಿರ್ತಕ್ಕಂಥ ಉದ್ದೇಶ ಅದಾಗಿರ್ಲಿಲ್ಲ ಗುರುಗಳೇ. ನಾಯಿಗಳಂದ್ರೇನೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಅವನ್ ಬಂದು ನನ್ನ ಬಾಲ್ಯದಿಂದ ನಾನು ನಾಯಿ ವಿಷಯದಲ್ಲಿ ಈ ರೀತಿ ಇದೀನಿ ಅಂತ ನಾನು ಸೇವೆ ಮಾಡ್ತೀನಿ, ನಿನ್ಗೊಂದ್ ದಾರಿ ತೋರಿಸ್ತೀನಿ, NGO ಮಾಡಿ ಉದ್ಧಾರಕ ಆಗ್ಬೋದು, ಪ್ರಾಣಿಗಳನ್ನ ಉದ್ಧಾರಕ ಮಾಡ್ಬೋದು ಅನ್ನೋದೊಂದ್ ತಲೆಯಲ್ಲಿ ಆಸೆ ಇಟ್ಟು ಬಂದು ನಮ್ಮನೆಯಲ್ಲಿ ಬಂದು ಕೂತ್ಕೊಂಡಾಗ ನಮ್ಮ ಮನೆಯವರು ಹೊರಟು ಬಿಟ್ಟಿದ್ರು, ಆಲ್ರೆಡಿ ಹೊರಟು ಬಿಟ್ಟಿದ್ರು. ಅವ್ರು ಬರ್ಲೇ ಇಲ್ಲ, ಓದೋರು ಬರ್ಲಿಲ್ಲ. ಈ ಮನುಷ್ಯ ಬಂದು ಮನೇಲಿ ಕೂತ್ಬಿಟ್ರು. ಆಗ ನೇರವಾಗಿ ಇದೇ ನನ್ ಜೀವನ, ಪ್ರಾಣಿಗಳೇ ನನ್ನ ಭವಿಷ್ಯ ಅನ್ಕೊಂಡು ನಾನು ಬಂದ್ಬಿಟ್ಟಿದ್ದೆ. ಆಗ ನನ್ ಮನೆಯವರು ನನ್ನ ಮಗ ಇಬ್ರು ಹೊರಗಡೆ ಹೋಗಿ ಮೀಟ್ ಆಗಿದ್ದಾರೆ. ಒಟ್ಟಿಗೆ ಅವ್ರ ಮನೆ ಬಿಟ್ಟು ಹೋಗಿಲ್ಲ, ಹೊರಗಡೆ ಹೋಗಿ ಇಬ್ರು ಮೀಟ್ ಆಗಿದ್ದಾರೆ. ಯಾರ್ಯಾರು? ನನ್ ಮಗ, ನಮ್ಮ ಮನೆಯವರು. ಓಕೆ. ಸೊ ಅವಾಗ ನನ್ ಮಗನ್ಗೆಲ್ಲ ಪ್ರತಿಯೊಂದು ನಾನು ಹೇಳಿನೇ ನಡ್ಕೊಂಡಿದ್ದೆ, ಈ ರೀತಿ ಇದೆ ಜೀವನ, ಈ ರೀತಿ ಹೋಗ್ತಾ ಇದೆಪ್ಪ, ಏನ್ ಮಾಡೋಣ ಅಂತ. ಅದು ನನ್ ಮಗಗೆ ಭಯ ಅಂತ ನಾನಂದ್ರೆ ಭಯ ಅಂತ ಹೇಳ್ತಿದ್ದ ಅವನು. ಬಟ್ ನನ್ಗೆ ಯಾವ ರೀತಿ ಭಯ ಅಂದ್ರೆ ನಮ್ಮ ಮಕ್ಳು ಒಂದು ಕರೆಕ್ಟ್ ಆಗಿ ಅಂಡರ್ಲೈನ್ ಅಲ್ಲೇ ಇರ್ಬೇಕು ಅನ್ನೋದು ಉದ್ದೇಶ ನನ್ಗೆ. ಕಷ್ಟ ಜೀವನ ನಮ್ದು, ಕಷ್ಟ ಜೀವನದಲ್ಲೇ ನಾವು ಮುಂದೆ ಬರ್ಬೇಕು ಅಂತ ನಾನು ನನ್ ಮಗನ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇಟ್ಟು, ನಾನು ಚಿಕ್ಕ ವಯಸ್ಸಿಂದಾನೇ 2ನೇ ಕ್ಲಾಸಿಂದಾನೇ ಅವನ್ ಬಟ್ಟೆ ಅವನೇ ಉಟ್ಕೊಬೇಕು, ಅವ್ನ್ ತಟ್ಟೆ ಅವನೇ ತೊಳ್ಕೊಬೇಕು, ಅವನು ಬದುಕೋ ಶಕ್ತಿನ ನಾನು ತುಂಬಿಸ್ದೆ ಗುರುಗಳೇ ಅವನಲ್ಲಿ. ನಾನು ಕೆಲವೊಂದು ಮಕ್ಳಿಗೆ ನಾವು ಪಾಠ ಕಲ್ಸ್ಬೇಕಂದ್ರೆ ನಾವು ತಾಯಿ ಆದವ್ರು ಕೆಟ್ಟವ್ರಾದ್ರೇನೆ ಮಕ್ಳು ಒಳ್ಳೆಯವ್ರಾಗ್ತಾರೆ ಅಂತ ನನ್ನ ಉದ್ದೇಶ. ಅದು ನಾನ್ ನಮ್ ತಾಯಿಯಲ್ಲಿ ಕಂಡೆ ಗುರುಗಳೇ. ಈಗ್ಲೂ ನಮ್ ತಾಯಿಗೆ ಮನ್ಸಲ್ಲಿ ನಾನು ಅಂದ್ರೆ ಪ್ರೀತಿ ಇದೆ, ಆದ್ರೆ ಅವ್ರು ನನ್ನ ಮುಂದೆ ಪ್ರೀತಿಸಲ್ಲ ಗುರುಗಳೇ. ನಮ್ ತಾಯಿ ಬಗ್ಗೆ ಬಹಳ ನೋವಿದೆ ನನ್ಗೆ. ಆ ರೀತಿ ಮಕ್ಳು ಒಳ್ಳೆ ದಾರಿಲಿ ಇರ್ಬೇಕಂದ್ರೆ ತಾಯಿ ಅದವಳು ಸ್ವಲ್ಪ ಕೆಟ್ಟವಳಾದ್ರೇನೆ ಮಕ್ಳು ಜೀವನದಲ್ಲಿ ಪಾಠ ಕಲಿತಾರೆ. ಇವತ್ತು ನಮ್ ತಾಯಿ ಅವತ್ ನಾನು ಕಷ್ಟಪಟ್ಟಾಗ ನನ್ನ ಕೈ ಹಿಡ್ದು ನನ್ನ ಸೇರ್ಸ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾನು ಒಂದು 5 ರೂಪಾಯಿ ಪ್ಯಾಕೆಟ್ ಬಿಸ್ಕೆಟ್ ಪ್ಯಾಕೆಟ್ಗೂ ನಮ್ ತಾಯಿ ಕೈ ಒಡ್ಡುತ್ತಿದ್ನೋ ಏನೋ ಅನ್ಸುತ್ತೆ ಗುರುಗಳೇ. ಆದ್ರೆ ನನ್ನ ಅವತ್ತು ದಿವ್ಸ ಅವರೆಲ್ಲ
ನನ್ನ ಒಂದೊಂದು ಏಳಿಗೆಗೂ ಮೆಟ್ಲು ಅನ್ಕೊಂತೀನಿ ಗುರುಗಳೇ. ನಾನು ಯಾರನ್ನು ಶತ್ರು ಅಂತ ನೋಡಲ್ಲ, ಯಾರನ್ನು ಮಿತ್ರರು ಅಂತ ನೋಡಲ್ಲ. ನನ್ನ ಬಾಳಲ್ಲಿ ಯಾರು ಸ್ನೇಹಿತರು ಇಲ್ಲ ಗುರುಗಳೇ. ನನ್ಗೆ ಸೀರಿಯಲ್ ನೋಡೋರು ನೋಡಿದ್ರೆ ಆಗಲ್ಲ ಸ್ನೇಹಿತರೆ. ಈವನ್ ನಮ್ ತಾಯಿ ಸೀರಿಯಲ್ ನೋಡ್ತಾ ಇದ್ರು ನನ್ಗೆ ಬಹಳ ನೋವಾಗುತ್ತೆ. ನೋಡ್ಬಾರ್ದು ಅನ್ನೋ ಉದ್ದೇಶ ನನ್ ಮನ್ಸಲ್ಲಿ ಆ ರೀತಿ. ಅಂತದ್ದು ನನಗೆ ಸ್ನೇಹಿತರು ಇಲ್ಲ. ದುಷ್ಟರು ಯಾರು ಅಂದ್ರುನು ನನಗೆ ಕೆಟ್ಟ ಅಭ್ಯಾಸ ಮಾಡೋರೆಲ್ಲ ಕೆಟ್ಟವ್ರು, ಕುಡಿಯೋರೆಲ್ಲ ಕೆಟ್ಟವ್ರು, ಕೆಟ್ಟು ಅಭ್ಯಾಸ ಮಾಡೋರೆಲ್ಲ ಕೆಟ್ಟವ್ರು, ನಾನು ಅಂತವ್ರಿಂದ ದೂರ ಇರ್ಬೇಕು ಅನ್ನೋದು ಉದ್ದೇಶ. ನನ್ಗೆ ಏನಾದ್ರೂ ಒಂದ್ ಮನ್ಸಿಗೆ ನೋವು ಬಂತಂದ್ರೆ ಒಂದು ನಾಯಿ ಹತ್ರ ಕುತ್ಕೊಂತೀನಿ. ನಾನು ಬಾಯಲ್ಲಿ ನಾಯಿ ಅಂತ ಬರಲ್ಲ, ಬಟ್ ಈ ಪ್ರೋಗ್ರಾಮ್ ಎಷ್ಟು ಜನ ನೋಡ್ತಾ ಇರ್ತಾರೆ, ಕೆಲವೊಂದು ಮನ್ಸಲ್ಲಿ ನೋವು ಇರುತ್ತೆ. ಆ ನೋವನ್ನ ನಾವ್ ಯಾರ ಹತ್ರ ಆದ್ರೂ ಹೇಳ್ಕೊಂತೀವಿ ಗುರುಗಳೇ. ಹೇಳ್ಕೊಂಡಾಗ ಏನ್ ಮಾಡ್ತಾರೆ, ನಾವು ಹೇಳ್ಬಿಟ್ಟು ನಾವ್ ಎದ್ದು ಹೊರಟೋ ಸಮಯದಲ್ಲಿ ನಮ್ಮ ಬೆನ್ನಿಂದ ಏನ್ ಮಾಡ್ತಾರೆ, ಮಾತಾಡಿ ನಗ್ತಾರೆ. ಅದೇ ಪ್ರಾಣಿಗಳು ಆ ರೀತಿ ಮಾಡಲ್ಲ ಗುರುಗಳೇ. ಪ್ರಾಣಿಗಳು ನಮ್ಮ ನೋವಿಗೆ ಸ್ಪಂದಿಸ್ತವೆ, ಅವ್ರ ಕಣ್ಣಲ್ಲೂ ನೀರ್ ಬರುತ್ತೆ. ಈ ರೀತಿಯಾಗಿ ನಾನು ಅವರು ನನ್ನ ಬಾಳಲ್ಲಿ 2ನೇ ಜೀವನದಲ್ಲಿ ಬಂದಂಗೆ ಬಂದು ಒಳ್ಳೇದು ಪ್ರಾಣಿಗಳ್ದು ಮಾಡೋಣ ಅಂತೇಳಿ ಉದ್ದೇಶದಲ್ಲಿ ಬಂದು ದುರುಪಯೋಗ ಪಡಿಸ್ಕೊಂಡು ಅವರು ಬಾಳಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಜೀವನ ಮಾಡಿ ಒಬ್ಬರನ್ನೂ ಒಂದು ಬಾಳಿಸ್ದಿರಾ ಎಲ್ಲಾರು ಸಂಸಾರ ಹಾಳು ಮಾಡಿ, ಎಲ್ಲಾರ ಮಕ್ಕಳನ್ನು ಹಾಳು ಮಾಡಿ, ಕೆಟ್ಟ ರೀತಿಯಲ್ಲಿ. ನಿಮಗ್ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ಲ ಗುರುಗಳೇ. ಅಂದ್ರೆ ಅವನ ದೃಷ್ಟಿಯಲ್ಲಿ ಶ್ವಾನವನ್ನ ವಿಷಯ ಇಟ್ಕೊಂಡು ಅಂದ್ರೆ ಶ್ವಾನ ಅನ್ನೋದು ನಿಮ್ ಮೈನಸ್ ಪಾಯಿಂಟ್ ಅಂತ ಆತನಿಗೆ. ಅಂದ್ರೆ ಅದನ್ನ ಭಾವನಾತ್ಮಕವಾಗಿ ನಂಬಿಸಿದ್ರೆ ಈಕೆ ನಂಬುತ್ತಾರೆ ಅಂತ. ಖಂಡಿತ ಗುರುಗಳೇ. ಸೊ ಆ ಕಾರಣಕ್ಕೆ ಸ್ವಲ್ಪ ಗಂಡ ದೂರ ಗಂಡ ದೂರ ಅಂದ್ರೆ ಗಂಡನ್ ರೀಸನ್ ಬೇಕು, ಕುಡಿಯಕ್ಕೆ ದಾರಿ ಬೇಕು. ಓಕೆ, ಅದೊಂದು ಕಾರಣ ಆಯ್ತು. ಕಾರಣ ಬೇಕು ಅವ್ರಿಗೆ. ಮನೆ ಬಿಟ್ಟು 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 ಹೋಗ್ತಿದ್ರು ಗುರುಗಳೇ ಅವರು. ಅಂದ್ರೆ ಹೌದಾ, ಅವತ್ತಿಗೆ ಸ್ವಲ್ಪ ನೀವು ಹಾದಿ ತಪ್ಪಿದ್ ಹೌದಾ? ಹಾದಿ ತಪ್ಪಿದಂದ್ರೆ ಇವನ್ ಬಂದ್ ಇಷ್ಟು ದಮ್ ಹಚ್ತಾ ಬಂದ್ ಮನೇಲಿ ಕುತ್ಕೊಂಡ್ಬಿಟ್ಟ ಗುರುಗಳೇ ಈ ವ್ಯಕ್ತಿ. ದೊಡ್ಡ ಪ್ರೇಮ ಅಷ್ಟು ಬಲವಂತವಾಗಿತ್ತು ಆ ಕಡೆಯಿಂದ? ಯಾವುದೇ ರೀತಿ ಪ್ರೀತಿ ಪ್ರೇಮ ಇರ್ಲಿಲ್ಲ ಗುರುಗಳೇ. ಇಷ್ಟೇ ವಿಷಯ. NGO ಮಾಡೋಣ, ನಾನು ಕ್ಲಾಸ್ಮೇಟ್ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಇವಾಗ ನಾನು ನೋಡ್ತಾ ಇದ್ದೀನಿ. ಆದ್ರೆ ಹೆಣ್ಬಾಕ ಅಂತ ನನ್ಗೆ ಗೊತ್ತಿಲ್ಲ ಗುರುಗಳೇ. ಅವನು ಹೆಣ್ಬಾಕ ಅಂತ ನನ್ಗೆ ಗೊತ್ತಿಲ್ಲ. ಯಾವ ಹೆಣ್ಣು, ಯಾವ ಒಂದು ಒಂಟಿಯಾದ ಜೀವನ, ಯಾವ ಒಂಟಿ ಮಹಿಳೆ ಈ ರೀತಿ ಅನ್ನೋರುನ ನನ್ನ ಹೆಂಡತಿ ನನ್ನ ಮನೆಯವರು ಅನ್ನೋ ಭಾವನೆಯಲ್ಲಿ ಅವ್ನು ಬದುಕ್ತಿದ್ದಾನೆ. ಐ ಥಿಂಕ್ ಮೆಂಟಲಿ ಪ್ರಾಬ್ಲಮ್ ಅಲ್ಲಿ ಇದಾರೆ ಆ ವ್ಯಕ್ತಿ, 2ನೇ ಅವನು ಅಂತ ನನ್ಗೆ 100% ಗೊತ್ತು ಗುರುಗಳೇ. ಮಚ್ಚ ತಗೊಂಡು ಬಂದು ಕೂತ್ಕೊಳ್ಳೋದು ಅಂದ್ರೆ ಏನ್ ಅರ್ಥ? ಅಂದ್ರೆ ಯೂಟ್ಯೂಬ್ ಆನ್ ಮಾಡೋದು ಮಾಡ್ಬಿಟ್ಟು ಈಗ ನಾನು ಹೇಳಿದ್ರೆ ಅವ್ರು ಮರ್ಡರ್ ಮಾಡ್ತಾರೆ, ನಾನು ಹೇಳಿದ್ರೆ ಇದ್ ಮಾಡ್ತಾರೆ ಅದ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ. ನನಗ್ ಪ್ರಪಂಚನೇ ಗೊತ್ತಿಲ್ಲ. ನನ್ 4 ಗೋಡೆ ಮಧ್ಯ ಗೊತ್ತು. ವ್ಯಾಪಾರ, ನೀರಿನ ವ್ಯಾಪಾರ, ಅದು ನನ್ ಗಂಡನ್ ಜೊತೆ ಹೋಗಿ ಯೂಟ್ಯೂಬ್ ಯಾಕೆ ಆನ್ ಮಾಡ್ತಿದ್ರು? ಅವರು ಕೊಲೆ ಆಗಿರತಕ್ಕಂತ ವ್ಯಕ್ತಿಗಳ್ದೆಲ್ಲ ಯೂಟ್ಯೂಬ್ ಅಲ್ಲಿ ಬರೋದಲ್ವಾ ಅವಾಗ. ಅಂದ್ರೆ ಬೇರೆ ಯಾವ್ದೋ ಕತೆ ತೆಗೆದು ಅವ್ರ ಸ್ನೇಹಿತರುಗಳ್ದು. ಹೌದೌದು, ಅವರು ಸ್ವಲ್ಪ ಎಲ್ಲಾರ ಜೊತೆ ಇದ್ರು. ಅವ್ರ ಹೆಸರೆಲ್ಲ ಹೇಳಕ್ ಇಷ್ಟ ಪಡಲ್ಲ ಗುರುಗಳೇ. ಅವರು ಎಲ್ಲ ಅವ್ರವ್ರು ಬಗ್ಗೆ ನಾವ್ ಮಾತಾಡೋ ಅರ್ಹತೆನೂ ನಮ್ಗಿಲ್ಲ, ನಮ್ಗೆ ಆ ದಾರಿನೂ ಬೇಕಾಗಿಲ್ಲ. ಆ ರೀತಿಯಾದ ಒಂದು ಸ್ನೇಹಿತರುಗಳ ಜೊತೆ ಅವರೆಲ್ಲ ಇದ್ರು. ಅಂತವ್ರು ಗುರುಗಳಾಗಿದ್ರು ಅವ್ರಿಗೆ. ಅವರು ರೀತಿಯಲ್ಲಿ ನನಗೆ ಹೇಳೋರು, ಈ ರೀತಿ ನೀನ್ ಬಂದಿಲ್ಲ ಇವಾಗಿಲ್ಲ ಅಂದ್ರೆ ನಾನ್ ನಿನ್ ಗಂಡ ಮಗನ್ನ ಕೂಡ ಕೊಲೆ ಮಾಡ್ತೀನಿ, ಅವ್ರನ್ನು ನಾನು ಕತ್ತರಿಸಾಕ್ತೀನಿ, ನಿನ್ನೂ ಸಾಯಿಸ್ತೀನಿ, ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ರು. ಬಂದ್ ನಮ್ಮ ಮನೇಲೆ ಸೇರ್ಕೊಂಡ್ರು. ಆಗ ಅವ್ರಿಗೆ ಮೊದಲನೇ ಹೆಂಡತಿ ಸತ್ತೋಗಿದ್ಲು, ಸೂಸೈಡ್ ಮಾಡ್ಕೊಂಡು ಅಂತ ಹೇಳಿದ್ರು. ಅಂದ್ರೆ ನನ್ಗೆ ಡೈರೆಕ್ಟ್ ಸೂಸೈಡ್ ಮಾಡ್ಕೊಂಡು ಅಂತ ಹೇಳಿಲ್ಲ, ಒಂದ್ ಆಕ್ಸಿಡೆಂಟ್ ಆಗಿ ತೀರೋದ್ಲು. ನನ್ಗೊಂದು ಹೆಣ್ಮಗು ಇದೆ, ನಾನ್ ಲೈಫ್ ಹುಡುಕ್ತಾ ಇದ್ದೀನಿ ಅಂದ್ರು. ಅದೇ ಸಮಯದಲ್ಲಿ ಫಿಲ್ಮ್ ಆಕ್ಟರ್ ಶ್ರುತಿ ಅವ್ರದ್ದು 2ನೇ ಜೀವನ ಅಂತ ನಾನು ಕಣ್ಣಲ್ಲಿ ನೋಡಿದ್ದೆ. ಅವ್ರ ಅಭಿಮಾನಿ ನಾನು. ಸೊ ಇದು ನೋಡ್ದಾಗ ನಾನೇನ್ ಅನ್ಸ್ತು, ದೇವ್ರೆ ನನ್ಗೆ ಈ ರೀತಿ ಒಂದು ದಾರಿ ಕೊಟ್ಟಿದ್ದಾನೇನೋ, ಇರಬಹುದೇನೋ ಅನ್ನೋ ಒಂದು ಉದ್ದೇಶದಲ್ಲಿ ಇದ್ದೆ. ಆದ್ರೆ ನಮ್ಮ ಮನೆಯವರು ಮನೆ ಬಿಟ್ಟು ಹೋದಾಗ ಇವನು ಬಂದು ಮನೆಯಲ್ಲಿ ಇಷ್ಟುದ ಮೊಚ್ಚತ್ಕೊ ಬಂದು ಕೂತ್ಕೊಂಡಾಗ ಅವತ್ತು ದಿವ್ಸ ಇನ್ನು ಬದುಕಿದ್ರೆ ಇಲ್ಲೇ, ಇಲ್ಲಾಂದ್ರೆ ನಿನ್ನೂ ಸಾಯಿಸಿ ನಾನು ಸಾಯಿಸ್ತೀನಿ, ಅವ್ರನ್ನೂ ಸಾಯಿಸ್ತೀನಿ ಅಂದಾಗ ನಾನ್ ಬೇರೆ ಆಪ್ಷನ್ ಇಲ್ದಿರ ಆ ಸಮಯದಲ್ಲಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಅವರು, ಆಡ್ಗೋಡಿ ಪೊಲೀಸ್ ಅವರು, ಅಶೋಕ್ ನಗರ ಪೊಲೀಸ್ ಅವರು, 3 ಸ್ಟೇಷನ್, ಮಡಿವಾಳ ಸ್ಟೇಷನ್ ಅವರು ಎಲ್ಲಾರು ಅವ್ರು ಹೇಳಿದ್ರು ನಮ್ಮ ಸ್ನೇಹಿತ ಆತ,
ನೀನ್ ಇವಾಗ ಹಿಂಗ್ ಬಂದ್ಬಿಟ್ಟಿದ್ಯಾ, ನೀನ್ನ ಬಿಡಲ್ಲ ಅವನು ಬಿಟ್ರೆ ನೀನ್ ಸತ್ತೋಗ್ತೆ, ನಿನ್ ಗಂಡ ಮಕ್ಕಳನ್ನ ಸಾಯಿಸ್ತಾರೆ, ಯೋಚನೆ ಮಾಡು, ಇದೇ ನಿನ್ ಲೈಫು, ಹಣೆ ಬರ ಹಿಂಗೆ ಇದ್ಬಿಡು ಅಂದಾಗ ಇದೇ ಇರ್ಬೋದೇನೋ. ಹೇಳಿದ್ರ? ಹೌದು ಹೌದು ಗುರುಗಳೇ, ಆ ರೀತಿ. ಯಾಕಂದ್ರೆ ಅವರು ಎಲ್ಲಾ ದೊಡ್ಡ ದೊಡ್ಡ ಕೆಲ್ಸಗಳಲ್ಲಿ ಅವರು ಒಂದು ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಗುರುಗಳೇ. ಜಗತ್ತು ಅಂತ ಆ ಜಗತ್ತಲ್ಲಿ ಇವರು ಏನು ಅನ್ನೋದು ಅವರು ತಿಳ್ಕೊಂಡಿದ್ರು. ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಓಪನ್ ಮಾಡ್ಬೇಕಾಗುತ್ತೆ ಕೆಲವೊಂದ್ ಮಾತುಗಳು. ಅದಕ್ಕೆ ಅವ್ರ ಬಗ್ಗೆ ನಾನ್ ಬೇಡ ಗುರುಗಳೇ, ನನ್ ಬಗ್ಗೆ ಮಾತ್ರ ಹೇಳ್ಬೋದು ನಾನು. ಸೊ ಹಂಗಾಗಿ ನಿನ್ ಜೀವನ ಇದೇ ಕಣಮ್ಮ, ಹಿಂಗೆ ಇರ್ಬೇಕು ನೀನು ಅಂದಾಗ ನಾನು ಯಾವ್ದೇ ರೀತಿಯಲ್ಲೂ ನನ್ ಗಂಡ ಮಗನ್ಗೆ ಸಪೋರ್ಟ್ ಮಾಡಕ್ ಆಗಿಲ್ಲ. ಯಾಕೆ ನಾವು ಸಂಪಾದನೆ ಮಾಡಿದ್ವಿ, 10 ಲಕ್ಷ ಲೀಸಲ್ ಇದ್ವಿ, ಆಗ ತಾನೇ ಕಾರ್ ತಗೊಂಡಿದ್ವಿ, ಒಡವೆಗಳು ಮಾಡ್ಸಿದ್ವಿ. ಜೀವನದಲ್ಲಿ ಎದೊಳ್ಬೇಕಾದಂತ ಮೆಟ್ಲಲ್ಲಿ ನಾನು 25 ವರ್ಷ ಕಷ್ಟಪಟ್ಟು ಹೋರಾಟ ಮಾಡಿದೆ. ನನ್ ಗಂಡ ಅಂತ ಹುಡ್ಕೊಂಡು ಹೋಗ್ತಿದ್ದೆ ಗುರುಗಳೇ. ಎಷ್ಟು ಕಡೆ ಹುಡ್ಕೊಂಡು ಹೋಗಿ ಒದೆಗಳು ತಿನ್ಕೊಂಡು ವಾಪಸ್ ಮನೆಗ್ ಬಂದು ಒಂಟಿಯಾಗಿ ಬರ್ತಿದ್ದೆ. ಇದೆಲ್ಲ ನನ್ ಜೀವನ ಒದೆ ತಿನ್ನೋದೇ ಜೀವನ ಆಗೋಗಿತ್ತು. ಆ ರೀತಿ ಮನುಷ್ಯ. ನಮ್ಮ ಯಜಮಾನ್ರು ಬಹಳ ಬಹಳ ಅಭಿಮಾನಿ, ರಾಜ್ಕುಮಾರ್ ಅಭಿಮಾನಿ. ಅವರು ಸತ್ತಾಗ 1 ವಾರ ಮನೆಗೆ ಬರ್ಲಿಲ್ಲ ಗುರುಗಳೇ. ವೀರಪ್ಪನ್ ಅವ್ರು ಕರ್ಕೊಂಡು ಹೋದಾಗ ಆವಾಗಂತೂ ಸಿಕ್ಕಾಪಟ್ಟೆ ಕುಡಿಯೋರು. ಬಟ್ ನನ್ಗೆ ಗೊತ್ತಿರ್ಲಿಲ್ಲ ಗುರುಗಳೇ, ಗೊತ್ತಾಗ್ದಿರಂಗೆ ಮೈಂಟೈನ್ ಮಾಡಕ್ಕೋಸ್ಕರ ಮನೆಗೆ ಬರ್ತಿರ್ಲಿಲ್ಲ ಅವರು. ಮದ್ವೆ ಆದ ಗೊತ್ತಿಂದ ಅವ್ರು ಕುಡಿತ ಚಟದಲ್ಲಿ ಇದ್ರು. ಎಲ್ಲಿ ನನ್ಗೆ ಗೊತ್ತಾಗುತ್ತೆ ಅನ್ಬಿಟ್ಟು ಮನೆಗೆ ಬರ್ತಿರ್ಲಿಲ್ಲ ಗುರುಗಳೇ. ಇದೇ ಮೇನ್ ಕಾರಣ ಗುರುಗಳೇ. ನಮ್ಮ ಜೀವನದಲ್ಲಿ ನನ್ ಗಂಡ ಬಿಟ್ಟು ನನ್ನ ಹೋಗಿ ಬಹಳ ನೋವು ಕೊಟ್ಬಿಟ್ಟಿದ್ದಾರೆ ಗುರುಗಳೇ. ಒಂಟಿಯಾಗಿ ಕಳ್ದು ನನ್ ಮಗನೇ ನನ್ ಪ್ರಪಂಚ, ನನ್ ಮಗನೇ ನನ್ ಜೀವನ, ಬೇರೆ ಯಾವ್ದು ಇಲ್ಲ ಅಂತ ನನ್ ಬದುಕೊಂಡ್ ಬಂದೆ ಗುರುಗಳೇ. ಮಗನು ಕೈ ಬಿಟ್ಟು ಹೋದಾಗ ನಮ್ಮ ತವ್ರ ಮನೆಯಲ್ಲಿ ಆಗ್ಲಿ, ಅಕ್ಕಪಕ್ಕ ಆಗ್ಲಿ, ಬಂಧು ಬಳಗಾಗ್ಲಿ ಯಾರು ನನ್ ಕೈ ಹಿಡಿಲಿಲ್ಲ ಗುರುಗಳೇ. ಅಂತ ಸಮಯದಲ್ಲಿ ನನಗೆ ಮಣಿ ಅಂತ ಒಂದ್ ಹುಡ್ಗ ಅತ್ತಿಬೆಲೆಯಲ್ಲಿ ಇರೋದು, ಅವರು ನನ್ನ ತಮ್ಮ ಅಂತ ಹೇಳಿದ್ರೆ ತಪ್ಪಿಲ್ಲ, ನನ್ನ 2ನೇ ತಂದೆ ಅಂದ್ರೂ ತಪ್ಪಿಲ್ಲ, ನನ್ ಮಗ ಅಂದ್ರೂ ತಪ್ಪಿಲ್ಲ. ಆತ ಬಂದು ನಮ್ಮ 2ನೇ ಅವ್ರ ಕಡೆನೆ ಪರಿಚಯ ಆಗಿದ್ದು. ಅವರು ನನ್ನ ಕರ್ಕೊಂಡೋಗಿ ನೇಣ್ ಹಾಕೊಂಡ್ ಸಾಯ್ಬೇಕಿತ್ತು ಗುರುಗಳೇ. 4 ನಾಯಿ ಇದೆ ಮನೇಲಿ, ಇನ್ನ 2 ರೋಡ್ನ ರೆಸ್ಕ್ಯೂ ಮಾಡಿದ್ ನಾಯಿಗಳಿತ್ತು. ಸಾಯ್ಬೇಕು ಅಂತ ನೇಣ್ ಹಾಕೊಂಡಿದ್ದೆ ಗುರುಗಳೇ. ಆ ಸಮಯದಲ್ಲಿ ಅವ್ರು ಬಂದ್ರು, ಕಾಪಾಡಿ. ಅವರು ಮಮತಾ ಅಂತ ಗಂಡ ಹೆಂಡತಿ, ನನ್ನ ಕಾಪಾಡಿ ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಟು ಊಟ ಹಾಕಿ ನನ್ನ ರಕ್ಷಣೆ ಮಾಡಿದ್ರು. ಅದು ನಾನು ಸಾವಿರಿಗೂ ಮರೆಯಲ್ಲ ಗುರುಗಳೇ. ಇವತ್ತು ನನ್ ಮಗನ್ ಜೊತೆ ಇದ್ದೀನಿ, ನನ್ ಮೂಕ ಪ್ರಾಣಿಗಳ ಜೊತೆ ಇದ್ದೀನಿ, ನನ್ ಮಕ್ಳು ಅಂತೀನಿ ಎಲ್ಲ. ನಾನು ಇದನ್ನೇನು ಕೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ತಂದೆ ತಾಯಿ ನೋಡಿ ಮಾಡಿ ಮದುವೆ ಮಾಡೋವರೆಗೂ ದಯವಿಟ್ಟು ಕಾಯ್ರಿ. ನಿಮ್ಗೆ ಪ್ರಪಂಚದಲ್ಲಿ ಯಾವ್ದು ಒಳ್ಳೇದು ಕೆಟ್ಟದ್ದು ಅವ್ರು ನೋಡ್ತಾರೆ. ಅವರು ನೇರವಾಗಿ ಯಾವ್ದು ತಪ್ಪು ಯಾವ್ದು ಸರಿ ಅನುಭವ ಇರುತ್ತೆ. ಅವ್ರು ಮಾಡಿರ್ತಕ್ಕಂತ ಒಂದು ಜೀವನದಲ್ಲಿ ನೀವು ಭಾಗಿಯಾಗ್ಬೇಕ ವಿನ ಸ್ವತಃ ನಾವು ತಂದೆ ತಾಯಿಗಳನ್ನ ದೂರ ಇಟ್ಟು ನಮ್ ಜೀವನ ನಾವು ಉಳ್ಕೊಂಡ್ ಬಂದಿದ್ದಕ್ಕೆ ಇವತ್ತು ತಪ್ಪು ದಾರಿ ಮಾಡ್ಕೊಂಡು, ಅವರು ಬೇರೆ ಜಾತಿ, ನಾವು ಮಾಂಸ ತಿನ್ನೋರು, ಅವರು ತಿಂದಿರ ಇರೋರು. ಏನಾಗುತ್ತೆ ಅಲ್ಲೇ ಹೊಂದಾಣಿಕೆ ಸ್ಟಾರ್ಟಿಂಗೇ ಬರ್ಲಿಲ್ಲ ಗುರುಗಳೇ. ಅವ್ರಿಗೆ ಹೇಳಿದ್ರಂತೆ ಜಾತಕದಲ್ಲಿ, ನೀವಿಬ್ರು ಮದ್ವೆ ಆದ್ರೆ ಬಾಳಲ್ಲ, ಆ ಹುಡ್ಗಿ ಜೀವನ ಚೆನ್ನಾಗಿದೆ, ಮೀನರಾಶಿ ಬೇಡ, ನಿಂದು ವೃಷಭ ರಾಶಿ ಆಗ್ ಬರಲ್ಲಪ್ಪ ಅಂತ ಹೇಳಿದ್ರಂತೆ. ಯಾವ್ದೋ ಒಂದು ಚಾಲೆಂಜ್ ಮೇಲೆ ನನ್ನ ಯಾಮಾರ್ಸಿ ಕಟ್ಕೊಂಡ್ರು. ಇಷ್ಟೇ ಸ್ವಾಮಿ, ಅವರು ನೀನ್ ಮದ್ವೆ ಮಾಡ್ಕೊಂಡಿಲ್ಲ, ನಾ ಬಾವಿಗೆ ಬಿದ್ದೋಗ್ತೀನಿ, ಮಿಲಿಟ್ರಿಗೆ ಹೋಗ್ಬಿಡ್ತೀನಿ ಅಂತೆಲ್ಲ ಎದುರಿಸಿದ್ರು ಮೊದಲನೇ ಅವರು. ಇಲ್ಲ, ನಮ್ ತಂದೆನ ಬಿಟ್ಟು ನಾನ್ ಯಾವ್ದು ತಪ್ಪು ಮಾಡಲ್ಲ, ನಮ್ ತಂದೆ ನನ್ಗೆ ತುಂಬಾ ಇಷ್ಟ, ನಮ್ಮ ಅಪ್ಪ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ ಮರ್ಚೆಂಟ್, ನಾನು ಅವ್ರ ಮಾತೆ ಕೇಳೋದು ಅಂದಾಗ, ನಮ್ ಮನೆ ಪಕ್ಕದಲ್ಲಿ ಒಂದು ಬೇಕ್ರಿ ಇದೆ, ಆ ಬೇಕ್ರಿ ಸಂದಿಲ್ ಬಾವಿ ಇತ್ತು, ಬಾವಿಗೆ ಹಾರಕ್ ಹೋದ್ರು ಅವ್ರು. ಅವತ್ತೇ ಡಿಸೈಡ್ ಮಾಡ್ದೆ, ನನ್ನಿಂದ ಒಂದ್ ಜೀವ ಹಾಳಾಗ್ಬಿಡ್ದು ಅಂದ್ಬಿಟ್ಟು, ಆಯ್ತು ನೀನ್ ಹೇಳ್ದಂಗೆ ನಾನ್ ಮಾಡ್ತೀನಿ ಅಂತೇಳಿ ಇವ್ರು ಕರೆದ್ರು ಅಂತ ನಾನು ಹೊರಟ್ಬಿಟ್ಟೆ ಸ್ವಾಮಿ. ನಾನು ಬರೀ ಕಾಲಲ್ಲಿ ಹೊರಟ್ಬಿಟ್ಟೆ, ಬರೀ ಕೈಯಲ್ಲಿ. ನಮ್ ತಂದೆ ಕಾಲ್ ಮುಗ್ದ್ಬಿಟ್ಟು, ನಮ್ ತಾಯಿಗೆ ನನಗೆ ಬಾಂಧವ್ಯನೇ ಇಲ್ಲ ಗುರುಗಳ, ಪ್ರೀತಿ ಬಾಂಧವ್ಯನೇ ಇಲ್ಲ. ಆದ್ರೆ ಅವ್ರಿಗೆ
ಮನ್ಸಲ್ಲಿದೆ, ಮೇಲೆ ತೋರ್ಸಲ್ಲ. ಬಟ್ ತಂದೆ ತಾಯಿ ಅಂದ್ರೆ ಅದಕ್ಕೆ ಒಪ್ಪಿಗೆ ಇರ್ಲಿಲ್ವಾ, ಅಥವಾ ಅವರು ನೀವು ಪ್ಲಾನ್ ಮಾಡಿದ್ದಲ್ವಾ ಇದು? ಆಮೇಲೆ ಈ ಅಪ್ಪ ಕರ್ಕೊಂಡ್ ಹೊಟ್ಟೋದ್ರು ತಮಿಳ್ನಾಡಿಗೆ. ಆಮೇಲೆ ಕರ್ಕೊಂಡ್ ಹೋದ್ಮೇಲೆ ನಮ್ ತಂದೆ ಬಾಳಿ ಬದುಕಿದವ್ರು. ಅವರು ಆ ವಯಸ್ಸಲ್ಲೇ 36 ಮದ್ವೆ ಮಾಡಿದ್ರು. ಕುಟುಂಬದಲ್ಲಿ ದೊಡ್ಡ ವ್ಯಕ್ತಿ ನಮ್ ತಂದೆ. ಆಗ ಅವ್ರು ಕರ್ಸಿ ನನ್ನ ಚೌಟ್ರಿಯಲ್ಲಿ ಮದ್ವೆ ಮಾಡಿಕೊಟ್ರು ಇವ್ರಿಗೆ, ನಮ್ಮನೆಯವ್ರಿಗೆ. ಓಕೆ, ಅಂದ್ರೆ ಪ್ರಾರಂಭದಲ್ಲಿ ಅದು ಅವರ ಇಚ್ಛೆ ಆಗಿರ್ಲಿಲ್ವಾ, ಆದ್ರೂ ಕೂಡ ನಿಮ್ಮ ಆಸೆಗೆ ಅಥವಾ ನಿಮ್ಮಿಬ್ಬರ ವಿಚಾರಕ್ಕೆ ತಣ್ಣೀರು ಹರಿಸೋದು ಬೇಡ ಅಂತ ಅವರೇ ನಿಂತು ಮದುವೆ ಮಾಡಿಕೊಟ್ರು. ನನ್ ಮಗಳು ಓಡೋದವಳು ಅನ್ಸ್ಕೊಂಬಾರ್ದು, ನಾವ್ ಅನಿಕ ನಕ್ಷತ್ರ ತಿಗುಡು ಜಾತಿಯಲ್ಲಿ ಹುಟ್ಟಿರೋದು. ನನ್ ಮಗಳು ಓಡೋದವಳು ಅಂದ್ರೆ ಕೆಟ್ಟು ವರ್ಡ್ ಬರುತ್ತೆ, ಅದಕ್ಕೆ ಆ ಪದ ಬರಬಾರ್ದು. 4 ಜನ ಮುಂದೆ ನನ್ ಮಗಳು ಸೀನಪ್ಪನ್ ಮಗಳು ಓಡೋದ್ಲು ಅಂತ ಆಗ್ಬಾರ್ದು. ನನ್ ಮಗಳಿಗೆ ಒಳ್ಳೆ ಸ್ಥಾನಮಾನ ಕೊಡ್ಬೇಕು ಅಂತ ದೇವ್ರಂತ ಮನುಷ್ಯ ನಮ್ ತಂದೆ ತಾಯಿ ನನಗೆ ಮತ್ತೆ ಒಂದು ದಾರಿ ತೋರ್ಸಿದ್ರು. ಆದ್ರೆ ಏನೋ ಗುರುಗಳೇ, ನಮ್ ತಾಯಿಗೆ ನನ್ ಮೇಲೆ ಎದುರುಗಡೆ ಪ್ರೀತಿ ವ್ಯಕ್ತಪಡಿಸಕ್ ಬರ್ತಿರ್ಲಿಲ್ಲ. ಎಲ್ಲ ನಮ್ಮ ಕುಟುಂಬದಲ್ಲಿ ನಮ್ ದೊಡ್ಡಮ್ಮ ಮನೇಲಿ ಬೆಳ್ದಿದ್ದೆ ನಾನು. ನನ್ ಮಗಳು ಅನ್ನೋದು ನಮ್ ತಾಯಿಗೆ ಮನ್ಸಲ್ಲಿ ಇದೆ, ಮೇಲೆ ಪ್ರೀತಿ ತೋರ್ಸ್ತಿರ್ಲಿಲ್ಲ. ಬೈಯೋರು, ನಾವೇನ್ ಅನ್ಕೊಂತೀವಿ, ಬೈಯೋದು ತಪ್ಪು, ಅವರು ನಮ್ಗೆ ದುಶ್ಮನ್ ತರ ಮಾತಾಡೋರು ಅನ್ಕೊಂತಿದ್ವಿ. ಆದ್ರೆ ಆ ಬೈಗುಳನೆ ಇವತ್ತು ನನ್ನ ಈ ಮಟ್ಟಕ್ಕೆ ಒಂದು ಸ್ಥಾನಮಾನಕ್ಕೆ ನಾನ್ ಬರಕ್ ಕಾರಣ. ನಮ್ಮ ತಾಯಿ ಅವರು ಬೈಗುಳ, ಅವರು ನನ್ನ ಕೈ ಬಿಟ್ಟಿದ್ದು ನಿಮಿಷ, ನನ್ನ ಎಲ್ಲ ಪ್ರತಿಯೊಂದು ಬಂಧು ಬಳಗ ಎಲ್ಲ ನನ್ನಿಂದ ದೂರ ಆದಾಗ ನನಗೆ ಒಂದು ನಿರ್ಧಾರ ಬರುತ್ತೆ, ನನಗೆ ಅವಮಾನ ಆಗಿದೆ, ಇದು ನಾನ್ ಮಾಡಿರ್ತಕ್ಕಂತ ಜೀವನ, ಇದು ಪ್ರಾಣಿಗಳನ್ನ ನಾನು ಉಳಿಸ್ಕೊಬೇಕು, ಇದಕ್ ಮೇಲೆ ನನ್ಗೆ ನೋವು, ಇನ್ನ ನಾನ್ ಬದುಕಬಾರ್ದು ಅನ್ನೋ ದಿವ್ಸ ಬಂತು ಗುರುಗಳೇ. ಆಗ ಈ ವ್ಯಕ್ತಿ ನನ್ನ ಬಾಳಲ್ಲಿ ಬಂದವನು ಮನೆಯಲ್ಲಿದ್ದು ಬಂದು ಹುಡುಗಾಟ ಆಡಿ, ಅದೆಷ್ಟೋ ಬಾಳಲ್ಲಿ ಇದೇ ರೀತಿ ಆಟ ಆಡಿ ಹೋಗಿರ್ತಕ್ಕಂತ ವ್ಯಕ್ತಿ. ಆ ವ್ಯಕ್ತಿ ಅವರು ಹುಟ್ಟಿಸಿರೋ ಮಕ್ಳು, ಲಿವಿಂಗ್ ಟುಗೆದರ್ಗೆ 2 ಮಕ್ಳು, ಇಟ್ಕೊಂಡಿರೋರ್ಗೆ ಇನ್ನೊಂದ್ ಹೆಣ್ಮಗು, ಮತ್ತೆ ಅಲ್ಲೆಲ್ಲೋ ಇನ್ನೊಂದ್ ಹೆಣ್ ನೋಡ್ಕೊಂಡಿದ್ರು. ಅವ್ರು ಆಲ್ರೆಡಿ ಅವ್ರ ಬಾಳಲ್ಲಿ 3 ಜನ ಹೆಣ್ಮಕ್ಳು ಇದ್ರು. ಆ ರೀತಿ ಎಷ್ಟೋ ಜನ ಸಂಸಾರದಲ್ಲಿ ಹೋಗಿ ನುಗ್ಗಿ ಹೋಗಿ ಹೊರಗಡೆ ಬರೋದು, ಅವ್ರ ಮನೆಗಳಿಗೆ ಹೋಗಿ ಸಂಸಾರ ಮಾಡೋದು, ಅಲ್ಲೇ ಇರೋದು, ಇನ್ನೊಬ್ರ ಮನೆಗೆ ಎರಡವಾರ ಹೋಗೋದು, ಇನ್ನೊಬ್ರ ಮನೆಗೆ ಎರಡವಾರ ಹೋಗೋದು, ಈ ರೀತಿ ಬದುಕೊಂಡ್ ಬಂದ್ರು. ನಾನು ತಪ್ಪು ಅಂತ ಹೇಳಲ್ಲ. ಪ್ರತಿಯೊಂದು ಗುರುಗಳೇ, ಇಷ್ಟು ಒಡವೆ ನಾವು ನಡು ರೋಡಲ್ಲಿ ಇಟ್ಬಿಟ್ಟು ಯಾರು ಎತ್ಕೊಳಲ್ಲ ಬಿಡು ಅಂದ್ರೆ ಅದು ನಮ್ದೇ ತಪ್ಪು ಗುರುಗಳೇ, ಇಟ್ಟವ್ರದೇ ತಪ್ಪು. ಕಳ್ಳ 100 ಜನ ಬೇಕಾದ್ರೂ ಬರ್ತಾರೆ. ನಾವು ಫಸ್ಟ್ ನಾನು ಸಮರ್ಥನೆ ಮಾಡ್ಕೊಳಕ್ಕೆ ಮಾತಾಡ್ತಾ ಇಲ್ಲ ಗುರುಗಳೇ, ಇದು ನಮ್ಮ ತಪ್ಪು. ನಮ್ ಗಂಡ ಕಷ್ಟನೋ ಸುಖನೋ ಕುಡ್ಕಾನೋ ಕುಂಟಾನೋ ಇನ್ನೊಬ್ಬನೋ ಮತ್ತೊಬ್ಬನೋ ಒಂದೇ ದಾರಿಯಲ್ಲೇ ನಾವು ಬದುಕ್ಬೇಕು, ಒಂದೇ ಜೀವನದಲ್ಲೇ ಇರ್ಬೇಕು. ನನ್ನ ಬಾಳಲ್ಲಿ ಬಿರುಗಾಳಿ ಬಿತ್ತು ಗುರುಗಳೇ. ಈ 2ನೇ ಒಂದ್ ಜೊತೆ ಸೇರ್ಕೊಂಡು ನಾನು ಮದ್ವೆಗಳು ಮಾಡಿಸ್ದೆ. ಎಷ್ಟೆಷ್ಟೋ ಒಳ್ಳೆ ಕಣ್ಣಿಲ್ದೇ ಇರೋರು ಆಪರೇಷನ್ಗಳು, ಬ್ಲಡ್ ಡೊನೇಟ್, ನಿಮಾನ್ಸಲ್ಲಿ ಊಟಗಳು ಕೊಡೋದಾಗ್ಲಿ, ಹಣ್ಗಳು ಕೊಡೋದಾಗ್ಲಿ, ಸಂಜಯ್ ಗಾಂಧಿಯಲ್ಲಿ ಹಣ್ಗಳು ಕೊಡೋದಾಗ್ಲಿ, ಎಲ್ಲಾ ರೀತಿಯಾದ ಒಂದು ಒಳ್ಳೆ ಸೇವೆಗಳನ್ನೇ ಮಾಡಿದೀನಿ. ಆದ್ರೆ ಅವ್ರು ಕುಟುಂಬದಲ್ಲೂ ಅವ್ರ ತಂದೆ ತಾಯಿಗಳು, ಅವ್ರ ಅಣ್ಣ ತಮ್ಮಂದಿರೆಲ್ಲ ಒಂದೊಂದೇ ಲೈಫ್ ಮಾಡ್ಕೊಂಡಿದ್ದಾರೆ, ಒಬ್ಬೊಬ್ರ ಜೊತೆ ಜೀವನ ಮಾಡಿರ್ತಕ್ಕಂಥವ್ರು. ಇದ್ಯಾವ್ದೋ ಮಧ್ಯದಲ್ಲಿ ಇದು ಕ್ರಾಸ್ ಬ್ರೀಡ್ ಅನ್ನಂಗೆ ಇದೊಂದು ಕೆಟ್ಟ ಒಂದು ಜನ್ಮ, ಈ ರೀತಿಯಾದ ಒಂದು ಜನ್ಮ, ಅಮಾಯಕ ತರ ಜೀವನ. ಆದ್ರೆ ಎಷ್ಟೋ ಹೆಣ್ಮಕ್ಳು ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗಿ ಈಗ ಅದೆಲ್ಲ ಬೇಡ ಅಂತ ಹೇಳಿ ನಾನು ಅನ್ಕೊಂಡೆ ಗುರುಗಳೇ. ಇದೆಲ್ಲ ಒಂದು ಜೀವನದಲ್ಲಿ ಪಾಠ, ನಮ್ಮ ಜೀವನದಲ್ಲಿ ಇದೆಲ್ಲ ಒಂದು. ನಿಮ್ ಸಂಪರ್ಕದಲ್ಲಿ ಇದ್ದಾರಾ? ಇಲ್ಲ ಗುರುಗಳೇ, ಈಗ ನನ್ನ ಯಾವ್ದೇ ರೀತಿ ಸಂಬಂಧ ಇಲ್ಲ. ನಾನು ಒಂದ್ ದಿವ್ಸ ಲೈವ್ ಮಾಡಿದೆ ಗುರುಗಳೇ, ಈ ರೀತಿ ನನ್ ಗಂಡ ಮಗುನೆಲ್ಲ ಬಿಟ್ಟು ನನ್ನ ಓಡಿಸಿ ನನ್ ಮನೇಲಿ ಬಂದು ಕೂತ್ಕೊಂಡು ಇಷ್ಟು ಜನ ಹೆಣ್ಮಕ್ಳು ಅಂತೇಳಿ ಫೇಸ್ಬುಕ್ ಅಲ್ಲಿ ಟೋಟಲ್ ಅಪ್ಡೇಟ್ ಅವ್ರದ್ದು, ಅವ್ರ ಮಕ್ಳು, ಅವ್ರ ಹೆಂಡತಿದು, ಅವ್ರ ಲಿವಿಂಗ್ ಟುಗೆದರ್ ಹೆಂಡತಿಗಳು, ಇವ್ರು ಪ್ರತಿಯೊಬ್ಬರದ್ದು ಹಾಕಿ ಅವ್ರ ಮಾನ ಮರ್ಯಾದೆ ತೆಗೆದು ನನ್ನ ಅಮಾಯಕ ನನ್ನ ಮನಸ್ಸನ್ನ ದುರುಪಯೋಗ ಪಡಿಸ್ಕೊಂಡು ನನ್ನ ಒಂದು ವೀಕ್ನೆಸ್ ಪ್ರಾಣಿಗಳು, ಈ ವೀಕ್ನೆಸ್ ನ ದುರುಪಯೋಗ ಪಡಿಸ್ಕೊಂಡು ನನ್ನ ಆಟ ಆಡಿ ನನ್ನ ಮಗ ವಿದ್ಯೆ ಓದಂತ ಮಗುನ ದೂರ ಮಾಡ್ಕೊಂಡು ನನ್ ಗಂಡನ ಬುದ್ಧಿಮಾಂದ್ಯ ಗಂಡ, ಮೆಮೊರಿ ಪವರ್ ಇಲ್ಲ ಅವ್ರಿಗೆ, ಬರೀ ಕುಡಿತಾ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಗುರುಗಳೇ. ಪೇಪರ್ ಓದೋದು ಕುಡಿತಾ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಆ ತರ ವ್ಯಕ್ತಿ ಆ ಮನುಷ್ಯ ಮೊದಲನೇ ಅವ್ರು. ಕುಡಿತದ ದಾಸ ಅನ್ಬೋದಷ್ಟೇ.
ಸೊ ಯಾವ್ದೇ ರೀತಿ ಇವರು ಬಳಕೆ ಮಾಡ್ಕೊಂಡ್ರು ಅಂತ. ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಇವರು ಅವ್ರಿಗೆ ಮಾತಾಡಿ. ಸೊ ನೀವು ಹಾಗೆ ಫೇಸ್ಬುಕ್ ಅಥವಾ ಹೊರಗಡೆ ಹಾಕಿದಾಗ ಆನಂತರ ಅದ್ರ ಪರಿಣಾಮ ಏನಾಯ್ತು? ಅವತ್ತು ದಿವ್ಸ ಬಿಟ್ಟು ಹೋದ್ರು ಗುರುಗಳೇ ಅವರು ನನ್ನ. ಬಟ್ ಹಾಗೆ ಓಡಿಸ್ಬಿಟ್ಟೆ, ಕೆಟ್ಟದಾಗಿ ಬೈದು ನಾನೇ ಓಡಿಸ್ಬಿಟ್ಟೆ ಗುರುಗಳೇ ಅವತ್ತು. ನಾನು ಅವತ್ತು ಎದುರಿಸ್ಲಿಲ್ವಾ? ಅವತ್ತು ಎದುರಿಸಿ ಅವತ್ತು ಒಂದು ಹಿಂದಿಂದು ಒಂದ್ ತಿಂಗಳು ಗಲಾಟೆಗಳು ಆಯ್ತು. ನಾನು ಇದೇ ರೀತಿ ಯಾರೋ ಒಬ್ರಿಗೆ ಫೋನ್ ಮಾಡಿ ಹೇಳಿರ್ತೀನಿ, ಆ ವ್ಯಕ್ತಿ ಹೆಸರು ಹೇಳಕ್ ಇಷ್ಟಪಡಲ್ಲ, ದೊಡ್ಡ ವ್ಯಕ್ತಿ ಅವರು ರೌಡಿ ಅನ್ನೋದ್ಕಿಂತ ಅವ್ರ ಹೆಸರೆಲ್ಲ ಹೇಳಕ್ ಇಷ್ಟಪಡಲ್ಲ ಗುರುಗಳೇ. ಯಾರತ್ರ ಮಾತಾಡಿದ್ದೆ ಅಂತೇಳಿ ಹೊಡೆದು ಅವ್ರಿಗೆಲ್ಲ ಒಂಥರ ಕೆಟ್ಟದಾಗಿ ಮಾತಾಡಿ ಈ ರೀತಿ ಆದಾಗ FIR ಮಾಡಿದ್ರು. ಅಕ್ಕಪಕ್ಕ ಜನಗಳು ಹೇಳಿದ್ರು, ಇವನು ಹೆಂಡ್ತಿನ ಸಾಯಿಸಿದಾನೆ, ಇನ್ನೊಬ್ಬಳನ್ನ ಇದ್ ಮಾಡಿದಾನೆ, ಎಷ್ಟೋ ಹೆಣ್ಮಕ್ಳು ಹಾಳು ಮಾಡಿದಾನೆ, ಹಂಗ್ ಮಾಡಿದಾನೆ ಅಂದಾಗ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಬದುಕಕ್ಕೆ ಆಗ್ಬಾರ್ದು ಅನ್ನೋ ರೀತಿ ಮಾಟ ಮಂತ್ರ ಎಲ್ಲಾ ಮಾಡ್ಸಿದ್ರು ಗುರುಗಳೇ. ಮಂಗ್ಳೂರು ಹೋಗಿ ಕೇಳಾಗೋಗಿ ಏನೇನೋ ಮಾಡ್ಸಿದ್ರು ಅಂತ ಕೇಳ್ಪಟ್ಟೆ. ಆ ರೀತಿ ಆದ ಪರಿಣಾಮ ಎಲ್ಲಾ ಬಿತ್ತು. ಆದ್ರೆ ನಾನು ಒಂದೇ ನೇರವಾಗಿ ಯೋಚನೆ ಮಾಡಿದ್ದು ಗುರುಗಳೇ, ನನ್ನ ನಂಬಿರೋ 4 ಶ್ವಾನ ಮನೆಯಲ್ಲಿದೆ. ಅದು ಒಂದು ನನ್ ಮಗಳು, ಇನ್ನೊಬ್ಳು 3 ಮೊಮ್ಮಕ್ಳು. ಇವ್ರಿಗೋಸ್ಕರ ನಾನು ಬದುಕ್ಬೇಕು. ನನ್ ಮಗ, ಸ್ವಂತ ಮಗ ಕೈ ಬಿಟ್ಟೋದ, ಪರವಾಗಿಲ್ಲ. ನಾನ್ ಬಂದಿದ್ದ ಉದ್ದೇಶ. ಮಗನ ಕತೆ ಏನದು ಕೈ ಬಿಟ್ಟು ಹೋದಂದ್ರೆ? ಅಂದ್ರೆ ಜೊತೆ ಇರ್ಲಿಲ್ಲ, ತಂದೆ ಮಗ ಇಬ್ರು ಹೋಗಿದ್ರ? ತಂದೆ ಮಗ ಇಬ್ರು ಹೋಗಿದ್ರು. ಅಮ್ಮ ಮನೇಲಿದ್ರು, ನಮ್ಮಮ್ಮ ಮನೇಲಿದ್ರು. ನಮ್ಮಮ್ಮ ಮನೇಲೆ ಇದ್ದುಕೊಂಡು ನಮ್ಮ ತಾಯಿ ಮನೇಲಿ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಅವರು ಬಾಂಧವ್ಯ ಚೆನ್ನಾಗಿದೆ. ನಮ್ಮ ತಾಯಿಗೆ, ನಮ್ಮ ಹಸ್ಬೆಂಡ್ಗೆ ಅಳಿಯ, ಮಗ, ಅತ್ತೆ, ಅಳಿಯ ಅನ್ನೋದು, ತಮ್ಮ, ಅಕ್ಕ ಅನ್ನೋ ಭಾವನೆ, ಅಂದ್ರೆ ಅವ್ರ ಬಾಂಧವ್ಯ ಚೆನ್ನಾಗಿತ್ತು. ಅವರು ನಮ್ಮ ಮನೆಯಲ್ಲಿ ಚೆನ್ನಾಗಿದ್ರು. ಮಗಳಾಗಿ ನಾನು ಈ ರೀತಿ ನಮ್ ತಾಯಿ ಮನ್ಸಲ್ಲಿ ನೋವು, ನನ್ ಮಾತ್ ಮೀರಿ ಓಡೋಗ್ಬಿಟ್ಟು ಮದ್ವೆ ಆಗ್ಬಿಟ್ಲು. ಅವರೇ ಚೌಟ್ರಲ್ಲಿ ಮದ್ವೆ ಮಾಡ್ಕೊಟ್ರು ಆಮೇಲೆ. ಆದ್ರೂ ಅವ್ರಿಗೆ ನಮ್ ಮನ ಮರ್ಯಾದೆ ತೆಗ್ಬಿಟ್ಲು, ನಮ್ಗಿದ್ ಮಾಡ್ಬಿಟ್ರು. ಬಟ್ ನಮ್ ತಾಯಿ ಯಾವಾಗ ಹೊಡಿತಿದ್ರು, ಪ್ರೀತಿ ತೋರಿಸ್ತಿರ್ಲಿಲ್ಲ. ಯಾರೋ ಹಿಂಗೆ ಪ್ರೀತಿ ತೋರ್ಸಿದ್ರಲ್ವಾ ಅನ್ಬಿಟ್ಟು ಹೋಗ್ಬಿಟ್ಟು ಮದ್ವೆ ಮಾಡ್ಕೊಂಡೆ. ಆ ಸೆಲೆಕ್ಷನ್ ರಾಂಗ್ ಸೆಲೆಕ್ಷನ್ ಇತ್ತು. ನನ್ಗೆ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ನೋ ಒಂದು ಅಭ್ಯಾಸ, ಇಂಜಿನಿಯರ್ ಆಗ್ಬೇಕು ಅಂತ ಇತ್ತು, ಫಾರಿನ್ಗೆ ಹೋಗ್ಬೇಕು ಅಂತ ಆಸೆ ಇತ್ತು. ತುಂಬಾ ಕನ್ಸುಗಳು ಕಂಡಿತ್ತು ನನ್ನ ವಿದ್ಯಾಭ್ಯಾಸದ ಬಗ್ಗೆ. ಈಗ್ಲೂ ನನ್ಗೆ ಓದ್ಬೇಕಂದ್ರೆ ಬಹಳ ಇಷ್ಟ, ಬರಿಬೇಕಂದ್ರೆ ಬಹಳ ಇಷ್ಟ. ಆ ರೀತಿಯಾದ ಒಂದು ಜೀವನದಲ್ಲಿ ಬಿರುಕು ಹಣೆ ಬರನೋ ಏನೋ ಗೊತ್ತಿಲ್ಲ. ಆಯ್ತವ, ಅದೆಲ್ಲ ಆಯ್ತು. ಬಟ್ ಈಗ ಮಗ ನಿಮ್ ಜೊತೆ ಇದ್ದಾರಾ? ಮಗ ಇದ್ದಾನೆ ಗುರುಗಳೇ. ಈಗ ರೀಸೆಂಟ್ ಆಗಿ ನಾನು ಮಶಾಣದಲ್ಲಿ ಕೂತ್ಕೊಂಡೆ ಅನ್ನಲ್ಲ, ಆ ಚಾಪ್ಟ್ರು ನಾನು ಬಂದಿರ್ತಕ್ಕಂತ ದಾರಿಯಲ್ಲಿ ಏನೇನ್ ಕಳ್ಕೊಂಡೆ, ಯಾವ್ಯಾವ್ದು ಅನ್ಯಾಯವಾಗಿ ಬಂತು, ಯಾವ್ಯಾವ್ದು ನಿಜ, ಯಾವ್ದು ಜೀವನ, ಇದ್ಯಾವ್ದು ಸುಳ್ಳು, ನಾನ್ ಬದುಕ್ಲೇಬೇಕು ಅಂತೇಳಿ ನಾನು ಆ ಮರಿ ಸತ್ತೋಯ್ತು ನಮ್ದು. ಅದ್ರಲ್ಲಿ ಕುತ್ಕೊಂಡು ಯೋಚನೆ ಮಾಡಿದಾಗ ಅಕ್ಕಪಕ್ಕ ಮಶಾಣದಲ್ಲಿಂದ ಹಿಡಿದು ಪ್ರತಿಯೊಬ್ರು ನನ್ಗೆ ಹೇಳಿದ್ರು, ಈ ವ್ಯಕ್ತಿ ಈ ತರಾನೇ, ನಿನ್ ಗೊತ್ತಿಲ್ವಾ, ಈ ರೀತಿ ಆಗಿ ನೀನು ಅನ್ಯಾಯಕ್ಕೆ ಒಳಪಟ್ಟೆ, ನಿನ್ ಹತ್ರ ಬಂದಿರೋದೇ ಇದೇ ಉದ್ದೇಶಕ್ಕೆ ಆ ವ್ಯಕ್ತಿ, ನೀನ್ ತಪ್ಪು ಮಾಡಿದ್ಯಾ ಅಂತೇಳಿ ನನ್ಗೆ ಮಶಾಣದಲ್ಲಿರೋರು ಊಟ ಹಾಕಿದಾರ ತಾಯಿಯವರು. ನನ್ಗೆ ಮಶಾಣದಲ್ಲಿ ಆ ತಾಯಿ ಊಟ ಹಾಕಿದ್ದಾರೆ. ಅಷ್ಟು 1 ವರ್ಷ ನಾನು ಅಲ್ಲಿ ಕಳೆದೆ. ಅಂದ್ರೆ ಮನೇಲೆ ಇರ್ತಿದ್ದೆ, ಬೆಳಿಗ್ಗೆ ಆದ್ರೆ ಸ್ನಾನ ಮಾಡ್ಕೊಂಡು ಹರಿಶ್ಚಂದ್ರನ್ ಕರ್ಪೂರ ಅಣಿಸೋದು, ಅಲ್ಲೋಗಿ ಕಣ್ಣೀರ್ ಹಾಕೋದು, ಸಮಾಧಿ ಹತ್ರ ಇರೋದು, ಮತ್ತೆ ನಾನು ಬರೋದು. ಆ ರೀತಿ ಇದ್ರುನು ನಾನು ನೀರಿನ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಬದುಕೊಂಡು ಮುಂದೆ ಬಂದೆ. ಆಮೇಲೆ ನಮ್ಮ ಮನೆಯವ್ರ ಸಂಪರ್ಕ ಮಾಡ್ದೆ. ನಮ್ಮ ಮನೆಯವರು ಸ್ವಲ್ಪ ದುಡ್ಡು ಕೊಡು, ನನ್ಗೆ ದುಡ್ಡು ಬೇಕು ಅಂದಾಗ ನಾನು ದುಡ್ಡು ಹೆಲ್ಪ್ ಮಾಡ್ದೆ. ಆಯ್ತು, ಮನೆ ದೂರ ಮಾಡು, ನಾನ್ ಬರ್ತೀನಿ ಅಂತೆಲ್ಲ ಹೇಳಿದ್ರು. ಸರಿ ಆಯ್ತು ಅಂತೇಳಿ ದೂರ ಮನೆ ಮಾಡ್ಕೊಂಡು ನಾನು ಜೀವನ ಮಾಡ್ಕೊಂಡಿದ್ದೀನಿ ಗುರುಗಳೇ. ಈಗ ತಂದೆ ಅಂದ್ರೆ ಗಂಡ ಮಗ ನೀವು ಒಟ್ಟಿಗೆ ಇದ್ದೀರಾ? ಇಲ್ಲ, ಗಂಡ ಬಂದು ಅವ್ರ ತಂದೆ ತಾಯಿ ಜೊತೆಲಿ ಇದ್ದಾರೆ. ಬರ್ತಾರೆ, ಯಾವತ್ತನ ಬರ್ತಾರೆ, ಬಂದ್ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅವ್ರಿಗೇನಂದ್ರೆ ನಾನು ಹುಟ್ಟಿ ಬೆಳ್ದಿರೋ ಏರಿಯಾದಿಂದ ನಾನು ಹೊರ್ಗಡೆ ಬರಲ್ಲ ಅಂತ ಇದ್ದಾರೆ. ಆಯ್ತು, ಕಾಲಕ್ರಮೇಣ ದೇವ್ರು ಹಿಂಗೆ ಇಡಲ್ಲ, ಪ್ರತಿಯೊಂದು ತಪ್ಪು ಮಾಡ್ತಾರೆ, ತಿಳುವಳಿಕೆ ಕೇಳ್ಕೊಂಡು ಬದುಕ್ಬೇಕು ಮಾಡ್ಬೇಕು ಅಂತೆಲ್ಲ ಎಲ್ಲಾರ ಕಡೆಯಿಂದನು. ಅದಾದ್ಮೇಲೆ ನನ್ನ ಜೀವನದಲ್ಲಿ ಯಾರು ಇಲ್ಲ ಅಂತ ಬದುಕೊಂಡಿರೋ ಸಮಯದಲ್ಲಿ ಮಶಾಣದಲ್ಲಿ ಕಳೆದೆ. ಬೀದಿ ನಾಯಿಗಳು ಊಟ ಹಾಕೋದು, ಡೈಲಿ ಒಂದು 250ರಿಂದ 300 ನಾಯಿಗೆ ದಿನಾ ಊಟ ಹಾಕೋದು, ಬಕೆಟಲ್ಲಿ ಬೇಯಿಸ್ಕೊಂಡು, ಬಕೆಟಲ್ಲಿ ತುಂಬಿಸ್ಕೊಂಡು, 2 ವೀಲರ್ ಅಲ್ಲಿ ಪೇಪರ್ಗಳು ಇಟ್ಕೊಂಡು, ಮಳೆ ಗಾಳಿ ಬಿಸಿಲು ಅಂದಿರ ನಾನು ಹಾಕೊಂಡ್ ಬಂದೆ. ಅದಕ್ಕೆ ಮೊದಲನೇ ಅವ್ರ ಜೊತೆ ಇರುವಾಗ ನಾನು ಶುರು ಮಾಡಿದ್ದೆ ಆ ರೀತಿ. ನನ್ನ 2ನೇ ಲೈಫಲ್ಲೂ ಅವರು ನನ್ ಜೊತೆಲೆ ಅದೇ ರೀತಿನಲ್ಲೇ ಊಟ ಹಾಕೋದಕ್ ಮಾತ್ರ ಬರ್ತಾ ಇದ್ದಿದ್ದು. ಲೈವ್ ಮಾಡಿ ಹೊಟ್ಟೋದ್ಬಿಟ್ಮೇಲೆ
ಒಂಥರ ಮೈಂಡ್ ಅಪ್ಸೆಟ್ ಆಗೋಗಿ ಡಿಪ್ರೆಷನ್ ಹೊಟ್ಟೋಗಿದೆ. ಆವಾಗ ನಾನು ಊಟ ಹಾಕಿ 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 ಯಾವ್ದೇ ರೀತಿ ಮೆಡಿಟೇಷನ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಡಾಕ್ಟರ್ ಆಗ್ಲಿ ಏನೂ ಮಾಡ್ಲಿಲ್ಲ ಗುರುಗಳೇ. ನಾನು ಸಾಯ್ಬೇಕು ಅಂತ ನಿಂತು ನಿರ್ಧಾರ ಮಾಡಿದಾಗ ನನಗೆ ನನ್ನ ಪ್ರಾಣಿಗಳನ್ನ ಮಕ ನೋಡೋದು, ನಾನು ಬದುಕ್ಬೇಕು ಅನ್ನೋದು, ಬದುಕೋಕೆ ಆಸೆ ಇಲ್ಲ, ದಾರಿ ಗೊತ್ತಾಗ್ತಾ ಇಲ್ಲ. ಅರೆ ನಾನು ಅವಾಗೂ ಲೀಸ್ ಮನೇಲೆ ಇದ್ದೆ, 10 ಲಕ್ಷ ಲೀಸ್ ಮನೇಲಿದ್ದೆ, ಒಡವೆ ಇತ್ತು, ಕಾರ್ ಇತ್ತು, ನನ್ನ ಹತ್ರ ಬಿಸ್ನೆಸ್ ಇತ್ತು, ತಿನ್ನಾಕ್ ದೇವ್ರು ಊಟನೂ ಕೊಟ್ಟಿದ್ದ. ಎಲ್ಲ ಶೂನ್ಯವಾಗಿ ಕಣ್ಣಿಗೆ ಕಾಣಿಸ್ತಿತ್ತು ಗುರುಗಳೇ. ದುಡ್ಡು ಇತ್ತು ನನ್ನ ಹತ್ರ, ಎಲ್ಲ ಶೂನ್ಯವಾಗಿ ಕಾಣಿಸ್ತಿತ್ತು. ಅಂತ ಸಮಯದಲ್ಲಿ ನನಗೆ ಜೀವ ಕೊಟ್ಟಿದ್ದೆ ನನ್ನ ಮೂಕ ಪ್ರಾಣಿಗಳು, ಶ್ವಾನಗಳು. ಅದಾದ್ಮೇಲೆ ನನ್ನ ಮಗನ್ನ ನಾನು ಬುದ್ಧಿ ಹೇಳಿ, ತಿಳುವಳಿಕೆ ಹೇಳಿ, ಮತ್ತೆ ನನ್ನ ಜೀವನದಿಂದ ಹೊರಗಡೆ ಬಂದು ನಮ್ ಮೊದಲನೇ ಅವ್ರನ್ನ ರಿಹಾಬಿಲೇಷನ್ಗೆ ಹಾಕಿ ನಮ್ ಮಗನ್ಗೆ ತಿಳುವಳಿಕೆ ಹೇಳಿದೆ. ನಿಜ ಏನು ತಿಳ್ಕೊಂಡ್ ಬಾಳಪ್ಪ, ನಿನ್ ಜೀವನ ಇಷ್ಟೇ, ನನ್ ಜೀವನ ಇಷ್ಟೇ, ನಿಜ ತಿಳ್ಕೊಂಡ್ ಬಾಳು. ನಾನ್ ಯಾವತ್ತೂ ನಿನ್ನ ಇಲ್ಲೇ ಇರು ಅಂತ ಹೇಳಲ್ಲ, ನಿನ್ ನಿಜ ಏನ್ ಗೊತ್ತಿದ್ದು ಬದುಕು ಅಂತೇಳಿ ನನ್ನ ಜೀವನದಲ್ಲಿ ನಡೆದಿರೋದೆಲ್ಲ ಬಿಟ್ಬಿಡು. ಇದಕ್ ಮೇಲೆ ತಾಯಿ ಮಕ್ಳು ಚೆನ್ನಾಗಿರೋಣ, ನಾವು ಒಳ್ಳೆ ದಾರಿಯಲ್ಲಿ ಇರೋಣ ಅಂತೇಳಿ ಮಗನ ಕರ್ಕೊಂಡ್ ಬಂದೆ. ಇವತ್ಗೂ ಮಗ ಜೊತೆಲೇ ಇದ್ದಾನೆ. ಕೆಲವೊಂದ್ ಸಂದರ್ಭದಲ್ಲಿ ಅವನು ಒಂಟಿಯಾಗಿ ಕಳ್ದಿರ್ತಕ್ಕಂತ ನೋವಿದೆ ಅವನ್ಗೆ. ಆದ್ರೆ ವಿದ್ಯಾಭ್ಯಾಸ ಅವ್ರ ಜೊತೆ, ನಮ್ಮ ಮನೆಯವ್ರ ಜೊತೆ ಹೊಟ್ಟೋಗಿದ್ದ, ಆಗ ವಿದ್ಯಾಭ್ಯಾಸ ಡಿಸ್ಕನೆಕ್ಟ್ ಆಯ್ತು. ಸೊ ನನ್ ಜೊತೆ ಇದ್ದಿದ್ರೆ ಓದಿಸ್ತಿದ್ದೆ ನಾನು, ನನ್ನ ಒಂದ್ ಲೆವೆಲ್ಗೆ ನಾನು ಓದಿಸ್ತಿದ್ದೆ, ಅವ್ನಿಗೆ ಮೋಸ ಮಾಡ್ತಿರ್ಲಿಲ್ಲ. ಈಗ ನನ್ನ ನೀರಿನ ವ್ಯಾಪಾರ ನಾನು ಈಗ್ಲೂ ಮಾಡ್ತಿದ್ದೀನಿ, ಅದನ್ನ ಒಂದ್ ಸ್ವಲ್ಪ ನೋಡ್ತಾನೆ. ಈಗ ನನ್ ಜೊತೆಲೇ ಇದ್ದಾನೆ ಗುರುಗಳೇ, ಮನೇಲೆ ಇದ್ದಾನೆ. ಮಗನಿಗೆ ಈಗ 20 ವರ್ಷ ತುಂಬಿದೆ ಗುರುಗಳೇ. ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಮಗ ಇದ್ದಾನೆ. ಫ್ರೆಂಡ್ಸ್ ಸಣ್ಣ ಪುಟ್ಟ ಫ್ರೆಂಡ್ಸ್ ಆಗ ಮಾಡಿದ್ದ. ನಾನು ಅವ್ರನ್ನೆಲ್ಲಾರು ಬೇಡಪ್ಪ ಅದೆಲ್ಲ ಜೀವನ, ಅಮ್ಮ ಜೊತೆ ಇರು, ಇದು ಹಿಂಗೆ, ಅಪ್ಪನವನ್ನು ಮಾತಾಡ್ಸು, ಎಲ್ಲಾರನ್ನು ಮಾತಾಡ್ಸು, ನಿನ್ ಬುದ್ಧಿ ನೀನು ಯಾವ್ದು ರೀತಿ ನಿಜ ಯಾವ್ದು ತಪ್ಪು ತಿಳ್ಕೊಂಡ್ ಬದುಕು, ಇದೆಲ್ಲಪ್ಪ ಜೀವನ. ಯಾರನ್ನ ಹೇಳ್ಕೊಟ್ರೆ ಅದನ್ನ ಎಷ್ಟ್ ಕೇಳ್ಬೇಕಷ್ಟೇ ಕೇಳ್ಬೇಕು, ಅದರಿಂದ ಉಪಯೋಗ ಇದ್ಯಾ, ಅದರಿಂದ ಅನ್ಯಾಯ ಆಗುತ್ತಾ ಅದು ತಿಳ್ಕೊ, ಯಾರ್ ಮಾತು ಕೇಳ್ಬೇಡ, ಕೇಳಿದ್ರುನು ನಿನ್ನ ಸ್ವಂತ ಬುದ್ಧಿಯಲ್ಲಿ ನಿನ್ ಬದುಕು. ತಾಯಿಗಿಂತ ದೇವ್ರಿಲ್ಲ ಅಂತಾರೆ, ತಂದೆಗಿಂತ ಪ್ರಪಂಚದಲ್ಲಿ ತೋರ್ಸಂತ ವ್ಯಕ್ತಿ ಯಾರು ಇಲ್ಲ, ಅಂತವ್ರಿಗಿನ ಸ್ನೇಹಿತರು ನಿಂಗ್ ಬೇಕಾಗಿಲ್ಲಪ್ಪ ಅಂತೇಳಿ. ಆದ್ರೆ ಹುಡ್ಗ ಒಳ್ಳೆ ಹುಡ್ಗಾನೆ, ಸಣ್ಣ ಪುಟ್ಟ ಆಟ ಮಾಡೋದು ಪಾಪ ಮಾಡ್ತಾನೆ, ಒಳ್ಳೆ ಹುಡ್ಗಾನೆ. ಈಗ ಸದ್ಯಕ್ಕೆ ಈ ಗ್ರೂಪ್ ಮಾಡ್ಕೊಂಡಿದ್ದೀರಿ, ಏನ್ ನಿಮ್ ಕೆಲಸ? ಅಥವಾ ಯಾರಾದ್ರೂ ಫೋನ್ ಮಾಡಿ ನಿಮ್ಮನ್ನ ಏನು ಕೇಳ್ಬಹುದು? ಅಥವಾ ನಾಯಿಗಳ ವಿಚಾರವಾಗಿ ಅಥವಾ ಶ್ವಾನಗಳ ವಿಚಾರವಾಗಿ ನಿಮ್ಮ ಕರ್ತವ್ಯ ಏನು ಮಾಡ್ಕೊಂಡಿದ್ದೀರಿ ಈಗ ಅದ್ರ ಸಲುವಾಗಿ? ಗುರುಗಳಿಗೆ ಏನಾಯ್ತು ಅಂದ್ರೆ, ನಾನು 2ನೇ ಜೀವನ ಬಿಟ್ಟು ಹೊರಗಡೆ ಬರ್ಲೇಬೇಕು. ಇದೆಲ್ಲ ನನ್ 2ನೇ ಜೀವನ ಅಲ್ಲ, ಇದು ತಪ್ಪು ಮಾಡಿದೀನಿ, ನನ್ ಗೊತ್ತಾಗ್ತಾ ಇದೆ. ಇವನ್ ಬಂದಾಗ ನಾನ್ ನಿಂತ್ಕೋಬೇಕಿತ್ತು, ನನ್ ಮಕ್ಳು, ನನ್ ಗಂಡನ್ ನಾನು ಉಳಿಸ್ಕೋಬೇಕು ಅನ್ನೋಷ್ಟೇ. ನನ್ ಗಂಡ ನನ್ ಮನೇಲೆ ಇರ್ತಿರ್ಲಿಲ್ಲ, ಕೈ ತಪ್ಪು ಹೋಗ್ಬಿಡೋರು. ಈಗ ನಾನು ಏನು ಮಾಡಕ್ ಪರಿಸ್ಥಿತಿ ಇಲ್ಲ ಅಂದಾಗ ಮಶಾಣದಲ್ಲಿ ಕೂತಿದ್ದೆ. ಆ ದೇವ್ರೇ ನನಗೆ ದಾರಿ ಕೊಟ್ಟೋ ಏನೋ ಗೊತ್ತಿಲ್ಲ ಗುರುಗಳೇ. ಬೆಳಗ್ಗೆ ಆದ್ರೆ ಮಶಾಣದಲ್ಲಿ ಹೋಗಿ ಕೂತ್ಕೊಳೋದು, ಸಂಜೆ ಆದ್ರೆ ಅನ್ನ ಬೇಯಿಸೋದು, ತುಂಬಿಸ್ಕೊಳೋದು ಬಕೆಟ್ ಅಲ್ಲಿ, ಅರಿಶಿನ ಘಾಟ್ ಹತ್ರ ಬರೋದು, ಕರ್ಪೂರ ಅನ್ಸೋದು, ಅಲ್ಲಿ ಅರಿಶಿನ ಘಾಟ್ಗಳಿರೋ ನಾಯಿಗಳಿಗೆಲ್ಲ ಹಾಕೋದು. ಅಲ್ಲಿ ಡಬಲ್ ರೋಡು, ರಿಲಯನ್ಸ್ ಮಾರ್ಕೆಟ್, ಶಾಂತಿನಗರ್ ಎಲ್ಲ ಸುತ್ತಮುತ್ತ ಒಂದು 200-300 ನಾಯಿ ಇದೆ. KSRTC ಡಿಪಾರ್ಟ್ಮೆಂಟ್, BMTC ಬಸ್ ಸ್ಟಾಪ್ ಇಂದ ಹಿಡಿದು ವಿನಾಯಕ್ ನಗರ ವರ್ಗು, ಶಾಂತಿನಗರ ವರ್ಗು, ಈ ಕಡೆ ಡಬಲ್ ರೋಡ್ SR ನಗರ್ ವರ್ಗು, ಆ ಕಡೆಯಿಂದ ಮಾವಳ್ಳಿವರೆಗೂ, ಲಾಲ್ಬಾಗ್ ಸುತ್ತಮುತ್ತಲು ಪ್ರತಿಯೊಂದು ನಾಯಿಗೂ ಹೆಸರಿಟ್ಬಿಟ್ಟು ಅದಕ್ಕೆ ಅನ್ನ ಹಾಕ್ತಿದ್ದೆ. ಅನ್ನ ದಾನ ಧರ್ಮ ಅಂತಾರಲ್ಲ, ಅದು ಕಾಯುತ್ತೆ ಅಂತ ನಿಮ್ಮ ಒಂದು ವಿಡಿಯೋಗಳಲ್ಲಿ ನೋಡಿದ್ದೆ ಗುರುಗಳೇ. ಅದಾದ್ಮೇಲೆ ನಿಮ್ ವಿಡಿಯೋಗಳು ನಾನು ಆನ್ ಮಾಡ್ಕೊಂಡು ನಾನು ಊಟ ಹಾಕೊಳೋದು, ನಾನು ಊಟ ಹಾಕೊಂಡ್ ಬರೋದು ವಿಡಿಯೋಗಳು ಈಗ ಜಾಸ್ತಿ ನೋಡೋದು. ನಾನು ಈಗ ಅಂತೂ ಯಾವ್ದಕ್ ಅಡಿಟ್ ಆಗಿದ್ದೀನಿ ಅಂದ್ರೆ, ಈ ಹೆಂಗಸ್ರುಗಳು ಸೀರಿಯಲ್ ನೋಡೋದಿಕ್ಕೆ ಅಡಿಟ್ ಆಗಿರ್ತಾರಂತ ಗುರುಗಳೇ, ನನ್ ಕಣ್ಣಾರ ನೋಡಿದೀನಿ. ಆ ರೀತಿ ನಿಮ್ಮ ವಿಡಿಯೋಗಳಿಗೆ ನಿಮ್ ವಿಡಿಯೋ ಬಂತಂದ್ರೆ ದೇವ್ರು, ಅಯ್ಯೋ ದೇವ್ರು ಕಣ್ಣಿಗೆ ಪ್ರತ್ಯಕ್ಷ ಆದಪ್ಪ ಅನ್ನೊಂದು ಲೆಕ್ಕದಲ್ಲಿ. ಯಾಕಂದ್ರೆ ಆ ರೀತಿ ನನಗೆ ಸ್ಪಂದಿಸಿದ್ದು ಮೂಕ ಪ್ರಾಣಿಗಳು ಎಷ್ಟು ಸ್ಪಂದಿಸುತ್ತೋ ಆ ನಿಮ್ ವಿಡಿಯೋಗಳು ಪ್ರತಿಯೊಂದು ನನ್ನ ಆತ್ಮಕ್ಕೆ, ನನ್ನ ಒಂದು ದೇಹ ಇರ್ಬೋದು, ಅರೆ ನನ್ನ ಆತ್ಮಕ್ಕೆ ಪರಿಶುದ್ಧವಾಗಿ ಸ್ಪಂದಿಸುತ್ತೆ ಗುರುಗಳೇ. ನೀವು ನಿಮ್ಮ ಹತ್ರ ನಾನು ಹೇಳ್ಬೇಕು, ನಾಟಕವಾಗಿ ಮಾತಾಡ್ಬೇಕು ಅನ್ನೋದಿಲ್ಲ ಗುರುಗಳೇ. ನಾನ್ ಯಾರೇ ಇದ್ರು ನನ್ ಬಾಯಲ್ಲಿ ಕೆಟ್ಟ ಮಾತೇ ಬರುತ್ತೆ ಗುರುಗಳೇ. ಈಗ್ಲೂ ಯಾರಾದ್ರೂ ಬಂದ್ರು ಗುರುಗಳೇ, ನಿಮ್ ಮುಂದೆ ಹೇಳಕ್ ನಾನು ಇಷ್ಟ ಪಡಲ್ಲ, ಅಮ್ಮನ್ ಅಕ್ಕನ್ ಅಂತಾನೆ ಮಾತಾಡ್ತೀನಿ ಗುರುಗಳೇ. ದೇವ್ರಾಣೆ, ಪೊಲೀಸ್ ಅವರೇ ಇರ್ಬೋದು, ಯಾರೇ ಇರ್ಬೋದು, ಏನೇ ಇರ್ಬೋದು, ನನ್ ಮುಂದೆ ಕರೆಕ್ಟ್ ಆಗಿರ್ಬೇಕು. ಇಲ್ಲಾಂದ್ರೆ ಎಲ್ಲದಕ್ಕೂ ರೆಡಿ. ನಾನು ಆ ಲೆವೆಲ್ಗೆ ದೊಡ್ಡ ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ ಗುರುಗಳೇ.
ಯಾಕೆಂದ್ರೆ ನಾವು ಹೋಗೋ ದಾರಿಯಲ್ಲಿ ಸತ್ಯ ಇದೆ. ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರು ಊಟ ಕಿತ್ತಿಲ್ಲ, ಯಾರ ಬಾಳಲ್ಲೂ ಆಟ ಆಡಿಲ್ಲ, ಯಾರ ಬಾಳು ನಾಶ ಮಾಡಿಲ್ಲ. ನನ್ನ ಬಾಳಲ್ಲಿ ನಾನೇ ಕೊಳ್ಳಿ ಇಟ್ಕೊಂಡೆ. ನನ್ನ ಇಂಥ ಮೊದಲನೇ ಸೆಲೆಕ್ಷನ್ ರಾಂಗ್ ಇತ್ತು, ಅದೇ ತಪ್ಪು ಎರಡನೇದಾಯ್ತು. ಅದಾದ್ಮೇಲೆ ನಾನು ಇವಾಗ ನೇರವಾಗಿ ನಿಂತಿದ್ದೀನಿ ಗುರುಗಳೇ. ಯಾರೇ ಬಂದ್ರು ಒಂದೇ ಏಟು ಮಾತು, ಆ ರೀತಿ ನಿಂತಿದ್ದೀನಿ. ಈಗ ನಿಂತಾಗ ನಾನ್ ಬೀದಿ ನಾಯಿಗಳು ಊಟ ಹಾಕೊಂಡ್ ಬರೋದಾಗ್ಲಿ, ಪೊಲೀಸ್ ಅವರು ನನಗೆ ರಕ್ಷಣೆ ಕೊಡಕ್ ಬರೋರು ಹಿಂದೆನೆ, ಏನಮ್ಮ ಇಷ್ಟು ಒಡವೆ ಹಾಕೊಂಡು ನೀನು ಬೀದಿಯಲ್ಲಿ ಊಟ ಹಾಕ್ತೀಯಾ? ನನ್ನಿಂದ ಹೊಯ್ಸಳ ಗಾಡಿಗಳು ಬರೋದು ನನ್ಗೆ ರಕ್ಷಣೆ ಕೊಡಕ್ಕೆ. ಅವರೆಲ್ಲ ನನ್ಗೆ ಸ್ನೇಹಿತರಾದ್ರು, ಫೇಸ್ಬುಕ್ ಅಲ್ಲಿ ಲೈಕ್ ಕೊಡೋದು. ಅಂದ್ರೆ ಅವರೆಲ್ಲ ನನ್ಗೆ ಒಂದು ಹೆಣ್ಣು ಅಂತ ಬರ್ಲಿಲ್ಲ, ಬಾಳ ನೊಂದಿರ್ತಕ್ಕಂತ ಹುಡ್ಗಿ, ಒಳ್ಳೆ ಸಂಸಾರ, ಗಂಡ ಮಕ್ಕಳನ್ನ ಕಳ್ಕೊಂಡ್ಲು, ಇವನು ಬಂದ. ಯಾಕಂದ್ರೆ ಈ ವ್ಯಕ್ತಿ ಬಗ್ಗೆ ಸ್ಟೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ಕೈ ಇಡೋದಕ್ಕೂ ಯೋಚನೆ ಮಾಡ್ಬೇಕು, ಬೆಂಕಿ ಅನ್ನೋ ತರ ಆ ರೀತಿ ಬದುಕಿ ಬಂದೆ ನಾನು. ಆಗ ಅವರು ಇವ್ ವ್ಯಕ್ತಿ ಬಂದು, ಎರಡನೇ ವ್ಯಕ್ತಿ ಪ್ರತಿಯೊಬ್ಬರಿಗೂ ಗೊತ್ತು ಯಾವ ರೀತಿ ಮೋಸ ಮಾಡ್ತಾನೆ, ಯಾವ ರೀತಿ ಅನ್ಯಾಯ ಮಾಡ್ತಾನೆ. ಆದ್ರೆ ಎಲ್ಲಾರ್ಗೂ ಬೇಕಾದ ವ್ಯಕ್ತಿ. ಹಂಗಾಗಿ ನನ್ನ ತುಂಬಾ ಗೌರವ ಕೊಟ್ಟು ಪ್ರತಿಯೊಬ್ರು. ಆಮೇಲೆ ನಾನು ಊಟ ಹಾಕೊಂಡ್ ಬರ್ತಿದ್ನಲ್ಲ ಗುರುಗಳೇ, 3 ಗಂಟೆ 4 ಗಂಟೆ ಆದ್ರೂನು ಮಶಾಣದ ಹತ್ರ ಕುತ್ಕೊಂಡ್ ಬರಷ್ಟು ಧೈರ್ಯಶಾಲಿ ಆದೆ. ಅಂದ್ರೆ ನನ್ನ ಒಂದೊಂದು ಉಳಿ ಏಟುನು ನನ್ನ ಸ್ಟ್ರಾಂಗ್ ಮಾಡ್ತು ಗುರುಗಳೇ. ನನಗೆ ಯಾರೋ ಸ್ನೇಹಿತರು ಇಲ್ಲ, ಯಾವ ಬಂಧು ಬಳಗನೂ ಇಲ್ಲ ಇವತ್ತು ಗುರುಗಳೇ. ಆದ್ರೆ ನಾನು ಈ ಪ್ರಾಣಿಗಳ್ದು ಏನೇನ್ ಮಾಡ್ತೀನಿ, ನಾನ್ ಪ್ರತಿಯೊಬ್ರಿಗೂ ಹೇಳೋದಷ್ಟೇ, ನಿಷ್ಕಲ್ಮಶವಾದ ಒಂದು ಕೆಲ್ಸ ಅದು ಮೂಕ ಪ್ರಾಣಿ ಕೆಲ್ಸ. ಯಾವತ್ತೂ ನಿಮ್ನ ಎಲ್ಲೂ ಕೆಳಗಡೆ ತಳ್ಳಲ್ಲ, ನಿಮ್ನ ಯಾವತ್ತಿದ್ರು ಒಂದು ಅದಕ್ ಮೇಲೇನೆ ಇಡುತ್ತೆ. ಆ ರೀತಿ ಬದುಕಿ ಬಾಳಿಸುತ್ತೆ ಪ್ರಾಣಿಗಳ ಸೇವೆ, ನಾರಾಯಣನ್ ಸೇವೆ, ಮೂಕ ಪ್ರಾಣಿ ಸೇವೆ. ಕಾಲಭೈರವ ನಮ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ. ನಾರಾಯಣ, ನಾನೇನ್ ಹೇಳ್ತೀನಂದ್ರೆ, ಒಂದು ದಿವಸ ಬಿಸ್ಕೆಟ್ ಇದೆ, ಅವ್ರು ಹೇಳಿದ್ರು 10 ರೂಪಾಯಿ ಡಿಪೋ ಅಕ್ಕಿ ತಗೋ, 1-2 ತಲೆಕಾಲ್ ಹಾಕು, ಅನ್ನ ಬೇಯಿಸ್ಕೊ, 10 ರೂಪಾಯಿನ 10 ನಾಯಿ ತಿನ್ನುತ್ತೆ, ನೀನ್ 10 ರೂಪಾಯಿಗೆ 2 ಪ್ಯಾಕೆಟ್ ಬಿಸ್ಕೆಟ್ ಹಾಕ್ತೀಯ, ಹೊಟ್ಟೆ ತುಂಬಲ್ಲಮ್ಮ ಅಂತ ಹೇಳಿದ್ರು ಒಬ್ರು ಗುರುಗಳು, ಸದ್ಗುರು ಅವ್ರ ಅಸಿಸ್ಟೆಂಟೆ. ಅವರು ಸದ್ಗುರು ಗುರುಗಳಿದ್ದಾರೆ, ಸ್ವಾಮಿ ಗೊತ್ತಿರ್ಬೋದು ನಿಮ್ಗೆ ಸದ್ಗುರು ಅವರು. ಅವರು ಅಸಿಸ್ಟೆಂಟ್. ದೇವ್ರು ನೋಡಿ ನಮ್ಗೆ, ನಾವು ಸ್ನೇಹಿತರು, ಬಂಧು ಬಳಗ, ಇವ್ರು ನಮ್ಗೆ ಒಳ್ಳೇದ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಮನುಷ್ಯನ್ ನಮ್ಮದೇ. ನಾನು ಅಲ್ಲಿ ನನ್ಗೆ ಮೋಸ ಮಾಡಿದ್ರು, ಅಲ್ಲಿ ನನ್ಗೆ ಅನ್ಯಾಯ ಮಾಡಿದ್ರು. ಅವತ್ತು ನನ್ಗೆ ಹಿಂಗೆ ನಾಯಿಗ್ ಬಿಸ್ಕೆಟ್ ಹಾಕೋವಾಗ ನನಗೆ ಮೊದಲನೇ ಪರಿಚಯ ಒಬ್ರು ಲೇಡಿ ಆಗ್ತಾರೆ. ಅವರು ಹೇಳಿದ್ರು, ಅದು ಸದ್ಗುರು ಅವರು ಅಸಿಸ್ಟೆಂಟ್. ಅಂದ್ರೆ ಅವರು ಆಶ್ರಮದಲ್ಲಿ ಇರತ್ತ, ಅವ್ರನ್ನ ಫಾಲೋ ಮಾಡೋರು. ಅವ್ರು ನನಗ್ ಸಿಗ್ಬಿಟ್ಟು ಹೇಳಿದ್ರು, ನೋಡಮ್ಮ 1 kg ಅಕ್ಕಿ ತಗೋ, ಮಾಂಸ ಹಾಕ್ಬಿಟ್ಟು ತಲೆಕಾಲ್ ಹಾಕು. ಅವರು ಬ್ರಾಹ್ಮಣ ಆದ್ರೂನು ನನಗೆ ಇದೇ ಹೇಳಿದ್ರು, ಇದು ನಾವು ಬ್ರಾಹ್ಮಣ ಆದ್ರೂ ನಾವು ಅವ್ರಿಗೇನ್ ಇಷ್ಟನೋ ನಾವ್ ಅದನ್ನ ಬಡಿಸ್ಬೇಕು ಅಂತೇಳಿ ದೇವ್ರ ಪೂಜೆ ಮಾಡಿ ಅನ್ನ ಮಾಡ್ತಿದ್ದೆ ಸ್ವಾಮಿ. ನಾನು ನಾಯಿಗಳಿಗೆ ಬೇಯಿಸ್ತಾ ಇದ್ದೀನಿ ಅಂತ ತಿಳ್ಕೊಂತ ಇರ್ಲಿಲ್ಲ, ನಾನು ದೇವ್ರಿಗೆ ಬೇಯಿಸ್ತಾ ಇದ್ದೀನಿ ಅಂತ. ಈಗ್ಲೂ ನಾನು ಕಡ್ಡಿ ಎಣ್ಸ್ಬಿಟ್ಟೆ ಬೆಳಗ್ಗೆ ಹೊತ್ತು ನಾನು ಅನ್ನ ಮಾಡಿದ್ರೆ ಅದೇ ರೀತಿನೇ ಮಾಡೋದು. ನಾಯಿಯನ್ನ ಕೇವಲವಾಗಿ ನಾನ್ ನೋಡಿಲ್ಲ ಗುರುಗಳೇ, ನಾನು ಅವ್ರನ್ನ ದೇವ್ರು ಅಂತ ನೋಡ್ದೆ. ಇವತ್ತು ನನ್ನ ರಾಣಿ ಅಂತ ಮೆರೆಸ್ತಾ ಇದ್ದಾರೆ ಗುರುಗಳೇ. ನಾನ್ ನಾಯಿ ವ್ಯಾಪಾರ ಮಾಡೋಳಲ್ಲ, ಬೀದಿ ನಾಯಿಗೆ ಊಟ ಹಾಕೋಳೆ. ಆದ್ರೆ ಈ ಊಟ ಹಾಕೋವಾಗ ಅವ್ರು ಮನ್ಸಿಗೆ ನನ್ನ ನೋವೆಲ್ಲ ಅವ್ರ ಹತ್ರ ಹೇಳ್ಕೊಂತ ಇದ್ದೆ ಗುರುಗಳೇ. ಯಾಕಂದ್ರೆ ನನ್ ಫ್ರೆಂಡ್ಸ್ ಇಲ್ಲ, ತಂದೆ ತಾಯಿ ನನ್ನ ನೋವಿಗೆ ಸ್ಪಂದಿಸಂತ ಆ ಸಮಯದಲ್ಲಿ ದೂರ ಆಗ್ಬಿಟ್ಟಿದ್ರು, ಅಕ್ಕ ತಂಗಿರು ಇಲ್ಲ, ಬಂಧು ಬಳಗ ಇಲ್ಲ. ಅಂತ ಸಮಯದಲ್ಲಿ ನಾನು ಬೀದಿಯಲ್ಲಿ ಒಂದೊಂದು ನಾಯಿ ಹತ್ರ ಕುತ್ಕೊಂಡು ನನ್ನ ನೋವು ಹೇಳ್ಕೊಂಡಾಗ ನನ್ನ ಜೊತೆಲೇ ಇರೋರು ಗುರುಗಳೇ, ಸ್ಪಂದಿಸೋರು. ನನ್ನ ಹುಚ್ಚಿ ಅಂತ ಇರೋ ಏನಂತಿರೋ ಪರವಾಗಿಲ್ಲ, ನೀವ್ ಏನಂದ್ರು ನನ್ಗೆ ಡೋಂಟ್ ಕೇರ್. ಆದ್ರೆ ಪ್ರಾಣಿಗಳ ವಿಷಯದಲ್ಲಿ ಅಲ್ಲಿ ಕುತ್ಕೊಂಡು ನನ್ನ ನೋವು ಹೇಳ್ಕೊಂಡು ಅವ್ರು ಬಾಲ ಅಲ್ಲಾಡ್ಸಿದ್ಮೇಲೆ ನಾನು ಎದ್ದು ಮನೆಗ್ ಬಂದು ಊಟ ಮಾಡಿ ಮಲ್ಕೊಂತಿದ್ದೆ. ಆಗ ರಾತ್ರಿ 4 ಗಂಟೆ ಬಂದ್ ಮಲಗ್ತಿದ್ದೆ. ಈ ರೀತಿ ನಾನು ಸೇವೆ ಮಾಡ್ತಾ ಇದ್ದೆ. ಮಗ ಬಂದು ಸೇರ್ಕೊಂಡ, ಕಳ್ಕೊಂಡಿರೋ ವಸ್ತು ಎಲ್ಲ ನನ್ ಜೊತೆಲಿ ಬಂತು. ಮತ್ತೆ ನಮ್ ತಂದೆ ತಾಯಿ ಒಂದಾದ್ರು, ತಂಗಿ ತಮ್ಮ ಒಂದಾದ್ರು. ಅವ್ರ ಜೀವನದಲ್ಲೂ ಒಂದು ಒಳ್ಳೇದ್ ನಡೀತು. ನಾನ್ ಅನ್ಕೊಂಡೆ, ನಾವ್ ಒಳ್ಳೆ ಕೆಲ್ಸ ಮಾಡೋದ್ರಿಂದ ಅದನ್ನ ಒಳ್ಳೆ ಮಟ್ಟಕ್ಕೆ ಅದು ಕರ್ಕೊಂಡ್ ಹೋಗುತ್ತೆ. ಅದೇ ನಾವು ಕೆಟ್ಟ ದಾರಿ ಹಿಡಿದ್ರೆ ಅದು ನಮ್ನ ಕೆಟ್ಟ ದಾರಿಗೆ ಕರ್ಕೊಂಡ್ ಹೋಗುತ್ತೆ. ಮೊದಲನೇ ಹೆಜ್ಜೆ ನಾವು ಸರಿಯಾದ ಹೆಜ್ಜೆ ಇಡ್ಬೇಕು ಅಂತೇಳಿ ಈಗ ನನ್ ಮಗನ್ಗೆ ಅದೇ ಹೇಳ್ತೀನಿ. ಮದ್ವೆ ಆದ್ರೆ ಯೋಚನೆ ಮಾಡಿ, ತಿಳುವಳಿಕೆ ಮಾಡಿ, ಯೋಚನೆ ಮಾಡಿ ನಿರ್ಧಾರ ತಗೊಂಡ್ ಮದ್ವೆ ಆಗ್ಬೇಕು ಕಂದ. ನೀನ್ ಹಂಗೆ ಮದ್ವೆ ಆಗಿ ಕೆಟ್ಟದೊಂದು ದಾರಿ ಸೆಲೆಕ್ಷನ್ ರಾಂಗ್ ಇದ್ರೆ ಜೀವನ ಪೂರ್ತಿ ರಾಂಗ್ ಇರುತ್ತೆ. ಅಂದಿದ್ಕೆ
ನನ್ ಮಗ ನಾನ್ ಮದ್ವೆನೂ ಆಗಲ್ಲ, ಎಲ್ಲಾ ರೀತಿ ಯೋಚನೆ ಮಾಡಿ ಇವಾಗ ಅವನು ನನ್ ಮಗ ಸ್ಪ್ಯಾನಿಷ್ ಮಾತಾಡ್ತಾನೆ ಗುರುಗಳೇ. ಸ್ಪ್ಯಾನಿಷ್ ಮಾತಾಡ್ತಾನೆ. ಅವನು ಒಂಟಿ ಕಳೆದಿರ್ತಕ್ಕಂತ ಸಮಯದಲ್ಲಿ ಅವನು ಆದಷ್ಟು ಆನ್ಲೈನ್ ತಿಳುವಳಿಕೆ ಎಲ್ಲ ಕಲ್ತಿದ್ದಾನೆ. ಮಗ ಸಂತೋಷ ಆಗಿರ್ಲಿ ಅಂತ ಬಿಟ್ಟಿದೀನಿ. ಇವಾಗೂ ನಾನ್ ಲೀಸ್ಗೆ ಮನೆ ಹಾಕೊಂಡಿದೀನಿ, ದೊಡ್ಡ ಮನೆ ಹಾಕೊಂಡಿದೀನಿ. ಹೋಗ್ತಾನ ಮನೇಲೇ ಇರ್ತಾನ? ಮನೇಲೆ ಇರ್ತಾನೆ ಗುರುಗಳೇ. ಇದು ಮನೇಲೆ ನಮ್ಮ ಮನೇಲಿ ಇಟ್ಕೊಂಡಿದೀಯಲ್ವಾ? ಅಲ್ಲ, ಅದು ಅವ್ರಿಗೆ ತಿಳುವಳಿಕೆ ಬರ್ಬೇಕು ಒಂದ್ ಸಮಯದಲ್ಲಿ. ಬಟ್ ನಿಧಾನಕ್ಕಾದ್ರೂ ನೀನೇನ್ ಮಾಡಿದೀಯಲ್ಲವ ಅದು ನಿನ್ಗಾಯ್ತು. ನಾಳೆ ದಿನ ನಿನ್ನ ಬದುಕಲ್ಲಿ ಯಾರೋ ಬಂದು ಮಚ್ಚಿಟ್ಕೊಂಡು ನಿಂತಾಗ ನಿನಗೆ ಹೇಗೆ ಪ್ರಪಂಚ ಕತ್ಲೆ ಆಯ್ತೋ, ನೀನು ಹೋದ್ಮೇಲೆ ಈತನ ಬದುಕು ಕತ್ಲೆ ಆಗೋದು ಬೇಡ. ಖಂಡಿತ ಆತನಿಗೆ ನಿಧಾನವಾಗಿ ಆಯ್ತು, ಈಗ ಸ್ವಲ್ಪ ಮನೇಲಿದ್ದಾನೆ, ಬಟ್ ಈ 20 ಅಥವಾ 18ರಿಂದ ಒಂದು 29-30 ವಯಸ್ಸಿದೆಯಲ್ಲ, ಇದು ನೀವೆಷ್ಟು ಹೊರಗಡೆ ಏನೇ ಭಾಷೆ ಕಲ್ತರೂ ಕೂಡ ಹೊರಗಡೆ ಹೋಗಿ ನನ್ನ ದುಡಿಮೆ ಅದು 5 ರೂಪಾಯಿ ಆಗಲಿ ಪರವಾಗಿಲ್ಲ, ನನ್ನ ದುಡಿಮೆ ಅಂತ ಶುರುವಾಗಬೇಕು. ಕೂತು ಹೊಂಡ್ರೆ ಕುಡುಕೆ ಹೊನ್ನು ಸಾಲದು ಅನ್ನೋ ಹಾಗೆ ನೀವೇನೇ ಮಾಡಿರವ, ಆದರೆ ನಿನ್ನ ಚಾಕಚಕ್ಯತೆ, ನಿನ್ನ ದಿಟ್ಟತೆ ಅಥವಾ ನಿನ್ನ ಧೀರತನ ಅದು ಮಕ್ಕಳಿಗೆ ಬರದೇ ಇರ್ಬೋದು. ನೀನೇನು ಮಾಡ್ತಾ ಇದೀಯಾ ಎಲ್ಲವನ್ನು ಎದುರಿಸ್ಕೊಂಡೆ, ಬಟ್ ಅವರು ಮೆದು ಆಗಿಬಿಟ್ರೆ ಒಳ್ಳೆತನ ಇರಲಿ, ಮೃದುತನ ಇರಲಿ, ಆದರೆ ಮೃದುತನ ಕೈಲಾಗದತನ ಅಂದ್ಕೊಳ್ಳೋದು ಸಹಜ ಈ ಸಮಾಜ. ಹಾಗೆ ಮಕ್ಕಳಿಗೆ ನೋಡಪ್ಪ, ನೀನು ಈಗ ನನ್ನ ಕಣ್ಣು ತಪ್ಪಿಸಿ ನೀನು ಫೋನಲ್ಲಿ 1000 ಕೆಟ್ಟದ್ದು ಮಾಡ್ಬೋದು ಅಥವಾ ಏನೇನೋ ಹೊರಗಡೆ ಮಾಡ್ಬೋದು, ಬಟ್ ಇದು ನಿನ್ನ ಬದುಕು. ಈಗ ನಿನ್ನ ತಂದೆಗೆ ನಾನು ರಿಹ್ಯಾಬಿಲೇಷನ್ ಸೆಂಟ್ರಿಗೆ ಹಾಕಿದೆ, ಕುಡಿತ ಬಿಡಿಸ್ಲಿಕ್ಕೆ ಹೋದೆ, ಏನೇನೋ ಮಾಡಿದೆ, ಬಟ್ ಅಂತಿಮವಾಗಿ ನರಳಾಟ ಯಾರು ಪಡ್ಬೇಕು? ಅಪ್ಪ ಬಂದರೆ ನಾನು 2 ದಿವಸ ಅಳ್ಬೋದು ಅಷ್ಟೇ, ಅದನ್ನು ಬಿಟ್ಟು ನರಳಾಟ ನೀವೇ ಪಡಬೇಕು. ಖಂಡಿತ ಗುರುಗಳೇ. ಅದನ್ನ ಮಗನಿಗೆ ಹೇಳಿ ಆಯಿತು. ಮಗನ ವಿಚಾರ ಅಲ್ಲಿ. ಬಟ್ ಇನ್ನೊಂದು ನನ್ನ ಸಲಹೆ ಅವ್ವ, ನೀನು ಧೀರವಾಗಿರು, ನಿನ್ನ ಕಣ್ಣಲ್ಲೇ ಬೆಂಕಿ ಇರಲಿ, ನೀನು ಎಲ್ಲದನ್ನ ಎದುರಿಸು, ಆದರೆ ನಿನ್ನ ಬಾಯಿಂದ ಮುತ್ತಿನಂತ ಮಾತು ಬರಬೇಕು. ಆದಷ್ಟು ಈಗ ಕೆಟ್ಟವ್ರು ಬಂದು ಏನೋ ಬೈದಾಗಲೂ ಸುಮ್ಮನಿರು ಅಂತ ನಾನು ಹೇಳಲ್ಲ, ಆದರೆ ನಿನ್ನ ಮನೆಗೆ ಬರೋ ಹೆಣ್ಣು ಅಥವಾ ನಿನ್ನ ಮಗನಿಗೆ ಹೊರಗಡೆ ಸಿಗೋ ಗೌರವ ಇದೆಲ್ಲ ನಿನ್ನ ಮಾತಿನ ಮೇಲೂ ನಿರ್ಧಾರ ಆಗದಿರುತ್ತೆ, ಅದು ನಿನಗೆ ಕಾಲಕ್ರಮೇಣ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಲ್ಲವನ್ನು ಎದುರಿಸ್ಕೊಂಡು ಬಂದಿದ್ದೀಯಾ, ಈಗ ಯಾರು ಅಳ್ಳಾಡ್ಸೋಕ್ಕಾಗದಿರೋ ಒಂದು ಸಾಮ್ರಾಜ್ಯ ಕಟ್ಕೊಂಡು ನೀನು ಬದುಕ್ತಾ ಇದ್ದೀಯಾ. ಆದರೆ ಇಲ್ಲಿ ನಿನ್ನ ಬಾಯಿಂದ ಬರೋ ಮಾತು, ಹೌದು ನೀವು ಮುಕ್ತವಾಗಿ ಹೇಳಿದ್ರಿ, ತಪ್ಪೇ ಇಲ್ಲ ಗುರುಗಳೇ, ನಾನು ಬಾಯಲ್ಲಿ ಕೆಟ್ಟದ್ದೇ ಮಾತಾಡ್ತೀನಿ, ಯಾಕಂದರೆ ಸಮಾಜ ನನ್ನನ್ನು ಹಂಗೆ ಮಾಡಿಬಿಡ್ತು, ಅಥವಾ ಸಮಾಜ ನನಗೆ ಹಂಗವತ್ತು ನಾನು ಸ್ವಲ್ಪ ಆ ಮಟ್ಟಿಗೆ ನಿಲ್ಲದೆ ಹೋಗಿದ್ರೆ ನನ್ನ ತಿನ್ಕೊಂಬಿಡೋರು ಈ ಸಮಾಜ. ಹಾಗಾಗಿ ನಾನು ಆ ರೀತಿ ಮಾತಾಡ್ಬೇಕಾಯ್ತು. ಖಂಡಿತ ಗುರುಗಳೇ, ಯಾಕಂದ್ರೆ ಈಗ ನಾವು ಬೀದಿ ನಾಯಿ ಗುಟ್ಟಾಗ್ತಾ ಇರ್ತೀವಿ, ಅವ್ರ ಏನಂತಾರಂದ್ರೆ ನಿಂಗ್ ಮಾಡಕ್ ಕೆಲ್ಸ ಇಲ್ವಾ, ಇಲ್ಲಿ ಬಂದ್ ರೋಡಲ್ಲಿ ಅನ್ನ ಹಾಕ್ತಾ ಇದ್ಯಾ, ಹುಚ್ಚಿನ ನೀನು ಕಲ್ಲಲ್ಲಿ ಹೊಡಿತೀನಿ ಅಂದಾಗ ನಾವು ಹೌದಾ ಬೈತಾ ಇದ್ದಾರಪ್ಪ ಅಂತ ಓಡ್ ಬಂದ್ಬಿಡೋದು ಮಾಡ್ತಿದ್ವಿ. ಅಲ್ಲಿ ಈಗ ತೀರಾ ಜನಜಂಗಳಿ, ತೀರಾ ಪ್ರತಿಭಟನೆ ಎಂದಾಗ ಅಲ್ಲಿ ಪೊಲೀಸ್ನವ್ರು ಲಾಠಿ ಬಳಸೋದ್ರಲ್ಲಿ ತಪ್ಪಿಲ್ಲ, ಹೌದಲ್ಲವ? ಪೊಲೀಸವ್ರು ನಾನು ಕರೆಯಲ್ಲ ಅಲ್ಲಿ. ಮಾತಲ್ಲಿ ಸಾಕಾಗ್ತಿಲ್ಲ ಅಂದಾಗ ಲಾಠಿ ಬಳಸ್ತಾರೆ. ಮಾತಾಡೋದಕ್ಕೆಲ್ಲ ನಾವು ಲಾಠಿನೇ ಬಳಸಿದ್ರೆ ಅವ್ರೊಂದು ಮನುಷ್ಯರು ಅಂತೀವ ನಾವು. 100% ಹೋಗ್ತಿದ್ದೀನಿ. ಇಲ್ಲ ಎಲ್ಲಾ ಕಡೆ ಮಾತಾಡಲ್ಲ ಗುರುಗಳೇ. ಅದು ನಾನು ಹೇಳ್ತೇನೆ ಗುರುಗಳೇ, ಈಗ ನನ್ಗೆ ಬೆಳಿಗ್ಗೆ ಪೊಲೀಸ್ ಅವ್ರು ಫೋನ್ ಮಾಡಿದ್ರು, ಈಗ್ಲೂ ಮಾಡ್ತಾರೆ. ನನ್ನ ಗ್ರೂಪ್ ಅಲ್ಲಿ ಇರೋರು ಪ್ರತಿಯೊಬ್ರು ಅಡ್ವೊಕೇಟ್ ಇದ್ದಾರೆ, ನಾರಾಯಣ್ ಸ್ವಾಮಿ ಲಾಯರ್ ಇದ್ದಾರೆ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಜನಶ್ರೀ ಆಶ್ರಮ ಯೋಗೇಶ್ ಅವ್ರು ಇದ್ದಾರೆ, ಮತ್ತೆ ಪ್ರಶಾಂತ್ ಚಕ್ರವರ್ತಿ ಅವರು ಇದ್ದಾರೆ, ಆಶ್ರಮದವ್ರು ಇದ್ದಾರೆ, ಇನ್ನು ಲಯನ್ ಜಗಪತಿ ರಾವ್ ಅವರು ಇದ್ದಾರೆ. ನನ್ಗೆ ಅವ್ರ ಹೆಸರಲ್ಲಿ ಹೇಳಕ್ ಬರಲ್ಲ, ಆದ್ರೆ ಅವ್ರು ವಿಡಿಯೋಸ್ ನೋಡ್ತೀನಿ ನಾನು. ಆದ್ರೆ ಬಹಳ ಪ್ರೀತಿಯಿಂದ ಮಾತಾಡ್ತೀನಿ ಗುರುಗಳೇ. ಕೆಲವೊಂದು ಪದ ಬಳಸಬೇಕಾದ ಜಾಗದಲ್ಲಿ ನಾವು ಬಳಸ್ತೀವಿ. ಯಾಕಂದ್ರೆ ಅರ್ಥ ಮಾಡ್ಕೋ, ನಮ್ಮ ಅಧ್ಯಾತ್ಮ ಹೇಳುತ್ತೆ, ಯಾವ ಮನುಷ್ಯ ತನ್ನ ಬಾಯಿಂದ ಅಂದರೆ ಅರ್ಥ ಮಾಡಿಕೊಳ್ಬೇಕಾಗಿರೋದು, ಈ ಲೋಕದಲ್ಲಿ ನೀವು ಬೈದ ಮಾತ್ರಕ್ಕೆ ಕೆಟ್ಟದ್ದು ಸರಿ ಹೋಗುವುದಿಲ್ಲ, ಆ್ಯಂಡ್ ಬೈಗುಳ ಪರಿಹಾರವೂ ಅಲ್ಲ. ಆದರೆ ನಾವು ಬೈದಷ್ಟು ನಮ್ಮ ಒಳಗಿನ ಪುಣ್ಯವೆಲ್ಲ ಆಚೆ ಬರ್ತಾ ಇರುತ್ತಂತೆ. ಅದಕ್ಕೆ ಅಧ್ಯಾತ್ಮ ಏನು ಹೇಳುತ್ತೆ, ಯಾರಾದರೂ ಅಶ್ಲೀಲವಾಗಿ ಕೆಟ್ಟದಾಗ ನಿಮ್ಮನ್ನು ಬೈತಾ ಇದ್ರೆ ನೀವು ಸುಮ್ಮನೆ ಇದ್ಬಿಡಿ. ಯಾಕೆ ಗೊತ್ತೇನು, ಅವನು ಹಾಗೆ ಬೈಯುವ ಮೂಲಕ ಅವನ ಪುಣ್ಯವನ್ನೆಲ್ಲ ಕಕ್ತಾವನಂತವನು.
ಓ ಇರೋವಷ್ಟು ಪುಣ್ಯ ಅಷ್ಟೋ ಇಷ್ಟೋ ಏನೋ ಇರುತ್ತೆ. ಅವನು ಯಾವುದೋ ಕೋಪಕ್ಕೂ ಏನಕ್ಕೂ ಸಿಗಾಕೊಂಡು ಪುಣ್ಯವನ್ನ ಹೊರಗಡೆ ಹಾಕ್ತಾನೆ. ನೀವು ಸುಮ್ಮನಿದ್ರೆ ಆ ಪುಣ್ಯ ನಿಮಗೆ ಬರುತ್ತೆ ಅಂತ ನಮ್ಮ ಗುರುಗಳು ಹೇಳೋರು. ಓ ಸರಿ ಸರಿ ಗುರುಗಳೇ, ಬಂದಂತ ಒಂದು ನಾವ್ ಕೇಳ್ತೀನಿ ಗುರುಗಳೇ, ಖಂಡಿತ ಕೇಳ್ತೀನಿ ಗುರುಗಳೇ. ನಾವು ಮಾತಾಡಿದಷ್ಟು ಅಥವಾ ನಾವು ನಮ್ಮ ಉದ್ದೇಶ ಏನು ಅವ್ರನ್ನ ಯಾರನ್ನೋ ಸುಮ್ಮನೆ ಮಾಡ್ಸೋಕೆ ಹೌದು, ಬಟ್ ನಾವು ಹಂಗಂದ ತಕ್ಷಣ ಅವ್ರು ಸುಮ್ಮನೆ ಅದು ನಮ್ಮ ಕೆಲಸ. ನೀವು ನಾಯಿಗೆ ಹಾಕಬೇಕು ಅಂತ ಅಥವಾ ಶ್ವಾನಕ್ಕೆ ಅಷ್ಟು ಮಟ್ಟಿಗೆ ತಾಯಿಯ ಹೃದಯದಿಂದ ಮಾಡ್ಕೊಂಡು ಹೋಗಿರೋರು ಯಾರು ಅಂದ ಮಾತ್ರಕ್ಕೆ ನೀವು ವಾಪಸ್ ಬರೋರಲ್ಲ. ನಿಮ್ಮ ನಿಜವಾದ ದಿಟ್ಟತನ ಶ್ವಾನಗಳಿಗೆ ಅಂತ ಒಲೆ ಮೇಲೆ ಅಕ್ಕಿ ಸುರಿತೀರಲ್ಲ, ಅಲ್ಲಿಂದಲೇ ಶುರುವಾಗುತ್ತೆ. ಅದು ಮುಗಿಯೋವರೆಗೂ ಅಥವಾ ಹಾಕಿ ಬರೋವರೆಗೂ, ಅವು ಹೊಟ್ಟೆ ತುಂಬೋವರೆಗೂ ಅದು ನಿಲ್ಲೋದಿಲ್ಲ. ಯಾರೋ ಏನೋ ಅಂದ್ಬಿಟ್ಟ ಅಂದ ಮಾತ್ರಕ್ಕೆ ವಾಪಸ್ ಬರೋ ಹೆಣ್ಮಗಳು ನೀನಲ್ಲ. ಅಂದ್ ಮಾಡ್ತಿರೋದೇ ಪುಣ್ಯ, ಮತ್ತಲ್ಲಿ ಪಾಪದ ಲೇಪನ ಬೇಡ ಅಂತ. ಮಾಡ್ತೀರಾ ಅಂತಲ್ಲ, ನೀವು ಇಷ್ಟು ಕಾಯಕದಲ್ಲೂ ಶ್ರೇಷ್ಠರಾಗಿದ್ದೀರಿ, ಜೊತೆಗೆ ನಿಮ್ಮ ಅಂತರಾತ್ಮದಲ್ಲೂ ಇನ್ನಷ್ಟು ಪರಿಶುದ್ಧತೆ ಬರಲಿ ಅಂತ ನಾನು ಹೇಳಿದೆ ಅಷ್ಟೇ. ನಿಮ್ಮಲ್ಲೇ ಇರಬೇಕು. ಹಾಗಾಗಿ ಕೈ ಮುಗಿತೀನವ ನಿನ್ನ ಅಂದ್ರೆ ಸಂಜೆ ನಿಮ್ಮ ಕಥೆಯನ್ನ ಅಥವಾ ನಿಮ್ಮ ಗ್ರೂಪನ್ನು ನೋಡ್ಬೇಕಾದ್ರೆ ನನಗನ್ನಿಸ್ತು, ನಾನು ಅದಕ್ಕೆ ನನ್ನ ಕಡೆಯಿಂದಲೇ ಸಾಮಾನ್ಯವಾಗಿ ಇಲ್ಲಿ ಈ ಕಡೆಯಿಂದ ನೀವು ಫೋನ್ ಮಾಡ್ಲಿಕ್ಕೆ ಟೈಮೇ ಸಿಗಲ್ಲ, ಜನ ಪಾಪ ಮಾಡ್ತಿರ್ತಾರೆ. ಆದರೆ ನನಗನ್ನಿಸ್ತು ನೀವು ಶ್ವಾನಗಳನ್ನು ನಾಯಿಗಳನ್ನು ಮಗಳು ಅಂತ ಹೇಳಬೇಕಂದ್ರೆ ಇಂಥದ್ದೇನೋ ಪ್ರಕೃತಿಯನ್ನು ಪ್ರೀತಿಸಬೇಕು, ಮೂಕ ಪ್ರಾಣಿಗಳನ್ನು ಪ್ರೀತಿಸಬೇಕು ಅಂದ್ರೆ ಅವನು ಮೊದಲು ಮನುಷ್ಯರಿಂದ ಮೋಸ ಹೋಗಿರ್ಬೇಕಂತೆ. ಖಂಡಿತ. ಆಗ ಮಾತ್ರ ಅವನಿಗೆ ಹೊರಗಡೆ ಪ್ರಪಂಚದ ಇನ್ನೇನೋ ಹುಡುಕುವ ಆಸೆ ಬರುತ್ತೆ. ಇಲ್ಲಾಂದ್ರೆ ಎಲ್ಲವೂ ಮನೆಯಲ್ಲೇ ಸಿಗ್ತಾ ಇದೆ ಅಂದಾಗ ಹೊರಗಡೆ ಯಾರಿಂದಲೂ ಪ್ರೀತಿ ಬಯಸಲ್ಲ. ಅಂದಾಗಲೇ ಹೊರಗಡೆ ಗಮನ ಹೋಗೋದು, ಹೌದಲ್ಲವಾ? ಖಂಡಿತ ನಿಜ ಗುರುಗಳೇ. ಇದೇ ಏನೋ ಆಗಿರುತ್ತೆ ಅನ್ನೋದು ನನ್ನ ಊಹೆ ಇತ್ತು. ನಿಜ ನಿಜ ಗುರುಗಳೇ. ಪಾಪ ನನ್ಗೆ ಸಮಯ ಕೊಟ್ಟಲ್ವಾ, ಹೇಳೋದಿಲ್ಲ, ನಾನೇನು ಬುದ್ಧಿವಾದ ಹೇಳೋದಿಲ್ಲ, ನಾನು ಕಲ್ತಿದ್ದೀನಿ. ಅಯ್ಯೋ ಗುರುಗಳೇ, ಇನ್ನೊಂದ್ ಮಾತು ಹೇಳ್ಬೇಕು ಗುರುಗಳೇ. ನಾನ್ ನಿಮ್ ಮಾತಿಗೆ ಅಡ್ಡ ಬಂದೆ, ಕ್ಷಮಿಸಿ. ಹೇಳವ. ಈ ಬೀದಿ ನಾಯಿಗಳಿಗೆ ಊಟ ಹಾಕೋದೇನೋ ಸರಿ. ನಾನು ಇದ್ರ ಮುಖಾಂತರ ಜನತೆಯಲ್ಲಿ ಕೇಳ್ಕೊಳೋದು ಒಂದೇ ಗುರುಗಳೇ, ನನ್ನ ಒಂದು ನೋವು ಮತ್ತೆ ಆ ಮೂಕ ಪ್ರಾಣಿಗಳ ನೋವು ಏನಂದ್ರೆ, ಈ ಬೀದಿ ನಾಯಿಗಳಲ್ಲಿ ನಾಟಿ ನಾಯಿ ಇರ್ತಕ್ಕಂತ ಗುಣಗಳು ಯಾವುದೇ ರೀತಿ ಫಾರಿನ್ ಬ್ರೀಡ್ ಆಗ್ಲಿ, ಈ ತಂದು ಪಗ್ಗು, ಲ್ಯಾಬು, ರೆಟ್ರಿವರು ಅಥವಾ ಪಿಟ್ಬುಲ್ಲು ಅಥವಾ ಪಗ್ಗು, ಸಿಡ್ಸು ಯಾವುದೇ ರೀತಿಯಲ್ಲೂ ಚಟುವಟಿಕೆ ಆಕ್ಟಿವ್ನೆಸ್ ಇರಲ್ಲ ಗುರುಗಳೇ. ಯಾರೋ ಕಳ್ಳ ಬಂದ್ರುನು ಇವ್ರಿಗೊಂದ್ ಬಿಸ್ಕೆಟ್ ಹಾಕಿದ್ರುನು ಅಥವಾ ಹಾಯ್ ಅಂದ್ರುನು ಅಷ್ಟೇ ಆರಾಮಾಗಿ ಮಲಗಿರ್ತವೆ. ಅಂತ ಗುಣಗಳು ಜಾಸ್ತಿ ಇರ್ತವೆ. ಅಂದ್ರೆ ಎಲ್ಲಾ ನಾಯಿ ಹಂಗೆ ಇರಲ್ಲ. ಆದ್ರೆ ನಾಟಿ ನಾಯಿ ನಾವು ಸಾಕೋದ್ರಿಂದ ಏನಾಗುತ್ತೆ, ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ನಮ್ಮ ಒಂದು ನಾಟಿ ನಾಯಿಗಳು ನಮ್ಮ ಒಂದು ಸಂಸ್ಕೃತಿ ಅಂದ್ರೆ ಬೀದಿನಲ್ಲಿ ನಾಯಿಗಳು ಮರಿ ಹಾಕ್ತವೆ. ಅದಕ್ಕೆ ಆಪರೇಷನ್ ಮಾಡಿಸ್ತೀನಿ ಗುರುಗಳೇ, ನಾನು ಮರಿ ಹಾಕ್ಬಾರ್ದು ಅಂತ ಮಾಡಿಸ್ತೀನಿ. ಆದ್ರೆ ಅಂತ ಮರಿಗಳು ಎಷ್ಟು ಸುಂದರವಾಗಿರ್ತವೆ. ಮನೆಗೆ ಒಂದೊಂದ್ ನಾಯಿಗೆ ಊಟ ಹಾಕೋದು, ಬಿಸ್ಕೆಟ್ ಹಾಕೋದು, ನೀರಿಡೋದು, ಈ ಕಾಗೆಗಳಿಗೆ ನೀರಿಡೋದು, ಪಕ್ಷಿಗಳಿಗೆ ನೀರಿಡೋದು, ಪರಿಸರಕ್ಕೆ ಅಂದ್ರೆ ಮರ ಗಿಡಗಳಿಗೆ ನೀರ್ ಹಾಕೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಅದು ಬಹಳ ಉಪಯುಕ್ತವಾಗಿರುತ್ತೆ. ಮತ್ತೆ ಇನ್ನೊಂದು, ನಮ್ಮ ನಾಟಿ ನಾಯಿಗಳನ್ನ ನಾವು ಬೆಳೆಸೋಣ, ಅವ್ರು ನಮ್ಮ ಒಂದು ಪ್ರಾಣಿಗಳನ್ನ ನಾವು ಉಳಿಸೋಣ. ಹೊರಗಡೆ ತರ್ತಕ್ಕಂತ ಬ್ರೀಡರ್ಗಳಿಗೆ ನಾವು ಧಿಕ್ಕಾರ ಮಾಡೋಣ. ಅವನ್ನ ನಾವು ಎಂಕರೇಜ್ ಮಾಡಿ ದುಡ್ಡು ಕೊಟ್ಟು ಯಾವತ್ತು ತಗೊಂತೀವೋ ಅವತ್ತು ಅವ್ರದ್ದು ಬೆಳೀತಾ ಇರುತ್ತೆ, ಅವ್ರ ಸಂಸ್ಕೃತಿ ಬೆಳೀತಾ ಇರುತ್ತೆ. ನಮ್ಮ ನಾಟಿ ನಾಯಿಗಳು ಬೀದಿಯಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರ್ತವೆ, ಅವುಗಳು ಊಟ ಇಲ್ದಿರ ಸಾಯ್ತಾ ಇರ್ತವೆ. ಅಂತದ್ನೆಲ್ಲ ತಡೆಗಟ್ಬೋದು ಅಂದ್ರೆ ಒಂದೇ ಮಾರ್ಗ, ಈ ಲ್ಯಾಬು, ಪಗ್ಗು, ಈ ತರ ಬ್ರೀಡ್ ನಾಯಿಗಳಿಗೆ ಕೈ ಇಡೋದ್ ಬೇಡ. ನಮ್ಮ ನಾಟಿ ನಾಯಿಗಳಿಗೆ ಆದ್ಯತೆ ಕೊಡೋಣ. ಮತ್ತೆ ಇನ್ನೊಂದೇನಂದ್ರೆ ಗುರುಗಳೇ, ಆಪರೇಷನ್ ಮಾಡಿಸಿ ಬೀದಿಯಲ್ಲಿ ಒಂದ್ 10 ನಾಯಿಗಳನ್ನ ಮರಿಗಳಾಗ್ತವೆ. ಅಂತದ್ನೆಲ್ಲ ಆಪರೇಷನ್ ಸ್ಟೆರಿಲೈಸ್ ಮಾಡ್ಸೋಣ. ಈ BBMP ಅವರು ABC ಸೆಂಟರ್ ಅಂತ ಇದೆ, ಅಂತವ್ರು ಬಂದು ಆಪರೇಷನ್ ಮಾಡಕ್ ತಗೊಂಡ್ ಹೋಗ್ತಾರೆ. ಅಂತದಕ್ಕೆ ಸಪೋರ್ಟ್ ಮಾಡೋಣ. ಅವ್ರಗಳಿಗೆ ಆಪರೇಷನ್ ಆಯ್ತಂದ್ರೆ ಮರಿ ಹಾಕಲ್ಲ ಅವರು. ಸೊ ಆ ಕಾಲಕ್ರಮೇಣ ಏನಾಗುತ್ತೆ, ಈಗ ಒಂದ್ ಸಮಯದಲ್ಲಿ ಗೌರ್ಮೆಂಟ್ ಆರ್ಡರ್ ಮಾಡಿತ್ತಂತೆ ಗುರುಗಳೇ, ನಾಯಿಗಳನ್ನೆಲ್ಲ ಶಾಕ್ ಕೊಟ್ಟಿ ಸಾಯಿಸ್ಬೇಕು, ಮಣ್ ಮಾಡ್ಬೇಕು, ಅವುಗಳನ್ನೆಲ್ಲ ತಗೊಂಡೋಗಿ ಬರ್ನಿಂಗ್ ಹಾಕ್ಬೇಕು ಅಂತ ಆರ್ಡರ್ ಆಗಿತ್ತಂತೆ. ನಮ್ಮ ಮೇನಕಾ ಗಾಂಧಿ ಅವರು ಏನ್ ಮಾಡಿದ್ರು, ಆ ಆರ್ಡರ್ನೆಲ್ಲ ಕ್ಯಾನ್ಸಲ್ ಮಾಡಿ ಸ್ಟೆರಿಲೈಸ್ ಮಾಡಿಸ್ಬೇಕು, ಇವ್ರಿಗೆ ಯಾವ್ದೇ ರೀತಿ ಮರಿ ಆಗ್ತಿರಂಗೆ ಮಾಡೋಣ, ಅದು ಬಿಟ್ಟು ಸಾಯಿಸೋದು ತಪ್ಪು, ಜೀವಗಳಿಗೆ ಬೆಲೆ ಇದೆ, ಸಾಯಿಸ್ಬೋದು ಅಂತ, ನಮ್ಮಂಗೆ ಬಾಳಿ ಬದುಕ ಹಕ್ಕಿದೆ ಅಂತ ಹೇಳಿ
ಅದನ್ನ ಜಾರಿಗೆ ತಂದ್ರು. ಸೊ ನಾವು ಅವ್ರು ದೊಡ್ಡವ್ರು ಮಾಡಿರ್ತಕ್ಕಂತ ದಾರಿಯಲ್ಲೇ ನಾವು ಹೋಗೋಣ. ನಮ್ಮ ದೇಶ ಅಂದ್ರೆ ಆಡಳಿತ ಏನ್ ಮಾಡ್ತಾರೆ, ನಮ್ಗೆ ಒಳ್ಳೇದ್ ಮಾಡಿದ್ದಾರೆ ಕೆಲವೊಂದು, ಅದನ್ನೇ ನಾವು ಪಾಲನೆ ಮಾಡೋಣ. ನಾಟಿ ನಾಯಿಗಳು ಕೊಡೋಣ. ಈ ನೋಡಿ ಬ್ರೀಡ್ ನಾಯಿಗಳನ್ನ ಕೋಳಿ ಕೂಡಾಕಿದ್ರು. ನಾನು ಈಗ ರೀಸೆಂಟ್ ಆಗಿ 5 ನಾಯಿ ಸೀಸ್ ಮಾಡಿದೆ. 5 ನಾಯಿ ಸೀಸ್ ಮಾಡಿ ನನ್ನ ಸ್ವಂತ ದುಡ್ಡಲ್ಲೇ ನಾನು ಆಟೋ ಮಾಡ್ಕೊಂಡು ಹೋಗಿ ಡಿಪಾರ್ಟ್ಮೆಂಟ್ ನ ಹಾಕೊಂಡೋಗಿ ಒಬ್ರು ನಮ್ಮ ಏನ್ ಹೇಳ್ತಾರೆ ಕ್ರೂಡಿಟಿ ಆಫೀಸರ್ಸ್ ನ ಕರ್ಕೊಂಡೋಗಿ ಅವರು ಬದ್ರಿ ಪ್ರಸಾದ್ ಅಂತ ಮತ್ತೆ ತೇಜಸ್ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಡಿಪಾರ್ಟ್ಮೆಂಟ್ ನ ಕರ್ಕೊಂಡೋಗಿ ಸೀಸ್ ಮಾಡಿ, ಆಮೇಲೆ ಸಾಹೇಬ್ರುಗಳು ಅವರು ಗನ್ ಲೋಡ್ ಮಾಡಿ ಫುಲ್ ಬುಲೆಟ್. ಪೊಲೀಸ್ ಅವ್ರಿಗಿನ್ನ ರಿಯಲ್ ಹೀರೋ, ಜನ್ಮ ಕೊಟ್ಟ ತಂದೆಗಿನ್ನ ರಿಯಲ್ ಹೀರೋ ಪ್ರಪಂಚದಲ್ಲಿ ಯಾರು ಇಲ್ಲ ಸರ್. ನಿಜವಾಗೂ ಹಣೆ ಬರ ಬರೆಯೋದು ತಂದೆ, ಜನ್ಮ ಕೊಟ್ಟ ತಂದೆ ಪ್ರಪಂಚ ತೋರಿಸ್ತಾನೆ. ಆದ್ರೆ ಪೊಲೀಸ್ ಅವರು ಅವ್ರು ಮನ್ಸು ಮಾಡಿದ್ರೆ ಹಣೆ ಬರ ಬದಲಾಯಿಸೋ ಶಕ್ತಿ ಪೊಲೀಸ್ ಅವ್ರಿಗೆ ಇರೋದು ಸರ್. ರಿಯಲ್ ಹೀರೋ. ಆಕ್ಟ್ಸ್ ಆಫ್ ನಮ್ ಕರ್ನಾಟಕ ಪೊಲೀಸ್ಗೆ. ನನ್ನ ವಿಷಯದಲ್ಲಿ ನನ್ಗೆ ನ್ಯಾಯ ಕೊಡ್ಸಿದ್ದಾರೆ. ನಾನು ಎಲ್ಲೆಲ್ಲಿ ಸೀಸಿಂಗ್ ಮಾಡಿದ್ದೀನೋ ಅಲ್ಲೆಲ್ಲ ನನ್ಗೆ ಒಳ್ಳೇದಾಗಿ ನ್ಯಾಯಯುತ ಧರ್ಮಯುತ ನ್ಯಾಯ ಕೊಡ್ಸಿದ್ದಾರೆ. ನಾನ್ ಸೀಸಿಂಗ್ ಮಾಡಕ್ಕೆ ವಿಚಿತ್ರ ಅಂದ್ರೆ ಈ ಮುಂಚೆ ನಿನ್ನದೇ ಬದುಕಲು ಬಂದ 2ನೇ ವ್ಯಕ್ತಿಯ ಅನ್ಯಾಯವನ್ನು ನೋಡ್ಕೊಂಡು ಸುಮ್ನಿದ್ರಲ್ಲವಾ? ಅವಾಗ ನಾನು ಎ ಬಿ ಅನ್ನೋದೇ ಗೊತ್ತಿರ್ಲಿಲ್ಲ. ಅಷ್ಟು ಮುಗ್ಧತೆ, ಅಷ್ಟು ಕೆಟ್ಟ ಮುಗ್ಧತೆಗೆ ಅಥವಾ ಒಬ್ಬ ಮನುಷ್ಯನಿಗೆ ಅಲ್ಲಿ ಅನ್ಯಾಯ ಆಗ್ತಿದೆ ಅಂದ್ರೆ ಧ್ವನಿ ಎತ್ತಬೇಕಾಗಿರೋದು ಅವ್ರ ಕರ್ತವ್ಯ ಆಗಿತ್ತಲ್ಲವ ಅವತ್ತು? ಅವತ್ತು ಧ್ವನಿ ಎತ್ತಿದ್ದಕ್ಕೆ ಗುರುಗಳೇ ಲೈವ್ ಮಾಡಿ ಅವ್ನ್ ಮಾನ ಮರ್ಯಾದೆ ಹರಾಜ್ ಹಾಕಿ ಅಲ್ಲಿಂದ ಹೊರಗಡೆ ಬರಕ್ಕೆ ಪ್ರಯತ್ನ ಪಟ್ಟು ನಾನು ಬಂದೆ. ಏನವಾ ನಿನ್ ಪಾಲಿಗೆ ಬಂದಿದ್ದ ಅನುಭವಿಸವ ಏನು ಮಾಡೋಕ್ಕಾಗಲ್ಲ ಅಂತ ಪೊಲೀಸ್ ಅವರು ಕಾಯ್ಬೇಕಾದವ್ರು ಯಾವಾಗ ಹಿಂಗ್ ಮಾತು ಹೇಳುತ್ತೆ ನಮ್ಗೆ ಎಲ್ಲಾ ಬಾಗಿಲು ಮುಚ್ಚಿಬಿಡ್ತವೆ. ಗುರುಗಳೇ ಇದಕ್ಕೆಲ್ಲ ಕಾರಣ ನಮ್ ತಾಯಿ ನನ್ನ ಕೈ ಹಿಡಿದಿರದೇ ಕಾರಣ ಗುರುಗಳೇ. ನಮ್ ತಾಯಿ ನನ್ನ ಅವತ್ತು ದಿವಸ ಕೈ ಹಿಡ್ದಿದ್ರೆ ನಾನು ಈ ಮಟ್ಟಕ್ಕೆ ಬೆಳೀತಿರ್ಲಿಲ್ಲ ಅನ್ಕೋತೀನಿ ಗುರುಗಳೇ. ಇವತ್ತು ನಮ್ ತಾಯಿ ಹತ್ರ ನಾನು 10 ರೂಪಾಯಿ ಕೊಡು ಮಮ್ಮಿ, ನಾನು ನೈಟ್ ಬಿಸ್ಕೆಟ್ ಹಾಕ್ಬೇಕು ಅಂತ ಭಯ ಬಿದ್ದಿ ಕೇಳ್ತಿದ್ನೇನೋ, ಅಥವಾ ನನ್ಗೊಂದು ಊಟ ಕೊಡು ಅಂತ ಕೇಳ್ತಿದ್ನೇನೋ, ಆ ರೀತಿ ಬದುಕ್ತಿದ್ನೇನೋ. ಆದ್ರೆ ನಮ್ ತಾಯಿಯವ್ರು ನನ್ನ ಕೈ ಬಿಟ್ಟಿದ್ದೆ, ಅವತ್ತು ನನ್ನ ಕೈ ಬಿಟ್ಟಿದ್ದೆ ಕಾರಣ ನಾನು ಈ ಲೆವೆಲ್ಗೆ ಬದುಕಕ್ಕೆ ಕಾರಣ ಆಗಿದ್ದು ಗುರುಗಳೇ. ನಮ್ ತಾಯಿ ನನ್ಗೆ ಹೀರೋ. ಮನೆ ಸೋರ್ಬೇಕಾದ್ರೆ ಒಂದೋ ಎಂಚ್ ಹಾಕ್ಸ್ಬೇಕು ಇಲ್ಲ ಹೊಸ ಮನೆ ಕಟ್ಟಬೇಕು ಅನ್ನೋ ಛಲ ಬರೋದು. ಹೌದು ಗುರುಗಳೇ, 100% ಮಾತಿದ್ದು ಗುರುಗಳೇ. ನಾನ್ ಇವತ್ತು ಒಳ್ಳೆ ಮಟ್ಟಿಗೆ ಬರ್ಬೇಕು ಅಂದ್ರೆ ಶತ್ರು ಅಂತ ನಾನು ಯಾರನ್ನೂ ಪರಿಗಣಿಸಲ್ಲ ಗುರುಗಳೇ. ನನ್ಗೆ ಈ ಲೆವೆಲ್ಗೆ ನನ್ ತಂದಿರೋದೆ ನನ್ ತಾಯಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಒಂದು ಕೋಪ, ಅವ್ರ ಒಂದು ಬೈಗುಳ ಮಾತುಗಳು, ಅವರು ಕೊಟ್ಟಂತ ಬಾಲ್ಯದಲ್ಲಿ ಒದೆಗಳು, ಅದೆಲ್ಲ ನನ್ನ ಜೀವನದಲ್ಲಿ ನಾನು ಒಂಟಿಯಾಗಿ ಸಾಧನೆ ಮಾಡೋದಿಕ್ಕೆ ಒಂದ್ ದಾರಿ ಆಯ್ತು ಅಂದ್ರೆ ನಮ್ ತಾಯಿ ಅಂತಾನೆ ಹೇಳ್ಕೊಂತೀನಿ ಗುರುಗಳೇ. ನಾನು ಯಾವ್ದೇ ರೀತಿ ಶತ್ರು ಅಂತ ನಾನು ಯಾವ್ದೇ ರೀತಿ ಯಾರನ್ನೂ ಹೆಸರು ಹೇಳಲ್ಲ ಗುರುಗಳೇ. ನಾನ್ ಬಂದೆ, ಅವತ್ತು ದಿವ್ಸ ಬಂದೆ. ಇವತ್ತು ನನ್ಗೆ ಪ್ರಾಣಿಗಳ್ದು ನೋವು ಗೊತ್ತಾಗುತ್ತೆ. ಅವ್ರನ್ನ ನೋಡ್ತೀನಿ, ತುಂಬಾ ಕಷ್ಟದಲ್ಲಿ ಇರ್ತಾರೆ, ಕೂಡಾಕಿರ್ತಾರೆ. ಅವುಗಳು ನನ್ನ ಕರೆದು ಹೇಳೋಷ್ಟು ಮನ್ಸಿಗೆ ನನ್ ಸ್ಪಂದಿಸ್ತವೆ. ಅವಾಗ ನಾನೇನ್ ಮಾಡ್ತೀನಿ, ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ತೋರಿಸ್ತೀನಿ. ಸರ್ ಹಿಂಗ ಅನ್ಯಾಯ ನಡೀತದೆ, ಈ ರೀತಿ ಬ್ರೀಡ್ ಮಾಡಂಗಿಲ್ಲ, ಇದು ಕಾನೂನು ಪ್ರಕಾರ ಬಾಹಿರ ಅಂತೀನಿ. ಅವ್ರು ಸೆಕ್ಷನ್ಸ್ ಹುಡುಕ್ತಾರೆ, ಬುಕ್ಕಲ್ಲಿ ಸೆಕ್ಷನ್ಸ್ ಹುಡುಕ್ತಾರೆ ಗುರುಗಳೇ. ಬುಕ್ಕಲ್ಲಿ ಸೆಕ್ಷನ್ಸ್ ಹುಡುಕ್ತಾರೆ. ನಾನ್ ಹೇಳ್ತೀನಿ ಈ ಸೆಕ್ಷನ್ ಇದೆ ನೋಡಿ ಸರ್ ಅಂದಾಗ, ಖಂಡಿತ ಮೇಡಮ್, ನಾಯಿಗಳಿಗೋಸ್ಕರ ಕಂಪ್ಲೇಂಟ್ ಕೊಡಕ್ಕೆ ಬಂದಿರ್ತಕ್ಕಂತ ಮಹಿಳೆ ನೀವೊಬ್ರೆ ನನ್ನ ಸ್ಟೇಷನ್ ಅಲ್ಲಿ. ನಾನ್ ಸರ್ವಿಸ್ ಬಂದಾಗಿಂದ ಈ ರೀತಿ ಕಂಪ್ಲೇಂಟ್ ಕೊಡಕ್ ಯಾರು ಬರ್ಲಿಲ್ಲ ಅಂತಾರೆ. ಮೊನ್ನೆ ಒಂದ್ ನಾಯಿಗೆ ಆಪರೇಷನ್ ಮಾಡ್ಸಿರ್ತೀನಿ ನಾನು ಕಳೆದ ವರ್ಷ. ಆ ನಾಯಿನ ತಂದು ಒಬ್ಬ ಕುಡ್ಕ ಡ್ರೈವರು ರಾಜು ಅಂತ ABC ಸೆಂಟ್ರಲ್ಲೇ ಕೆಲಸ ಮಾಡ್ತಾನೆ, ಅವ್ನ್ ತಂದು ಎಲ್ಲೋ ಬಿಟ್ಬಿಟ್ಟಿದ್ದಾನೆ. ಆದ್ರೆ ABC ಸೆಂಟ್ರಲ್ಲಿ ಅವ್ರಿಗೆ ಏನಾಯ್ತು, ಮ್ಯಾಪ್ ಹಾಕ್ಬೇಕು, ಟೈಮಿಂಗ್ಸ್ ಹಾಕ್ಬೇಕು, ಹಾಕ್ಬಿಟ್ಟು ಲೊಕೇಶನ್ ಸಮೇತ ವಿಡಿಯೋ ಮಾಡ್ಕೊಂಡು ಕಳಿಸ್ಬೇಕು, ಅವ್ರ ಗ್ರೂಪ್ ಅವ್ರು ಕಳಿಸ್ಬೇಕು. ಅದನ್ ಮಾಡ್ದಿರೋ ಅವ್ನ್ ಬರೀ ಜಸ್ಟ್ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಯಾಮಾರ್ಸ್ಬಿಟ್ಟು ನನ್ಗೆ ಮೇಡಮ್ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನಾನು ಹುಡುಕ್ದೆ, ಆಮೇಲೆ ನಾಯಿ ಸಿಗ್ಲಿಲ್ಲ. ನನ್ ಸಿಕ್ಕಾಪಟ್ಟೆ ಕೋಪ ಬಂತು. ಆಗ ನಾನ್ ಏನ್ ಮಾಡಿರ್ಬೋದು ಗುರುಗಳೇ, ನಾನು ಹತ್ತಿದ್ದೀನಿ. ಆದ್ರೆ ನಾನು ಅವತ್ತು ಮಾಡಿರ್ತಕ್ಕಂತ ಒಂದು ಕಾರ್ಯ ಏನಂದ್ರೆ ಪ್ರತಿಯೊಂದು ರೋಡ್ ಕ್ಯಾಮ್ರಾ ತೆಗ್ಸ್ದೆ ಗುರುಗಳೇ. ಎಲ್ಲ ಪೆನ್ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೊಂಡೆ. ಆ ರೋಡ್ ಕ್ಯಾಮ್ರಾ ತೆಗ್ಸ್ದೆ. ಅವ್ನು ಹೇಳ್ದೆ ಬಿಟ್ಟಿದ್ದೀನಿ ಅಂದ. ಆಮೇಲೆ ಅದನ್ನ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿದೆ. AD DD ZD ಎಲ್ಲ ಬಂದು ನನ್ ಕಾಲಿಗೆ ಬಿದ್ರು. ಪಾಪ ನಾನು ಅವ್ರ ದೊಡ್ಡ ವ್ಯಕ್ತಿಗಳು ನನ್ ಕಾಲಿಗೆ ಬಿದ್ರು ಅಂತ ಅಹಂಕಾರದಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ಕೆಲ್ಸ ಆಯ್ತು ನನ್ಗೆ. ಅವಾಗ ನಿಂತವ್ರೆ ನನ್ಗೆ ಪೊಲೀಸ್ ಅವರು ನನ್ಗೆ ಹೀರೋ ಆಗಿ ಕಳ್ಸಿದ್ರು. ಆಗ ನಾನು ಏನ್ ಮಾಡಿದೆ, ಆಪರೇಷನ್ ಆಗಿರ್ತಕ್ಕಂತ ನಾಯಿ ಕಳ್ದೋಯ್ತು ಗುರುಗಳೇ, ಇವತ್ತಿಗೂ ಸಿಗ್ಲಿಲ್ಲ. ಅವಾಗ ಒಂದಷ್ಟು ಹೆಸರು ಬಂತು. ಒಂದು ಪೊಲೀಸ್ ಅವನು ನಾನು ಊಟ ಹಾಕುವಾಗ ಕಾಲಲ್ಲಿ ಒದ್ದ ಊಟನ.
ಆಗ ನಾನು ಲೈವ್ ವಿಡಿಯೋ ಮಾಡಿದೆ. ಆಗ್ಲೂ ಪ್ರಪಂಚಕ್ಕೆ ಪ್ರತಿಯೊಬ್ರಿಗೂ ಕೊರೋನಾ ಟೈಮಲ್ಲಿ ಪರಿಚಯ ಆದೆ ನಾನು. ಪ್ರತಿಯೊಬ್ರು ಝೊಮ್ಯಾಟೊ ಇಂದ ಹಿಡಿದು ಕಾರ್ ಡ್ರೈವರ್ ಇಂದ ಹಿಡಿದು ನನ್ನ ಗುರ್ತಿಸಕ್ ಸ್ಟಾರ್ಟ್ ಮಾಡಿದ್ರು. ನೀವು ನಾಯಿಗುಟ್ಟ ಹಾಕೋರು ಲಕ್ಷ್ಮಿ ಅಲ್ವಾ, ರೆಡ್ ಗಾಡಿ ಅಲ್ವಾ ಅಂತ ಆ ತರ ನನಗೆ ಗುರ್ತಿಸಕ್ ಸ್ಟಾರ್ಟ್ ಮಾಡಿದ್ರು. ಆ ಒಂದು ದಿವ್ಸನೇ ಇವತ್ತು ದಿವ್ಸ ನನ್ ಬಾಳಲ್ಲಿ ಸೀಸಿಂಗ್ ಮಾಡೋದು, ಅಂದ್ರೆ ಬ್ರೀಡ್ ಮಾಡೋ ನಾಯಿಗಳನ್ನೆಲ್ಲ ಅಂತ ಬ್ರೀಡರ್ಗಳನ್ನ FIR ಹಾಕ್ಸೋದು, ಅವ್ರನ್ನ ಒಳಗಡೆ ಕುಣ್ಸೋದು, ಈ ನಾಯಿಗಳನ್ನ ಬಿಡುಗಡೆ ಮಾಡೋದು. ಆದ್ರೆ ಆಶ್ರಮಕ್ಕೆ ಹಾಕೋದು ಇಲ್ವಾ ತಂದು ಅಡಾಪ್ಷನ್ ಮಾಡೋದು, ಆಪರೇಷನ್ ಮಾಡಿಸಿ ಅಡಾಪ್ಷನ್ ಮಾಡೋದು, ಈ ರೀತಿ ಮಾಡ್ತೀನಿ. ಇವತ್ ನನ್ ಮನೇಲಿ 12 ಇದೆ. ಇದೆಲ್ಲ ಪರ್ಮನೆಂಟ್ ಇರೋಂಥದ್ದು 12. ಇದ್ರ ಜೊತೆಗೆ ನನ್ ಮಗ ಒಬ್ಬ 13. ಆದ್ರೆ ನಾನು ಇದ್ಯಾರನ್ನು ಕೈ ಬಿಡಲ್ಲ ಗುರುಗಳೇ. ನನ್ನ ಸ್ವಂತ ಸಂಪಾದನೆಯಲ್ಲಿ ಇವತ್ತು ನಾನು ಮಾಡ್ತಾ ಇದ್ದೀನಿ. ನಾನ್ ಯಾಕೆ ಇಷ್ಟು ಸ್ಟ್ರಾಂಗ್ ಇದ್ದೀನಿ ಅಂದ್ರೆ, ಮಗುನಂತ ಮನ್ಸು ಗುರುಗಳೇ, ಜಿಳ್ಳೆಗಳಿಗೆ ಒಂದ್ ಟೈಮಲ್ಲಿ ಸ್ಪ್ರೇ ಹೊಡ್ಬಿಟ್ಟು ಹತ್ಕೊಂಡ್ ಕೂತವಳು ನಾನು. ಅಷ್ಟು ಮುಗ್ಧತೆ ಇರೋಂತ ಒಂದು ಹೆಣ್ಣು ಮಗುನ ಯಾವ ರೀತಿ ಬೇಕೋ ಆ ರೀತಿ ಅನ್ಯಾಯ ಮಾಡ್ಬೋದು ಅಂತ ತಿಳ್ಕೊಂಡು ನನ್ ಬಾಳಲ್ಲಿ ಪ್ರಾಣಿಗಳ ಹೆಸರಿಕೊಂಡು ದುರುಪಯೋಗ ಪಡಿಸ್ಕೊಳಕ್ ಬಂದಂತ ವ್ಯಕ್ತಿನೇ ಇವತ್ತು ಕೈ ಎತ್ತಿ ಮುಗಿಬೇಕು. ಆ ಲೆವೆಲ್ಗೆ ನಾನು ಬದುಕ್ತಿದ್ದೀನಿ. ನನ್ನ ಜೀವನದಲ್ಲಿ ನಾನು ಒಂದು ಪಾಠ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ. ತಂದೆ ತಾಯಿ ನೋಡಿ ಮದ್ವೆ ಮಾಡ್ಕೊಡೋವರ್ಗು ಕಾಯ್ಬೇಕು. ಕಷ್ಟ ಸುಖನು ತಂದೆ ತಾಯಿಗೆ ನಾವು ಗೌರವ ಕೊಡ್ಬೇಕು. ಪ್ರತಿಯೊಂದ್ ಹೆಜ್ಜೆಗ ಅವ್ರು ನಮ್ನ ಎಲ್ಲೋ ಒಂದು ದಡ ತರಿಸ್ತಾರೋ, ವಿಷಾಕ್ ಸಾಯಿಸ್ತಾರೋ, ಅವ್ರ ಕೈಯಲ್ಲಿ ನಮ್ ಜೀವನ ಹುಟ್ಟಿಸ್ ಜನ್ಮ ಕೊಟ್ಟಿರ್ತಾರೆ. ಕೊನೆವರ್ಗು ನಾವು ಅವ್ರಿಗೆ ಅದೇ ಸ್ಥಾನದಲ್ಲಿ ಅವ್ರು ಹೊಡಿತಾರೆ ಬೈತಾರೆ ಅಂತ ನಾವು ನಮ್ ದಾರಿ ನಾವು ಹುಡ್ಕೊಂಡು ಹೋಗ್ಬಾರ್ದು ಅನ್ನೋದೊಂದು ಇದು ಮಾತು, ಕಿವಿ ಮಾತು ಹೇಳ್ತೀನಿ. ಪ್ರತಿಯೊಬ್ಬರು ಒಂದು ಜೀವಕ್ಕೆ ಅನ್ನದಾನ ಮಾಡಿ, ಮೂಕ ಪ್ರಾಣಿಗಳಿಗೆ ನಿಮ್ ಮನೆಗಳಲ್ಲಿ ಗಿಡ ಮರಗಳನ್ನ ಬೆಳೆಸಿ. ಈ 3 ಮಾತು ಹೇಳಕ್ ನಾನು ಇಷ್ಟಪಡ್ತೀನಿ ಗುರುಗಳೇ. ಒಳ್ಳೇದಾಗ್ಲವ. ಆದ್ರೆ ನಿಮ್ ಬಗ್ಗೆ ನಾನು ಒಂದೇ ಒಂದ್ ಮಾತು, ನೀವ್ ಎದುರುಗಡೆ ಹೇಳ್ತಾ ಇದೀನಿ ಅನ್ಕೊಂತಿರೋ ಹಿಂದೆ ಹೇಳ್ತಾ ಇದೀನಿ ಅನ್ಕೊಂತಿರೋ ಗೊತ್ತಿಲ್ಲ ಗುರುಗಳೇ. ಎಷ್ಟೋ ಒಂದು ಗಳಿಗೆಯಲ್ಲಿ ನೊಂದಂತ ಸಮಯದಲ್ಲಿ ನಿಮ್ ವಿಡಿಯೋ ನೋಡಿದ್ರೆ ನನ್ನ ಹೃದಯಕ್ಕೆ ಒಂದು ಗಾಯಕ್ಕೆ ಮುಲಾಮಚ್ಚದಂಗೆ ಆ ಮಾತುಗಳು, ನಿಮ್ಮ ಧ್ವನಿ, ಆ ನೇರವಾಗಿ ಮಾತಾಡೋ ಧರ್ಮದ ದಾರಿ, ಈ ರೀತಿಯಾದ ಒಂದು ಬದುಕು. ನಾನು ಎಷ್ಟೋ ಮಹಿಳಾ ಜಾಗೃತಿ ಅಂತ ಒಂದು ಸ್ಥಾನದಲ್ಲಿ ಇದ್ದಾಗ ನಾನು ಪ್ರತಿಯೊಬ್ಬರಿಗೂ ನಿಮ್ಮ ಮಾತುಗಳನ್ನೇ ನಾನು ಕಿವಿಯಲ್ಲಿ ಗುಂಗಿಸ್ಕೊಂಡು ನಾನು ಅವ್ರಿಗೆ ನ್ಯಾಯ ಕೊಟ್ಟಿದ್ದೀನಿ ಗುರುಗಳೇ. ಎಷ್ಟೋ ಸಂಸಾರ ಒಂದ್ ಮಾಡಿದೀನಿ, ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿದ್ದೀನಿ, ಮದ್ವೆ ಮಾಡಿಸಿದೀನಿ. ಅಷ್ಟೆಲ್ಲಾ ಮಾಡಿಸ್ದಾಗೂನು ನನಗೆ ನಿಮ್ಮ ಮಾತು ಇದೆಯಲ್ಲ ಗುರುಗಳೇ, ನಾನು ದೇವ್ರನ್ನ ಎಲ್ಲಿ ನೋಡಿಲ್ಲ. ನಾನು ರೂಪ ಇದೇ ಇರ್ಬೋದು, ಫೋಟೋಲ್ ನೋಡಿದೀನಿ, ಆದ್ರೆ ನಿಜವಾಗೂ ದೇವ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ನಾನು ಈ ದಿನ ನಾನು ಯಾವತ್ತೂ ಮರೆಯಲ್ಲ ಗುರುಗಳೇ. ನನ್ನ ಬಾಳಲ್ಲಿ ಎಕ್ಸೈಟ್ಮೆಂಟ್ ಏನಂದ್ರೆ, ನಾನು ಜನ್ಮ ಕೊಟ್ಟಿದ್ದು ಒಂದ್ ಮಗುಗೆ ದಿವ್ಸ, ಬಟ್ ನಿಮ್ ಹತ್ರ ಇವತ್ ಮಾತಾಡಿರೋ ದಿವ್ಸ, ನನಗೆ ಇದು 2 ದಿವ್ಸ ನಾನು ಯಾವತ್ತೂ ಮರೆಯಲ್ಲ ಗುರುಗಳೇ. ಅದೇ ರೀತಿ ನಿಮ್ಮದೊಂದ್ ಮಾತ್ ಕೇಳಿ ಇವತ್ತು ಬದುಕಿದೀನಿ ಗುರುಗಳೇ. ಇವತ್ತು ನಾನು ರಾತ್ರಿ 3 ಗಂಟೆ ಆಗುತ್ತೆ ನನ್ ಮಲಗಕ್ಕೆ. ನನ್ ಮನೆ ಕ್ಲೀನ್ ಮಾಡಿ, ಮೇಲೆಲ್ಲ ಕ್ಲೀನ್ ಮಾಡಿ ಮಲಗಕ್ಕೂ ನಾನು ಬ್ಲೂಟೂತ್ ಹಾಕೊಂಡು ನಿಮ್ದು 3 ರಿಂದ 4 ವಿಡಿಯೋ ಖಂಡಿತ ನಾನು ನೋಡಿ, ಆಮೇಲೆ ನಾನು ಮತ್ತೆ ಊಟ ಮಾಡಿ ಆಮೇಲೆ ನೆಮ್ಮದಿಯಾಗಿ ಮಲಗ್ತೀನಿ. ನಿದ್ದೆ ಬರ್ತಿರ್ಲಿಲ್ಲ ಗುರುಗಳೇ, ನನ್ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆಯಲ್ಲ ಅಂತ ನಿದ್ದೆ ಬರ್ತಿರ್ಲಿಲ್ಲ. ನಿಮ್ಮ ಮಾತು, ನಿಮ್ಮ ನೋವು, ನೀವು ಮಾತಾಡೋ ರೀತಿ, ಅವ್ರನ್ನ ಬದಲಾವಣೆ ಮಾಡೋ ರೀತಿ, ಯಾವ ಒಂದು ಪೆಟ್ಟೇಟು ಕೊಡಲ್ಲ ಗುರುಗಳೇ. ಪೋಲಲ್ಲೂ ಕೂಡ ಆ ಮಾತು, ನಿಮ್ ಮಾತಲ್ಲಿ ಕೊಡೋ ಪೆಟ್ಟೇಟು ಬಾಳ 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 ಮನ್ಸಿಗೆ ಸ್ಪಂದಿಸುತ್ತೆ ಗುರುಗಳೇ. ದೇವ್ರು ನಿಮ್ಗೆ, ನಿಮ್ ತಾಯಿಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು, ಸಕಲ ಸೌಭಾಗ್ಯ ಕೊಟ್ಟು, ನಿಮ್ಮ ಬಾಳಲ್ಲಿ ಒಂದು ಒಳ್ಳೆ ಸಂಗಾತಿ ನಿಮಗ್ ಸಿಗ್ಲಿ ಅಂತ ನಾನು ದೊಡ್ಡವಳಾಗಿ ಒಂದು ಅನುಭವದಿಂದ ಹೇಳ್ತೀನಿ. ನಿಮ್ಮ ಜೀವನ ತುಂಬಾ ಚೆನ್ನಾಗಿರ್ಲಿ ಗುರುಗಳೇ, ಒಳ್ಳೇದಾಗ್ಲಿ ಗುರುಗಳೇ ನಿಮ್ಗೆ. ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ರೇನು ಪರವಾಗಿಲ್ಲ, ಕ್ಷಮಿಸಿ. ನಿಮಗ್ ಒಳ್ಳೇದಾಗ್ಬೇಕು ಗುರುಗಳೇ. ಹೂವಿನ ಬಾಣದಲ್ಲಿ ಚುಚ್ಚುತ್ತಾ ಇದ್ದೀರಾ ನನಗೆ. ಇಲ್ಲ ಖಂಡಿತ ಗುರುಗಳೇ, ನೀವು ಸಣ್ಣ ವಯಸ್ಸಿರ್ಬೋದು, ಆದ್ರೆ ನನ್ನ ಪಾಲಿಗೆ ದೊಡ್ಡ ಗುರುಗಳು ನೀವು. ಯಾಕಂದ್ರೆ ಸಾವಾಗದನ್ನ ತಪ್ಸೋ ಶಕ್ತಿ ಭಗವಂತನಿಗೆ, ವಿಧಿಗೆ ಇರೋದು ಗುರುಗಳೇ. ಆದ್ರೆ ಆ ಒಂದು ಸ್ವರೂಪ ನೀವು ಇದ್ದೀರಾ ಗುರುಗಳೇ. ತಪ್ಪಿಲ್ಲ ಗುರುಗಳೇ ನಾನ್ ಮಾತಾಡಿದ್ದು. ಸತ್ಯವಾಗೂ ಅಂತ ಒಳ್ಳೆ ತಾಯಿ ನಿಮ್ಮಂತ ಒಂದ್ ಮಗುನ ಎತ್ತಿದಾರೆ ಅಂದ್ರೆ ಅವ್ರಿಗೆ ನನ್ ಶರಣು ಕೋಟಿ ನಮಸ್ತೆ. ಅವ್ರಿಗೆ ನಾನು ಮನಸಾರ ನನಗೂ ಆಶೀರ್ವಾದ ಮಾಡಿ ಅಂತ ನಾನು ಬೇಡ್ಕೋತೀನಿ. ನನಗೂ ಒಂದ್ ಮಗ ಇದ್ದಾನೆ, ನಿಮ್ಮಂತೆ ಗುಣ ಅವನಿಗೂ ಬರ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಗುರುಗಳೇ. 100 ಜನ ಸಂಸಾರನ ಸೇರ್ಸಿರ್ತಕ್ಕಂತ ದೇವತಾ ಮನುಷ್ಯ ನೀವು. ನಾನು ದೇವತಾ ಮನುಷ್ಯ ಅಂತ ಸಂಗೀತ ಜ್ಞಾನಿ ರಾಜ್ಕುಮಾರ್ಗೆ ಹೇಳ್ತಿದ್ದೆ. ಖಂಡಿತ ಗುರುಗಳೇ, ಎಷ್ಟೋ ಜೀವಗಳನ್ನ ಉಳಿಸಿದೀರಾ. ನಿಮ್ಮ ಮಾತು, ನಿಮ್ಮ ಒಂದು ಮಾತು ವಾಯ್ಸ್ ಇದೆ ನೋಡಿ, ಅದೆಷ್ಟು
ವೈಬ್ರೇಷನ್ ಯಾವುದಕ್ಕೂ ಶಕ್ತಿ ಇಲ್ಲ ಅಂತ ಅಂದ್ರೆ ನಿಮ್ಮ ಮಾತಿಗಷ್ಟು ಶಕ್ತಿ ಇದೆ ಗುರುಗಳೇ. ಸಂತೋಷ ತಾಯಿ. ಶರಣಾರ್ಥಿ ಗುರುಗಳೇ, ನಾನು ಬೇರೆ ಏನು ಹೇಳಕ್ ಇಷ್ಟಪಡಲ್ಲ. ಸೂಪರ್ ಗುರುಗಳೇ. ನನಗೆ ತಲುಪ್ಲಿ ನಿಮ್ಮ ದೊಡ್ಡ ಗುಣ. ನನಗೆ ಈ ದಿನ ನಿಮ್ಮ ಜೊತೆ ಒಂದೆರಡು ಮಾತಾಡಿ ನಿಮ್ಮ ಅನುಭವ ತಗೊಂಡು ನೋಡಿ, ಇಲ್ಲಿ ನಾನು ಹೇಳೋದೇನೂ ಇಲ್ಲ, ಆದರೆ ನಿಮ್ಮಿಂದ 1 ಗಂಟೆ 1.5 ಗಂಟೆ ಕೂತು ತಾಳ್ಮೆಯಿಂದ ಕೇಳಿಸಿದಾಗ ನೋಡಿ, ಒಂದು ಹೆಣ್ಮಗಳು ಸ್ವತಃ ತನ್ನ ವೈಯಕ್ತಿಕ ಜೀವನ ತುಂಬ ಅಂದುಕೊಂಡಂತೆ ಇಲ್ಲ, ಅಥವಾ ಏನೋ ಒಂದು ಹೆಣ್ಣಿಗೆ ಸಿಗಬೇಕಾದ ಯಾವ ಸುಖ ಸಂತೋಷ ನೆಮ್ಮದಿ ಯಾವುದೂ ಇಲ್ಲ, ಈ ಕಡೆ ತವ್ರ ಮನೆ ಆಗಲಿ ಈ ಕಡೆ ಗಂಧದ ಮನೆ ಆಗಲಿ ಯಾವುದೂ ಇಲ್ಲ ಅಂದಾಗಲೂ ನಾನು ಯಾವಾಗಲೂ ಸಾಲು ಮರದ ತಿಮ್ಮಕ್ಕನ ಉದಾಹರಣೆ ಕೊಡ್ತೀನಿ. ಆ ತಾಯಿ ಮರ ಬೆಳೆಸಿದ್ರು, ಹಾಗೆ ಈ ತಾಯಿ ಹೆಣ್ಮಕ್ಳಿಲ್ಲ ಅಂತ ಈ ಶ್ವಾನಗಳನ್ನ, ನಾಯಿ ಮರಿಗಳನ್ನ ಮನುಷ್ಯರ ರೀತಿಯಲ್ಲಿ ಅವುಗಳ ದುಃಖಕ್ಕೆ ಮಿಡಿಯುವ ಬುದ್ಧಿ. ನಾನು ನೋಡ್ತಾ ಇರೋ ಹೆಣ್ಮಕ್ಳಿಗೆ ಹೇಳೋದು ನೋಡಿ, ಬದುಕಲ್ಲಿ ಗಂಡ ಮಕ್ಕಳು ಅಥವಾ ಅನೇಕ ವಿಚಾರಗಳಲ್ಲಿ ಸೋಲು, ನಿರಾಸೆ, ದುಃಖ ಇಂಥದ್ದೇನೋ ಆದಾಗ ನೋಡಿ, ಇವ್ರ ಕತೆ ನೋಡಿ, ಒಂದು ನಾಯಿ ಮರಿಗಳನ್ನು ಸಾಕಿ ಅಂದರೆ ಬದುಕಲಿಕ್ಕೆ ಒಂದು ಕಾರಣವನ್ನು ನಾವು ಹುಡುಕೊಳ್ಬೇಕು. ಯಾಕಂದರೆ ಈ ಪವಿತ್ರವಾದ ಬದುಕು ಯಾರೋ ಹಿಂಗಂದ ಅವನಂಗಂದ ಹಿಂಗಂದ ಇದು ಕಳ್ಕೊಳ್ಳುವಷ್ಟು ಇದೇನು, ಒಂದು ಸಿಗರೇಟ 4 ರೂಪಾಯಿದು ಬಿಡ ಇನ್ನೊಂದು ತಗೊಳ್ಳೋಣ ಅಂತ ಕೆಳಿಕಾಯಕ್ಕೆ ಉಜ್ಜಿ ಬಿಸಾಕ್ತಾರಲ್ಲ, ಹಾಗೆ ಈ ಬದುಕನ್ನು ಯಾವುದು ಒಂದು ಸೋಲಿಗೆ ಸಮಾಜಕ್ಕೆ ಎದುರುಕೊಂಡು ಇನ್ಯಾವುದಕ್ಕೂ ಬಲಿ ಕೊಡೋದು ಬೇಡ. ಈ ನಿಮ್ಮ ಕತೆ ಕೇಳಿದಾಗ ಹೆಣ್ಮಕ್ಳಿಗೆ ಖಂಡಿತ ಅರ್ಥ ಆಗಿರುತ್ತೆ, ಹೌದಲ್ವಾ, ಯಾವತ್ತೋ ಒಂದು ದಿವಸ ಪೊಲೀಸ್ನವರೇ ಅಥವಾ ಈ ನೋವಿಗೆ ಒಳಗಾದಾಗಲೂ ನೋಡಿ ಸುಮ್ಮನಿದ್ದವರು ಇವತ್ತು ಗೌರವಿಸ್ತಾರೆ, ಸಹಕಾರ ನೀಡ್ತಾರೆ ಅಂದರೆ ಒಂದು ಹೆಣ್ಮಗಳಾಗಿ ಹೌದು, ಜಗತ್ತು, ಭಾರತ ಅಥವಾ ಇಡೀ ಸಮಾಜ ಗುರುತಿಸದೇ ಇರ್ಬೋದು, ಆದರೆ ನಿನ್ನ ಆತ್ಮಸಾಕ್ಷಿಯಿಂದ ಆ ನಾಯಿಗಳಿಗೆ ಅನ್ನ ಬೇಯಿಸ್ತಿ ಅಂದರೆ ಮನೆಯಲ್ಲಿ ಅನ್ನ ಬೇಯ್ತಾ ಇದೆ, ನನಗೋಸ್ಕರ ಅಲ್ಲ, ಹೊರಗಡೆ ಇರೋ ಜೀವಗಳಿಗೋಸ್ಕರ. ಅದಕ್ಕೆ ಮೊದಲೆಲ್ಲ ನಮ್ಮ ಹಿರಿಯರು ಮನೆಯಲ್ಲಿ ಯಾವುದಕ್ಕೂ ಇರಲಿ ಅಂತ ಮನೆಯಲ್ಲಿರೋರಿಗಿಂತ 1-2-3 ಮುದ್ದೆ ಅನ್ನ ಜಾಸ್ತಿ ಮಾಡಿದ್ರು. ಯಾಕಂದ್ರೆ ಅಕಸ್ಮಾತ್ ಯಾರು ಬರ್ಬೋದು, ಅವರನ್ನು ಬರಿಗೈಯಲ್ಲಿ ಕಳಿಸೋ ಅಥವಾ ಹಸಿವಿನಿಂದ ಕಳಿಸೋದು ಬೇಡ ಅಂತ. ಅದರ ಅರ್ಥ ನಿನ್ನ ಮನೆಯಲ್ಲಿ ಅನ್ನ ಬೇಯ್ತಾ ಇದೆಯಾ, ಆ ಅನ್ನ ನಿನ್ನ ಶ್ರಮದ ಫಲವಾಗಿರ್ಲಿ ಒಂದು, ಅಂಡ್ 2ನೇದು ನಿನ್ನ ಮನೆಯ ಅನ್ನದ 1 ಅಗಳಾದ್ರೂ ಹೊರಗಡೆಯವರಿಗೆ ಅಥವಾ ಅದಕ್ಕೆ ದೊಡ್ಡವರು 1-2 ಅಗಳನ್ನ ಎತ್ಬಿಟ್ಟು ತಟ್ಟೆಯಿಂದ ಪಕ್ಕಕ್ಕೆ ಇಡ್ತಾ ಇದ್ರು. ಯಾಕಂದ್ರೆ ಈ ಇರುವೆ, ಗೊದ್ದ ಅಂದ್ರೆ ನಾನು ಮಾತ್ರ ತಿನ್ನೋದಲ್ಲ, ಹೊರಗಡೆ ಇರೋ ಜೀವರಾಶಿಗಳಿಗೂ ಅನ್ನ ಹಾಕಬೇಕು ಅಂತ. ನಾವು ಹಳ್ಳಿಲಿ ಬೆಳೆದವರಾಗಿರೋದ್ರಿಂದ ಊರ್ ಕಡೆ ನಾಯಿಗಳು, ನಾವು ರಾತ್ರಿ ಊಟ ಕೂತಾಗ ನಮ್ಮ ತಾತ ನಮ್ಮ ಅಜ್ಜಿಯರ ಜೊತೆ ಎಲ್ಲ ಈ ಮುದ್ದೆ ಮುರ್ಕೊಂಡು ನಾವು ತುತ್ತು ಮಾಡ್ಕೊಂಡಿದ್ರೆ ನಾಯಿಗಳು 4-5 ಬಂದು ನಿಂತ್ಕೊಳ್ಳೋ, ನಾವು ಎಸಿಬೇಕಾಗಿಲ್ಲ, ಎಸದ್ರೆ ಕ್ಯಾಚ್ ಇಟ್ಕೊಳ್ಳವು. ಹೇಳಲಿಕ್ಕೆ ಒಳ್ಳೆ ಎಷ್ಟು ಚೆನ್ನಾಗಿ. ಸೊ ಆ ಬದುಕನ್ನ ಒಂದು ಶ್ವಾನಗಳ ಪ್ರೀತಿಯಿಂದ ನೀವು ಶ್ರೇಷ್ಠರಾಗಿದ್ದೀರಿ. ನಿಮಗೆ ಭಗವಂತನ ರಾಜ್ಯದಲ್ಲಿ, ಭಗವಂತನ ಲೋಕದಲ್ಲಿ ನಿಮಗೊಂದು ಸ್ಥಾನ ಈಗಾಗಲೇ ಗಟ್ಟಿಯಾಗಿದೆ. ಜೊತೆಗೆ ಹೇಗೆ ಬದುಕಬೇಕು ಒಂದು ಹೆಣ್ಮಗಳಾಗಿ ಅಂದ್ರೆ ಆ ತಪ್ಪು ಸರಿ ಗೊತ್ತಿಲ್ಲ, ಏನು ಗೊತ್ತಾಗಲಿಲ್ಲ, ನಾನು ಅವತ್ತು ಹಂಗಾದ, ಈ ಎಲ್ಲವನ್ನು ಮೀರಿ 4 ಜನಕ್ಕೆ ಒಂದು ಮಾರ್ಗದರ್ಶನ ಕೊಡುವಷ್ಟು ಅನುಭವ ಪುಸ್ತಕದಿಂದಲ್ಲ, ನಿಮ್ಮ ಜೀವನದಿಂದ ನೀವು ಕಲ್ತಿರೋದು. ಹೀಗೆ 4 ಜನಕ್ಕೆ, ನಾಯಿಗಳಿಗಷ್ಟೇ ಅಲ್ಲದೆ ನಿಮ್ಮಂತೆ ನೊಂದಿರುವ ಹೆಣ್ಣು ಮಕ್ಕಳಿಗೆ ನೀವು ಮಾದರಿ. ನಿಮ್ಮ ಕತೆ ಖಂಡಿತ ಬಹಳಷ್ಟು ಸಾವಿರಾರು ಲಕ್ಷಾಂತರ ಜನಕ್ಕೆ ಮಾದರಿಯಾಗುತ್ತೆ. ನಿಮ್ಗೆ ಒಳ್ಳೇದಾಗ್ಲಿ ತಾಯಿ. ಆ ಮೂಕ ಪ್ರಾಣಿಗಳ ಆಶೀರ್ವಾದ ಇದೆಯಲ್ಲ, ಅದು ನಿನ್ನ ಮಗುವನ್ನ, ನಿನ್ನ ಮಗನನ್ನ ಚೆನ್ನಾಗಿ ಕಾಯುತ್ತೆ. ಧೈರ್ಯವಾಗಿರು. ಥ್ಯಾಂಕ್ ಯು ಗುರುಗಳೇ. ನಾನು ಹೇಳೋದು ಇಷ್ಟೇ, ಪ್ರತಿಯೊಂದು ಮನೆಯಲ್ಲಿ ನಾವು ನೊಂದು ಕಣ್ಣೀರ್ ಹಾಕೋದ್ರ ಬದಲು ನೆಕ್ಸ್ಟ್ ಮುಂದೆ ಏನ್ ಮಾಡಿದ್ರೆ ಏನಾಗುತ್ತೆ, ಜೀವನದಲ್ಲಿ ಏನ್ ಮಾಡ್ಬೋದು ಅನ್ನೋದನ್ನ, ನಾವು ನಮ್ಮಿಂದ ಒಬ್ರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವ್ ಯಾವತ್ತು ತಿಳ್ಕೊಂಡ್ ಬದುಕ್ತಿವ ಅವತ್ತು ನಾವು ನಿಂತ್ಕೊಂತೀವಿ ಗುರುಗಳೇ. ನಮಗೊಬ್ರು ನಮ್ಗ್ ಊಟ ಹಾಕ್ಲಿ, ನಾವು ಅವ್ರನ್ನೇ ನಂಬಿದೀವಿ, ಅವ್ರು ನಮ್ನ ಪಾಲನೆ ಪೋಷಣೆ ಮಾಡ್ಲಿ ಅಂತ ನಾವ್ ಇನ್ನೊಬ್ರ ಮೇಲೆ ಯಾವತ್ತು ಡಿಪೆಂಡ್ ಆಗ್ತೀವಿ ಗುರುಗಳೇ, ಅಲ್ಲಿ ನಾವು ಅವತ್ತೇ ಬಿದ್ವಿ ಗುರುಗಳೇ. ನಾವ್ ಯಾವತ್ತು ನಮ್ ಊಟ ನಾವೇ ಹುಡ್ಕೊಂತೀವಿ, ನಾವು 4 ಜನಕ್ಕೆ ಊಟ ಹಾಕ್ಬೇಕು ಅನ್ನೋದು ಮನ್ಸ್ ಮಾಡಿ ನಾವು ನಿಂತ್ಕೊಂಡಾಗ್ಲೇ ಗುರುಗಳೇ ನಮ್ಮಲ್ಲಿ ನಾವು ಬದುಕಕ್ಕೆ ನಾವ್ ಅವತ್ ನಿಲ್ತೀವಿ ಗುರುಗಳೇ. ಇಲ್ಲ ನಮ್ನ ಅವ್ರು ಇನ್ನೊಬ್ರು ಊಟ ಹಾಕ್ಲಿ, ನಮ್ ನೆಬ್ಬಸ್ ನಿಲ್ಸ್ಲಿ, ನಾವ್ ಅವ್ರಿಗೆ ಡಿಪೆಂಡ್ ಆಗಿದೀವಿ ಅಂದ್ರೆ ಖಂಡಿತ ಉದ್ಧಾರಕ ಆಗಲ್ಲ ಗುರುಗಳೇ. ಸತ್ಯ ಸತ್ಯ ಸತ್ಯ. ಅಂದ್ರೆ ತಾಯಿಯವರು ಏನ್ ಹೇಳ್ತಿದ್ದಾರೆ, ಪರಾವಲಂಬಿಗಳಾಗಬೇಡಿ, ಸ್ವಾವಲಂಬಿಗಳಾಗಿ ನೀವು ಅನ್ನ ಕೊಡೋ ಛತ್ರಗಳಾಗಬೇಕು.
ಖಂಡಿತ ಗುರುಗಳೇ. ಜಗತ್ತಿಗೆ ಶ್ರೇಷ್ಠವಾಗಿ ಕಾಣುತ್ತೆ. ಥ್ಯಾಂಕ್ ಯು ತಾಯಿ, ಒಳ್ಳೇದಾಗಲಿ. ಸಮಯ ನಮಸ್ತೆ. ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಬಂದು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಮಗನಿಗೆ, ನಿಮ್ಮ ಸಂಸಾರಕ್ಕೆ ಹಾಗೂ ಆ ಸಕಲ ನೀವು ಸಾಕಿರುವಂತಹ ಆ ನಾಯಿಗಳು ಜೊತೆಗೆ ನೀವು ಏನು ಕಾರ್ಯ ಮಾಡ್ತಾ ಇದ್ದೀರಿ ಎಲ್ಲ ಕಡೆ ನಿಮಗೆ ಯಶಸ್ಸಾಗಲಿ. ನೀವು ಮಾಡ್ತಿರೋ ಕೆಲಸ ಸಹಜವಾಗಿ ಶ್ರೇಷ್ಠವಾದದ್ದು. ಸಮಾಜ ಅದನ್ನ ಗುರುತಿಸುತ್ತೋ ಇಲ್ವೋ ಬೇಡ ತಾಯಿ, ಆದರೆ ನೀವು ಅದನ್ನಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ತಾ ಇದ್ದೀರಿ. ನಾನು ಎಲ್ಲಿವ ಭಗವತ್ ಜನಾರ್ದನನ ಆಶೀರ್ವಾದವೇ ಇದೆ. ಜನರು ಅದನ್ನ ಅಷ್ಟಾಗಿ ನೋಡದೇ ಇರ್ಬೋದು, ಯಾಕಂದ್ರೆ ಜನರು ಎಲ್ಲ ಅವರವರವ್ರ ದುಡಿಮೇಲೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವರಿಗೆ ಇಂತಹ ಶ್ರೇಷ್ಠ ಕಾರ್ಯಗಳು ಕಾಣೋದಿಲ್ಲ. ಕಂಡ್ರೂ ಕೂಡ ಅದು ಕೆಲವು ಮಹಾತ್ಮರಿಗೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ಅದ್ರ ಬೆಲೆ. ಹಾಗಾಗಿ ನಿಮ್ಮ ಕೆಲಸ ಮುಂದುವರಿಲ್ಲವ, ಎಂದಾದ್ರೂ ಸಾಧ್ಯವಾದ್ರೆ ಖಂಡಿತ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಗುರುಗಳೇ ನೀವ್ ಹೇಳಿ, ನಾನ್ ಬರ್ತೀನಿ ಗುರುಗಳೇ. ನಾವು ಎಲ್ಲಾರ ಹತ್ರನು ಹೆಸರು ಸೇವ್ ಮಾಡ್ಕೊಳ್ಳಿ, ಡಾಗ್ ಮಮ್ಮಿ ಲಕ್ಷ್ಮಿ ಅಂತ ಸೇವ್ ಮಾಡ್ಕೊಳ್ಳಿ ಅಂತಾನೆ ಹೇಳೋದು ಗುರುಗಳೇ. ಡಾಗ್ ಮಮ್ಮಿ ಅಂತ, ಡಾಗ್ ಮಮ್ಮಿ ಡಾಗ್ ಅಮ್ಮ, ಲಕ್ಷ್ಮಿ ಡಾಗ್ ಅಮ್ಮ ಅಂತಾನೆ ಸೇವ್ ಮಾಡ್ಕೊಳ್ಳಿ ಅಂತಾನೆ ಹೇಳೋದು ಗುರುಗಳೇ. ನಾನು ಸೇವ್ ಮಾಡ್ಬೇಕು ಅಂದಾಗ ಪ್ರಾಮಿಸ್ ಹೇಳ್ತೀನಿ. ನಾನು ಬೇಕಾದ್ರೆ ಇಲ್ಲಿ ನೀವು ಆಮೇಲೆ ಬೇಕಾದ್ರೆ ಶೋ ನೋಡಿ, ನಾನು ಇಲ್ಲಿ ಕ್ಯಾಮ್ರಾಗ ತೋರಿಸ್ತೀನಿ. ನಾನು ನಂಬರ್ ಈ ಕಡೆಯಿಂದ ಮಾಡಬೇಕು ಅಂತ ಗೊತ್ತಾಯ್ತಲ್ಲ, ಏನು ಸೇವ್ ಮಾಡ್ಕೊಳ್ಳೋದು, ಈಗ ಬೇರೆ ಏನು ಬೇಡ ಅಂತ ನಾನೇನು ಅಂದ್ಕೊಂಡೆ, ಮಹಾತಾಯಿ ಅಂತ ಸೇವ್ ಮಾಡ್ಕೊಂಡೆ. ನಾನು ಬಂದಿದ್ದೆ ಅದು. ನೋಡಿ, ನಾನು ನಿಮಗೆ ಇದರಲ್ಲಿ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ, ಮಹಾತಾಯಿ ಅಂತ ನಾನು ಸೇವ್ ಇಲ್ಲ ಗುರುಗಳೇ, ನಾನು ನೇರ ಪ್ರಸಾರ ನೋಡ್ತಿಲ್ಲ, ಯಾಕಂದ್ರೆ ಅದು ನೋಡ್ಬಿಟ್ರೆ ನಾವ್ ಮಾತಾಡಕ್ಕೆ ಮಾತ್ ಬರಲ್ಲ. ಹೌದು ಹೌದು, ಅದಕ್ಕೆ ಹಿಂಗೆ ಇರ್ಲಿ. ಖಂಡಿತ ನಿಮ್ಮಿಂದ ಲೌಕಿಕ ಉಪಕಾರ ಆಗಲಿ, ಶುಭವಾಗಲಿ. ನಿಮ್ ಸಂಪರ್ಕದಲ್ಲಿ ಇರ್ತೀನಿ. ಥ್ಯಾಂಕ್ ಯು ಗುರುಗಳೇ. ಇವತ್ತು ನಾನು ಏನು ಭಯ ಪಡ್ತೀನಿ ಅಂದ್ರೆ, ನನ್ನ ದೇವ್ರು ಇನ್ನೊಂದು ಕಡಿಮೆ ಅಂದ್ರೆ 10-12 ವರ್ಷ ಬದುಕ್ಸ್ಲಿ ಅಂತ. ಯಾಕಂದ್ರೆ ನನ್ ಮನೇಲಿರೋಂತ ಶ್ವಾನಗಳಿಗೆ ಆಲ್ರೆಡಿ ಏಜ್ ಆಗಿದೆ, 14 ವರ್ಷ ಆಗಿದೆ. ಇನ್ನ ಈಗ ಸೀಸಿಂಗ್ ಮಾಡಿರೋದೆಲ್ಲ ಸಣ್ಣ ಪುಟ್ಟವು. ಅವುಗಳು ಕಮ್ಮಿ ಅಂದ್ರೆ 10-15 ವರ್ಷ ಕಮಿಟ್ಮೆಂಟ್. ನಾಯಿಗಳನ್ನ ನಾವ್ ಯಾವ್ದೇ ಮನೆಗಳಿಗೆ ತಂದ್ರು 10-15 ವರ್ಷದ ಕಮಿಟ್ಮೆಂಟ್. ನಾನ್ ಜನಗಳಲ್ಲಿ ಒಂದ್ ಕೇಳೋದಿಷ್ಟೇ, ನಿಮ್ಗೆ ನಾಯಿ ಸಾಕಕ್ಕೆ ಯೋಗ್ಯತೆ ಇದೆಯಾ ನೋಡಿ ತಗೊಂಬನ್ನಿ. ಅವುಗಳು ನಮ್ಮಂತೆ ಬದುಕ ಹಕ್ಕಿದೆ. ಅವುಗಳಿಗೂ ಪ್ರೀತಿ, ಭಾವನೆ, ನೋವು, ಕಣ್ಣೀರು ಎಲ್ಲಾ ಬರುತ್ತೆ. ನಮ್ಗೆ ಸಾಕಕ್ಕೆ, ಅದಕ್ಕೆ ಊಟ ಹಾಕಕ್ಕೆ, ಅದದು ಕಕ್ಕ ಉಚ್ಚೆ ಬಾಚ್ಬೇಕು. ನಾವು ಎಲ್ಲಾ ರೀತಿಯಲ್ಲೂ ಅವುಗಳಿಗೆ ನಾವು ಸೇವೆ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇದೆಯಾ ಅಂತ ತಿಳ್ಕೊಂಡು ನಾವ್ ಅವ್ರನ್ನ ಮನೆಗ್ ತರ್ಬೇಕು. ಇಲ್ಲ ಅಂದ್ರೆ ಶೋಕಿಗೋಸ್ಕರ ತಂದು 2 ದಿವಸ ಅದನ್ನ ಆಟ ಆಡ್ಸ್ಬಿಟ್ಟು ಅದ್ರ ಬಾಳ್ನ ಆಶ್ರಮದಲ್ಲಿ ಹಾಕೋದು, ಶೆಲ್ಟರ್ಗಳಲ್ಲಿ ಹಾಕೋದು, ಅಥವಾ ಅಡಾಪ್ಟ್ ಮಾಡಕ್ಕೆ ಇನ್ನೊಬ್ರಿಗೆ ಕೊಡೋದು, ಈ ರೀತಿ ಮಾಡ್ಬೇಡಿ. ನನ್ನ ಮನವಿ, ದಯವಿಟ್ಟು ಕೈ ಮುಗ್ದಿ ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ. ದಯವಿಟ್ಟು ಮೂಕ ಪ್ರಾಣಿನ ತಂದ್ರೆ 100 ಸತಿ ನಿಮ್ಮ ಲೈಫ್ ಅಲ್ಲೂ ನಿಮ್ಮ ಕುಟುಂಬದಲ್ಲೂ ಒಬ್ರು ಜೀವನದಲ್ಲಿ ಬರ್ತಿದ್ದಾರೆ ಅನ್ನೋದೊಂದು. ಯಾವ ರೀತಿ ಮದ್ವೆ ಆದ್ರೆ ನಿಮ್ಮ ಒಂದು ಕಮಿಟ್ಮೆಂಟ್ 100 ವರ್ಷ ಜೀವನ ಅಂತಾರೆ, 100 ವರ್ಷ ಬೆಳೆ ಅಂತಾರೆ. ಸಸಿ ನಮ್ದ್ರಲ್ಲ ಅಂತ 100 ವರ್ಷ ಪೈರು ಅಂತಾರೆ ನಮ್ಮ ತಿಗುಡು ಭಾಷೆಯಲ್ಲಿ. ಅರೆ ನಾನು ಹೇಳಕ್ ಇಷ್ಟಪಡ್ತೀನಿ, 15 ವರ್ಷದ ಬೆಳೆ ಅದು. ಆ 15 ವರ್ಷದ ಬೆಳೆ ಬೆಳೆಯಕ್ಕೆ ನಿಮ್ಗೆ ಯೋಗ್ಯತೆ ಇದ್ರೆ ಮಾತ್ರ ನಾಯಿನ ಮನೆಗ್ ತಗೊಂಬನ್ನಿ. ಇಲ್ಲ ದಯವಿಟ್ಟು ಅವ್ರನ್ನ ತರ್ಲೂಬೇಡಿ, ಶೋಕಿ ಮಾಡ್ಬೇಡಿ, ಬಿಡ್ಬೇಡಿ. ಅವುಗಳು ಶಾಪ ಆಗ್ತವೆ. ನಾಳೆ ದಿವಸ ಆ ಶಾಪ ನಿಮ್ ಮಕ್ಳಿಗೂ ತಟ್ಟವೆ. ಗಾಡಿಗಳನ್ನ ನಿಧಾನಕ್ಕೆ ಓಡಿಸಿ. ಮೂಕರ ಪ್ರಾಣಿಗಳು, ಮಕ್ಕಳು, ವೃದ್ಧರು, ವಯಸ್ಸಾದವರು ಎಲ್ಲಾ ಓಡಾಡ್ತಾ ಇರ್ತಾರೆ. ಯಾರ ಮೇಲೂ ಗಾಡಿ ಹತ್ತಿಸ್ಬೇಡಿ. ದಯವಿಟ್ಟು ಗಾಡಿ ಸ್ಟಾರ್ಟ್ ಮಾಡಕ್ ಮುಂಚೆ 4 ವೀಲ್ ಅಂದ್ರೆ 4 ಚಕ್ರ ಇರ್ತಕ್ಕಂತ ಗಾಡಿ ಸ್ಟಾರ್ಟ್ ಮಾಡೋಕ್ ಮುಂಚೆ ಗಾಡಿ ಕೆಳಗಡೆ ಬೆಕ್ಕು, ಇಲಿ, ನಾಯಿಗಳು ಮಲಗಿರ್ತವೆ. ನೋಡಿ ಮಾಡಿ ಸ್ಟಾರ್ಟ್ ಮಾಡಿ. ಫಸ್ಟ್ ಕೆಳಗಡೆ ನೋಡಿ, ಆಮೇಲೆ ನೀವು ಗಾಡಿ ಡ್ರೈವಿಂಗ್ ಸ್ಟೇರಿಂಗ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಿ. ಇದು ನನ್ನ ಮನವಿ ಸ್ನೇಹಿತರೆ. ಗುರುಗಳೇ, ಏನಾದ್ರು ತಪ್ಪು ಮಾತಾಡಿ ನಿಮ್ಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ಒಳ್ಳೇದಾಗ್ಲಿ ತಾಯಿ, ಮಹಾತಾಯಿ. ನೀನು ಸಕಲ ಚಿಕ್ಕ ಎಂತ ಕರುಣಿನವ ನಿಂದು. ಗಾಡಿ ಕೆಳಗಡೆ ಅಥವಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರು ಅವಸರದಲ್ಲಿ ಅದ್ ನೋಡುವುದಿಲ್ಲ. ಸೊ ಅದ್ರ ಬಗ್ಗೆನೂ ನೀವು ಗಮನ ಕೊಟ್ಟಿರೋದು ಬಹಳ ಅದ್ಭುತವಾದದ್ದೇ. ನಾನು ತುಂಬಾ ಕಲಿತೆ ಅವ್ವ. ನಿನ್ಗೆ ಒಳ್ಳೇದಾಗ್ಲಿ. ತುಂಬಾ ದೊಡ್ಡ ಮಾತು. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ನಮ್ಮ ನೋಡಿ, ಲೋಕದಲ್ಲಿ ಕರುಣಾ ಸಾಗರ ಇದು. ಕರುಣೆ ಬದುಕಲ್ಲಿ ಇವರು ತಿಂದಿರೋ ಪೆಟ್ಟುಗಳೆಷ್ಟು. ಒಂದು ಹೆಣ್ಮಗಳಾಗಿ
ಕೆಟ್ಟ ಸಮಾಜ ಅಂತ ಹೇಳೋದಿಲ್ಲ, ಬಟ್ ಒಂದು ಅಬಲೆ ಅಥವಾ ಗಂಡ ಅಷ್ಟು ಸದೃಢನಾಗಿಲ್ಲ ಅಥವಾ ಅಷ್ಟು ಯಾಕೋ ದುರ್ಬಲನಾಗಿದ್ದಾನೆ ಎಂದಾಗ ಹೆಣ್ಣಿಗೆ ಕೊಟ್ಟ ನೋವೇನು, ಸಮಾಜ ನಡೆಸ್ಕೊಂಡಿದ್ದು, ತನ್ನ ದುಃಖವನ್ನು ಹಂಚಿಕೊಳ್ಳಿಕ್ಕೆ ಆ ಸಮಯದಲ್ಲಿ ಎಲ್ಲ ಸಂಬಂಧಗಳು ಮಗ ಗಂಡ ಎಲ್ಲವೂ ಒಂದು ಸ್ವಲ್ಪ ಯಾವುದೂ ಅಂದ್ಕೊಂಡಂಗೆ ಆಗುತ್ತಿಲ್ಲ ಅಂದಾಗ ಮೂಕ ಪ್ರಾಣಿಗಳನ್ನು ನಂಬಿದ್ದು. ನೋಡಿ, ಮೂಕ ಪ್ರಾಣಿಗಳ ಆಶೀರ್ವಾದ ಇವ್ರ ಕುಟುಂಬಕ್ಕಿದೆ. ಸಂತೋಷನವ. ಒಂದು ನಿಮ್ಮ ಕಥೆನೂ ಕೇಳ್ದಂಗಾಯಿತು. ಆ್ಯಂಡ್ ಶ್ವಾನಗಳ ಕುರಿತಾಗಿ ಅಥವಾ ಮೂಕ ಪ್ರಾಣಿಗಳ ಕುರಿತಾಗಿ ಮನುಷ್ಯನಿಗೆ ಗೌರವ ಕೊಡದೆ, ಬೆಲೆ ಕೊಡದೆ, ಸ್ವಾರ್ಥದಿಂದ, ದುರಾಸೆಯಿಂದ ಕೊಲ್ಲೋ ಮಟ್ಟಕ್ಕೆ ಹೋಗಿರೋ ಈ ಕಾಲದಲ್ಲಿ ಮನುಷ್ಯರಿಂದ ಮೋಸಕ್ಕೊಳಗಾದಾಗ ಮೂಕ ಪ್ರಾಣಿಗಳನ್ನು ಅಥವಾ ಆ ಪ್ರಾಣಿಗಳ ಸೇವೆಯಲ್ಲಿ ಬದುಕನ್ನು ಕಳೀತಾ ಇರೋ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಹರೇ ಕೃಷ್ಣ, ನಿಮ್ಗೊಳ್ಳೇದಾಗ್ಲವ ಸ್ನೇಹಿತರೆ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ಅದಕ್ಕೂ ಮುಂಚೆ ಕಾರ್ಯಕ್ರಮವನ್ನು ನೋಡ್ತಾ ಇರೋ ಎಲ್ಲರೂ ಕೂಡ ನಿಮ್ಮ ಒಂದು ಲೈಕನ್ನು ತಪ್ಪದೇ ಕಾರ್ಯಕ್ರಮಕ್ಕೆ ಕೊಡಿ, ಲೈಕ್ ಮಾಡಿ. ಈಗ ನಾನು ಮುಂದಿನ ಕರೆಯನ್ನು ಸ್ವೀಕಾರ ಮಾಡ್ತೀನಿ. ಈ ಹೆಣ್ಮಗಳು ಕಥೆಯಿಂದ ತುಂಬ ಜನ ತುಂಬ ವಿಚಾರಗಳನ್ನು ಕಲ್ತಿರ್ತೀರ ಅಂತ ನಾನಾದರೂ ಭಾವಿಸ್ತೀನಿ. ಏನು ಮಾಡೋದು ಪಾಪ, ಈ ಹೆಣ್ಮಗಳು ಕಥೆಯನ್ನು ನಾನು ಸಂಜೆ ಸುಮ್ಮನೆ ಹೀಗೆ ಗ್ರೂಪಲ್ಲಿ ಏನೋ ನೋಡೋ ಸಮಯದಲ್ಲಿ ನಾನು ಇವ್ರ ಕಥೆಯನ್ನು ಕೇಳಿದೆ. ಅವಾಗ ಅನ್ನಿಸ್ತು, ಇಲ್ಲಪ್ಪ ನಾನು ಇವ್ರ ಹತ್ರ ಮಾತಾಡಿಸ್ಬೇಕು ಅಥವಾ ಇವ್ರ ಕಥೆಯನ್ನು ಒಮ್ಮೆ ಕೇಳಬೇಕು ಅಂತ. ಆಯಿತು, ಒಳ್ಳೆಯದಾಗಲಿ.